ಸೊ ಹೇಳಿದ್ದನ್ನೇ ನಾವು ಮತ್ತೆ ಮತ್ತೆ ಹೇಳಕ್ ಕೊಟ್ಟಾಗ, ಸೊ ರಿಪೀಟ್ ಮಾಡಿದಾಗ, ಪದೇ ಪದೇ ಮತ್ತೆ ಅದನ್ನೇ ಮಾತಾಡ್ತಿದ್ದಾಗ, ಅವರು ಇಟ್ಸ್ ಓಕೆ ಜಾಯ್ನ್ ಆಗೋಣ ಚೆನ್ನಾಗಿದೆ ಬಿಡ್ರಿ ಅಂತ ಹೇಳಿದ್ಮೇಲೂ ಮತ್ತೆ ಕಂಟಿನ್ಯೂ ಮಾಡ್ತಿದ್ದಾಗ ಏನಾಗುತ್ತೆ, ನೀವು ಆ ಪ್ರೆಸೆಂಟೇಷನ್ ಇಂದ ಎಫರ್ಟ್ ಹಾಕಿರ್ತೀರಾ, ಟೈಮ್ ಕೊಟ್ಟಿರ್ತೀರಾ, ಆದ್ರೆ ರಿಸಲ್ಟ್ ಇಲ್ಲದೆ ವಾಪಸ್ ಬರ್ತೀರಾ. ಸೊ ಹಂಗಾಗಿ ಎಲ್ಲ ಒಂದ್ ಕಡೆ ಅವಾಗ್ಲೇ ನಾನು ಹೇಳ್ದಂಗ ಅವ್ರಿಗೆ ಇಷ್ಟೊಂದು ಹೇಳ್ಬೇಕಾ, ನಾನು ಇಷ್ಟೊಂದು ಮಾಡ್ಬೇಕಾ ಅಂತ ಅನ್ಸ್ಬಾರ್ದು. ನಿಮ್ಮ ಪ್ರೆಸೆಂಟೇಷನ್ ಹೋಗ್ಮೇಲೆ ಇಷ್ಟೇನಾ, ಹಾಗಿದ್ರೆ ಚೆನ್ನಾಗಿದೆ ರೀ, ಮಾಡ್ಬೋದು, ಎಷ್ಟು ಸಿಂಪಲ್ ಆಗಿದೆ ಅಂತ ಅವ್ರಿಗೆ ಅನ್ಸ್ಬೇಕು. ಆ ತರ ನಾವು ಸಿಂಪಲ್ ಆಗಿ ಶಾರ್ಟ್ ಆಗಿ ಕೊಡ್ಬೇಕಾಗತ್ತೆ ಪ್ರೆಸೆಂಟೇಷನ್ ನ. ನೆಕ್ಸ್ಟ್ ಮೂರನೇದು ಏನಪ್ಪಾ ಅಂದ್ರೆ ಕ್ಲಾರಿಟಿ ಕೊಡುವಂತದ್ದು. ಪುಟ್ಟು ಸರ್ ಏನ್ ಹೇಳಿದ್ದಾರೆ, ಸಿಂಪಲ್ ಆಗಿ ಕೊಡ್ಬೇಕು, ಶಾರ್ಟ್ ಆಗಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸುಮ್ನೆ ಒಂದಿಷ್ಟು ಹೇಳ್ಬಿಟ್ಟು ಬಂದ್ಬಿಡೋದಲ್ಲ. ನೀವು ಕೊಡುವಂತ ಪ್ರೆಸೆಂಟೇಷನ್ ನಲ್ಲಿ ಅವ್ರಿಗೆ ಸ್ಪಷ್ಟತೆ ಸಿಗಬೇಕು. ಇದನ್ನ ನಾನು ಮಾಡ್ಬೇಕು, ಮೋದಿಕೇರ್ ಅಂದ್ರೆ ಇಷ್ಟು, ಈ ಕೆಲಸ ಮೋದಿಕೇರ್ ಅಂದ್ರೆ ಚೆನ್ನಾಗಿದೆ ಅಂತ. ಇನ್ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೂ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾವು ಒಂದ್ ಟೈಮ್ ಡೌನ್ಲೈನ್ಸ್ ಗಳನ್ನೆಲ್ಲ ಪ್ರೆಸೆಂಟೇಷನ್ ಕೊಡಕ್ ಬಿಟ್ಟಿರ್ತೀವಿ, ಇಲ್ಲ ಸಣ್ಣ ಒಂದು ಮೀಟಿಂಗ್ ಅಲ್ಲಿ ಡೌನ್ಲೈನ್ಸ್ ಗಳನ್ನ ನೀನ್ ಎಕ್ಸ್ಪ್ಲೈನ್ ಮಾಡುವಂತ ಬಿಟ್ಟಿರ್ತೀವಿ ಕೆಲವೊಂದು ಟೈಮು. ಅವಾಗ ಏನಾಗುತ್ತೆ, ಅವ್ರೆಲ್ಲಾನು ಮಾತಾಡಿರ್ತಾರೆ, ಆದ್ಮೇಲೆ ಎಲ್ಲ ಆದ್ಮೇಲೆ ಕೊನೆಗೆ ಏನಾಗುತ್ತೆ, ಆ ಗೆಸ್ಟ್ ಗಳು ಏನ್ ಹೇಳ್ತಾರೆ, ಓಕೆ ಇಷ್ಟೊತ್ತು ಏನ್ ಹೇಳಿದ್ರಿ ನೀವು, ಏನಿದು ಅಂತಾರೆ. ಥಿಂಕ್ ಮಾಡಿ, ಎಲ್ಲ ಆಗಿ ಅರ್ಧ ಗಂಟೆ 1 hour ಅವ್ರ ಟೈಮ್ ಕೊಟ್ಟ ಮೇಲೂ ಕೂಡ ಏನಿದು ಅಂತ ಅವ್ರು ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಹೋಗಿರ್ಬೋದು ಮೈಂಡಿಗೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಸರಿಯಾಗಿ ಸ್ಪಷ್ಟವಾಗಿ ಅವ್ರಿಗೆ ಸ್ಪಷ್ಟತೆ ಕೊಟ್ಟಿರಲ್ಲ, ಕ್ಲಾರಿಟಿ ಕೊಟ್ಟಿರೋದಿಲ್ಲ ನಾವು ಬಿಸ್ನೆಸ್ ಬಗ್ಗೆ. ಹಾಗಾಗಿ ಅಲ್ಲಿ ಬಿಸ್ನೆಸ್ ಫೇಲ್ ಆಗುವಂತದ್ದು ಅಥವಾ ನಮ್ಮ ಪ್ರೆಸೆಂಟೇಷನ್ ಫೇಲ್ ಆಗುವಂತದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಕ್ಲಾರಿಟಿ ಕೊಡುವಂತದ್ದು ಬಹಳಷ್ಟು ಮುಖ್ಯ ಬಿಸ್ನೆಸ್ ನಲ್ಲಿ. ಕ್ಲಾರಿಟಿ ಬಗ್ಗೆ ಗಮನ ಇರ್ಲಿ ಒಂದು. ಹಾಗಾಗಿ ನಾನ್ ಹೇಳೋ ವಿಷಯ ಅವ್ರಿಗೆ ಅರ್ಥ ಆಗ್ತಿದ್ಯಾ ಅಂತ ಗಮನಿಸಿ. ಸೊ ಇದು ಬಹಳ ಇಂಪಾರ್ಟೆಂಟು. ಯಾರಲ್ಲಿ ಅಬ್ಸರ್ವೇಷನ್ ಮಾಡುವಂತ ಒಂದು ಶಕ್ತಿ ಇರುತ್ತೆ ಅವರು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ತಾರೆ, ಮತ್ತೆ ಆ ಸಿಚುವೇಶನ್ ಗೊತ್ತಾಗತ್ತೆ ಅವ್ರಿಗೆ. ಹಾಗಾಗಿ ಗಮನಿಸಿ ಅವರ ರಿಯಾಕ್ಷನ್ ಹೇಗಿದೆ ಅಂತ ಹೇಳಿ, ಅದ್ರ ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಪ್ರೆಸೆಂಟೇಷನ್ಗೆ ಅರ್ಥ ಆಗ್ತಿದೆ ಅರ್ಥ ಆಗ್ತಿಲ್ವಾ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಪಾಯಿಂಟ್ ಇನ್ನೊಂದೇನಪ್ಪಾ ಅಂದ್ರೆ ಎಫೆಕ್ಟಿವ್ ಆಗಿರ್ಬೇಕು. ಸೊ ಸ್ಟ್ರಾಂಗ್ ಆಗಿರ್ಬೇಕು. ನೀವು ಪ್ರೆಸೆಂಟೇಷನ್ ಕೊಡ್ತಾ ಇದ್ರೆ ಅವ್ರಿಗೆ ಏನ್ ಅನ್ಸ್ಬೇಕು ಅಂತ ಹೇಳಿದ್ರೆ, ವಾವ್ ಎಷ್ಟು ಈ ವ್ಯಕ್ತಿ ಇನ್ವಾಲ್ವ್ಮೆಂಟ್ ಇದೆ, ಇವ್ರಿಗೆ ಎಷ್ಟು ಚೆನ್ನಾಗಿ ಇದನ್ನ ಪ್ರಮೋಟ್ ಮಾಡ್ತಿದ್ರೆ ಅಂತ ಹೇಳ್ಬಿಟ್ಟು. ನೀವು ಮೋದಿಕೇರ್ನ ಪ್ರೆಸೆಂಟ್ ಮಾಡ್ತಿದ್ರೆ ಅಂತ ಅನ್ಸ್ಬಾರ್ದವ್ರು, ಇವ್ರನ್ನೇ ಅರ್ಪಿಸ್ಕೊಂಡಿದ್ದಾರೆ ಇದಕ್ಕೆ ಅನ್ನೋ ರೀತಿ ಎಫೆಕ್ಟಿವ್ ಆಗಿ ನೀವು ಪ್ರೆಸೆಂಟೇಷನ್ ಕೊಡ್ಬೇಕಾಗತ್ತೆ. ಆ ಪ್ರೆಸೆಂಟೇಷನ್ ಕೊಡ್ಬೇಕಾದ್ರೆ ಅವ್ರು ಸೇರ್ಕೊಂಡ್ಬಿಡ್ಲಿ, ಹೆಂಗಾದ್ರೂ ಮಾಡಿ ಜಾಯ್ನ್ ಆಗ್ಬಿಡ್ಲಿ, ಹೇಗಾದ್ರೂ ಮಾಡಿ ಜಾಯ್ನ್ ಮಾಡಿಸ್ಬಿಡ ಅಲ್ಲ. ನನ್ನ ಮೋದಿಕೇರ್ ಬಿಸ್ನೆಸ್ ನ ಅವರ ಜೀವನದ ಬದಲಾವಣೆಗೋಸ್ಕರ ಎಕ್ಸ್ಟ್ರಾರ್ಡಿನರಿ ಆಗಿ ನಾನು ಅರ್ಥ ಮಾಡಿಸ್ಬೇಕು ಅನ್ನುವಂತ ಕಾನ್ಸೆಪ್ಟ್ ತಲೆಲಿರ್ಬೇಕು ಹೊರತು ಹೇಗಾದ್ರೂ ಮಾಡಿ ಅವ್ರು ಜಾಯಿನ್ ಮಾಡಿಸ್ಕೊಳ್ಳ ಅನ್ನೋದು ಥಾಟ್ ಇರಬಾರ್ದು. ಹೇಗಾದ್ರೂ ಮಾಡಿ ಅವ್ರನ್ನ ಜಾಯಿನ್ ಮಾಡಿಸ್ಕೊಳ್ಳ ಅನ್ನುವಂಥದ್ದು ಆರ್ಡಿನರಿ ಥಾಟ್. ಹೇಗಾದ್ರೂ ಮಾಡಿ ಅವ್ರಿಗೆ ಮೋದಿಕೇರು ಎಕ್ಸ್ಟ್ರಾರ್ಡಿನರಿ ಕಾನ್ಸೆಪ್ಟ್ ಅಂತ ಅರ್ಥ ಮಾಡಿಸ್ತೀನಿ, ಅದರಿಂದ ಅವ್ರ ಲೈಫ್ ಚೇಂಜ್ ಆಗುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಎಕ್ಸ್ಟ್ರಾರ್ಡಿನರಿ ಥಾಟ್ ಆಗುತ್ತೆ. ಸೊ ಅದನ್ನ ಎಫೆಕ್ಟಿವ್ ಆಗಿ ನೀವು ಕೊಡ್ಬೇಕಾಗತ್ತೆ. ಹಂಗಾಗಿ ಇಲ್ಲಿ ನೀವು ಮೇಂಟೈನ್ ಮಾಡ್ಬೇಕಾದ್ರೇನಪ್ಪಾ ಅಂತ ಹೇಳಿದ್ರೆ ಸಿಂಪಲ್, ಶಾರ್ಟ್, ಕ್ಲಾರಿಟಿ ಅಂಡ್ ಎಫೆಕ್ಟಿವ್. ಸೊ ಈ 4 ವಿಷಯಗಳನ್ನ ಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ಮೇಂಟೈನ್ ಮಾಡಿದ್ರೆ, ಇದನ್ನ ತಿಳ್ಕೊಂಡು ಈ ರೂಟ್ ನಲ್ಲಿ ನೀವು ಮಾಡಿದ್ರೆ ನಿಮ್ಗೆ ಪ್ರೆಸೆಂಟೇಷನ್ ಸೂಪರ್ ರಿಸಲ್ಟ್ ಬರುತ್ತೆ. ಹೈಯೆಸ್ಟ್ ಸ್ಪಾನ್ಸರ್ ಮಾಡ್ತೀರಾ, ದೊಡ್ಡ ಮಟ್ಟದ ಟೀಮ್ ನ ನೀವು ಕ್ರಿಯೇಟ್ ಮಾಡ್ತೀರಾ. ಓಕೆ, ಇದು ಹೇಗ್ ಮಾಡೋದು ಅಂತ ಅರ್ಥ ಮಾಡ್ಕೊಂಡ್ವಿ. ಮತ್ತೆ ಇನ್ನೇನನ್ನ ಮೇಂಟೈನ್ ಮಾಡ್ಬೇಕು, ಸ್ಕಿಲ್ ಆಫ್ ಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ಇನ್ ಯಾವ ಸ್ಕಿಲ್ ಗಳಿರ್ಬೇಕು ನಮ್ಮಲ್ಲಿ, ಇನ್ನೇನ್ ಇರ್ಬೇಕು ಅಂತ ನೋಡೋಣ. ಒಂದು, ನಾವು ಯಾವುದೇ ಒಂದು ಪ್ರೆಸೆಂಟೇಷನ್ ಕೊಡೋಕ್ ಹೋದ್ರು, ಇವನ್ ಸ್ಟೇಜ್ ಮೇಲೆ ಪ್ರೆಸೆಂಟೇಷನ್ ಕೊಡಿ, 1 to 1 ಒಬ್ಬರಿಂದ ಒಬ್ರು ಪ್ರೆಸೆಂಟೇಷನ್ ಕೊಡೋಕ್ ಹೋದ್ರು ಕೂಡ ಪರ್ಫೆಕ್ಟ್ ಪ್ರಿಪರೇಷನ್ ಮೋಸ್ಟ್ ಇಂಪಾರ್ಟೆಂಟ್. ಫ್ರೆಂಡ್ಸ್, ನಾವು ಎಲ್ಲಿ ಟೆನ್ಷನ್ ಒಳಗಾಗ್ತೀವಿ, ಎಲ್ಲಿ ಸ್ಟ್ರೆಸ್ ಆಗ್ತೀವಿ ಅಂತ ಹೇಳಿದ್ರೆ ಪ್ರಿಪರೇಷನ್ ಇಲ್ಲದೆ ಇದ್ದಾಗ ನೀವು ಟೆನ್ಷನ್ ಒಳಗಾಗ್ತೀರಾ, ಸ್ಟ್ರೆಸ್ ಆಗತ್ತೆ. ಅವಾಗ ನಿಮ್ ಪ್ರೆಸೆಂಟ್ ಕಳ್ಕೊಳ್ತೀರಾ. ನಿಮ್ದು ಅವಾಗ ಆ ಕ್ಷಣದಲ್ಲಿ ಮೈಂಡ್ ಏನಿರುತ್ತೆ ಅದು ನಿಮ್ಗೆ ಅಲ್ಲಿ ಇರೋದೇ ಇಲ್ಲ. ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗ್ತೀರಾ. ನೀವ್ ಯಾವಾಗ ಕನ್ಫ್ಯೂಸ್ ಆಗ್ತಿರೋ ನಿಮ್ಗೆ ವಿಶ್ವಾಸ ಕಮ್ಮಿ ಆಗತ್ತೆ. ನಿಮ್ಗೆ ವಿಶ್ವಾಸ ಯಾವಾಗ ಕಮ್ಮಿ ಆಗತ್ತೆ ನಿಮ್ಮ ಮೇಲೆ, ನೀವ್ ಕೊಡುವಂತ ಪ್ರೆಸೆಂಟೇಷನ್ ಅವ್ರಿಗೆ ರೀಚ್ ಆಗಲ್ಲ. ಸೊ ಹಾಗಾಗಿ ಪ್ರಿಪರೇಷನ್ ಅನ್ನುವಂಥದ್ದು ತುಂಬಾ 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 ಇಂಪಾರ್ಟೆಂಟ್. ಇದು ಒಂದಕ್ಕೆ ಅಲ್ಲ, ಲೈಫ್ ಅಲ್ಲಿ ಎಲ್ಲಾ ಕೆಲ್ಸಗಳಿಗೂ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಪ್ರಿಪರೇಷನ್ ಮಸ್ಟ್ 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 ಬೇಕೇ ಬೇಕಾಗತ್ತೆ. ಹಾಗಾಗಿ ಅದು ಏನು ಪ್ರಿಪರೇಷನ್ ಸುಮ್ನೆ ಅಲ್ಲ, ಪರ್ಫೆಕ್ಟ್ ಆಗಿರ್ಬೇಕು. ಚೆಕ್ಔಟ್ ಮಾಡ್ಕೋಬೇಕು ನಿಮ್ಗೆ ಒಂದ್ಸರಿ ಹಿಂಗೆ ಬರುತ್ತಾ ಅಂತೇಳಿ. ಮತ್ತೆ ಒಂದು ಪ್ರೆಸೆಂಟೇಷನ್ ಮಾಡ್ಬೇಕಾರೆ ಇನ್ನೊಂದು ನನಗಾಗುವ ಅನುಭವ ಇದು ಏನಪ್ಪಾ ಅಂತ ಹೇಳಿದ್ರೆ, ನನ್ಗೆ ಯಾವ್ದೇ ಒಂದು ಪ್ರೆಸೆಂಟೇಷನ್ ಮಾಡಕ ಆರಂಭದಲ್ಲಿ ನಮ್ಮ ಲೀಡರ್ಸ್ ಗಳು, ನಮ್ಮ ಅಪ್ಲೈನ್ಸ್ ಗಳು ನಮಗೆ ಚಾನ್ಸ್ ಕೊಟ್ರೆ ನಾನು ಆ ಪ್ರೆಸೆಂಟೇಷನ್ ಹೆಂಗ್ ಮಾಡ್ತಿದ್ದೆ, ಹೆಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಮ್ಯಾಜಿನೇಷನ್ ಮಾಡ್ಕೊಳ್ತಿದ್ದೆ. ಅಡ್ವಾನ್ಸ್ ಆಗಿ ಪ್ರಿಪರೇಷನ್ ಮಾಡ್ಕೊಳ್ತಿದ್ದೆ. ಪ್ರಿಪರೇಷನ್ ನೋಡ್ತಾ 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 ನಾನು ನನ್ನೊಳಗಡೆ ಒಂದು ಇಮ್ಯಾಜಿನೇಷನ್ ಬರ್ತಿತ್ತು, ನಾನು ಹಿಂಗ್ ಮಾಡ್ರೆ ಹೇಗಿರುತ್ತೆ, ಈ ತರ ಮಾಡ್ರೆ ಹೇಗಿರುತ್ತೆ, ಇಷ್ಟು ನೀಟಾಗಿ ಮಾಡ್ರೆ ಹೆಂಗಿರುತ್ತೆ,
ಇಷ್ಟು ಗಂಟೆ ಕ್ಲೋಸ್ ಮಾಡ್ರೆ ಹೇಗಿರುತ್ತೆ, ಈ ವರ್ಡ್ ಯೂಸ್ ಮಾಡ್ರೆ ಏನಾಗುತ್ತೆ, ಈ ಸೈಡ್ ಇದನ್ನ ಮಾತಾಡ್ರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ತಿದ್ದೆ, ಅದನ್ನ ಡ್ರೀಮ್ ಕಾಣ್ತಿದ್ದೆ ನಾನು. ಜೊತೆಗೆ ಅದನ್ನ ಇಷ್ಟು ಚೆನ್ನಾಗಿ ಕೊಡ್ಬೇಕು, ನಾನು ಇಷ್ಟು ಚೆನ್ನಾಗಿ ಕೊಡ್ತೇನೆ, ಹಿಂಗ್ ರಿಸಲ್ಟ್ ಬರುತ್ತೆ, ಇಷ್ಟು ಜನಗಳೆಲ್ಲ ಜಾಯಿನ್ ಆಗಿ ಅವ್ರ ಬಿಸ್ನೆಸ್ ನ ಕಟ್ತಾರೆ, ಅವ್ರ ಲೈಫ್ ಚೇಂಜ್ ಆಗುತ್ತೆ, ಈ ಬಿಸ್ನೆಸ್ ಮುಖಾಂತರ ಇಷ್ಟು ಜನಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇಮ್ಯಾಜಿನೇಷನ್ ಮಾಡ್ಕೊಳ್ತಿದ್ದೆ. ನಾನು ಒಳಗಡೆಯಿಂದನೂ ಪ್ರಿಪೇರ್ ಆಗ್ತಿದ್ದೆ, ಹೊರಗಡೆಯಿಂದನೂ ಕೂಡ ಪ್ರಿಪೇರ್ ಆಗ್ತಿದ್ದೆ. ಸೊ ಹಾಗಾಗಿ ನೀವುಗಳು ಕೂಡ ಅಷ್ಟೇ, ನಿಮ್ ಒಳಗಡೆ ಒಂದು ಪ್ರಿಪರೇಷನ್ ಇರ್ಬೇಕಾಗತ್ತೆ, ಜೊತೆಗೆ ಹೊರಗಡೆನೂ ಪ್ರಿಪರೇಷನ್ ಇರ್ಬೇಕಾಗತ್ತೆ. ಒಳಗಡೆ ಪ್ರಿಪರೇಷನ್ ಸ್ಟ್ರಾಂಗ್ ಆಗೋದು ಯಾವಾಗ ಅಂತ ಹೇಳಿದ್ರೆ, ಹೊರಗಡೆ ಸ್ವಲ್ಪ ಪ್ರಿಪರೇಷನ್ ನೀವು ರೆಡಿ ಮಾಡ್ಕೊಂಡಾಗ, ನಾನು ಏನ್ ಮಾಡ್ಬೇಕು, ಎಷ್ಟೊತ್ತು ಸ್ಟಾರ್ಟ್ ಮಾಡ್ಬೇಕು, ಇದೆಲ್ಲ ಇರುತ್ತೆ. ಸೊ ಹಂಗಾಗಿ ಒಂದು ಪ್ರೆಸೆಂಟೇಶನ್ ಕ್ಲಿಕ್ ಆಗೋದಕ್ಕೆ ಏನೆಲ್ಲ ಪ್ರಿಪರೇಷನ್ ಬೇಕು ಅದ್ರ ಕಡೆ ಗಮನ ಇರ್ಲಿ. ಉದಾಹರಣೆಗೆ ಏನು, ನೀವು 1-to-1 ಮಾಡಕ್ ಕೂತ್ಕೊಳ್ತೀರಾ ಅನ್ಕೊಳ್ಳಿ, ಎಕ್ಸಾಂಪಲ್ 1-to-1 ಮಾಡಕ್ ಕೊಳ್ತೀರಾ. 1-to-1 ಮಾಡಕ್ ಹೋದಾಗ ನನ್ನ ಹತ್ರ ಕ್ಯಾಟ್ಲಾಗ್ ಇದೆಯಾ, ಕನೆಕ್ಟ್ ಮ್ಯಾಗ್ಸಿನ್ ಇದೆಯಾ, ಜೊತೆಗೆ ಅಕಸ್ಮಾತ್ ನಾನು ರೈಟಿಂಗ್ ಅಲ್ಲಿ ಪ್ರೆಸೆಂಟೇಶನ್ ಕೊಡ್ತಾ ಇದ್ದೀನಿ, ನನ್ನ ಹತ್ರ ಸಿಸ್ಟಮ್ ಇಲ್ಲ ಅಂತ ಹೇಳಿದ್ರೆ ರೈಟಿಂಗ್ ಅಲ್ಲಿ ನನ್ನ ಹತ್ರ ಪೆನ್ ಇದೆಯಾ, ಶೀಟ್ ಇದೆಯಾ ಅನ್ನೋದು ಇಂಪಾರ್ಟೆಂಟ್. ಮತ್ತೆ ಪರ್ಫೆಕ್ಟ್ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಹೇಳ್ತೀನಿ ಕೇಳಿ. ಪ್ರಿಪರೇಷನ್ ಇರುತ್ತೆ, ಕೆಲವರು ಪರ್ಫೆಕ್ಟ್ ಆಗಿರಲ್ಲ. ಏನು ಶೀಟ್ ಇರುತ್ತೆ, ಆ ಶೀಟ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಬ್ಬರ ಹತ್ರ ಪ್ರೆಸೆಂಟೇಶನ್ ಕೊಡ್ಬೇಕಾರೆ ಅದನ್ನ ಹೇಗೋ ಬ್ಯಾಗ್ ಒಳಗಡೆ ಹಾಕಿ ಫೋಲ್ಡ್ ಹೆಂಗೋ ಮಾಡಿ ಹಾಕ್ಬಿಟ್ಟಿರ್ತಾರೆ. ಅದನ್ನ ಗೆಸ್ಟ್ ಎದುರುಗಡೆ ಓಪನ್ ಮಾಡ್ತಾರೆ, ಹಿಂಗ್ ಓಪನ್ ಮಾಡಿ ಶೀಟ್ ಎಲ್ಲ ಐರನ್ ಮಾಡ್ತಾರೆ ಅಲ್ಲಿ, ಆಮೇಲೆ ಪ್ರೆಸೆಂಟೇಶನ್ ಕೊಡಕ್ ಹೋಗ್ತಾರೆ. ಅಲ್ಲೇ ನಾವು ಸೋತ್ ಬಿಡ್ತೀವಿ. ಯಾವಾಗ ಶೀಟ್ ಓಪನ್ ಮಾಡಿ ಶೀಟ್ ನ ನಾವು ಕೈಯಲ್ಲಿ ಐರನ್ ಮಾಡ್ತೀವಲ್ಲ, ಅವಾಗ್ಲೇ ಹೋಯ್ತು. ಸೊ ಆತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಡಿಸಿಪ್ಲಿನ್ ಆಗಿರ್ಬೇಕು, ನೀಟ್ ಆಗಿರ್ಬೇಕು, ಅಟ್ರಾಕ್ಟಿವ್ ಆಗಿರ್ಬೇಕು ನಮ್ಮ ಪ್ರಿಪರೇಷನ್ಸ್ ಗಳು. ನಮ್ಮ ಒಂದು ಶೀಟ್ ತೆಗಿತಿದೀವಿ ಅಂತ ಹೇಳಿದ್ರೆ ಖುಷಿ ಆಗ್ಬೇಕು ಅವ್ರಿಗೆ, ವಾವ್ ಅಂತ ಹೇಳ್ಬಿಟ್ಟು. ಸೊ ಆ ತರ ನಮ್ಮ ಪ್ರಿಪರೇಷನ್ ಇರ್ಬೇಕಾಗತ್ತೆ. ಪ್ರತಿ ಸಣ್ಣ ಕೆಲಸಗಳಿಗೂ ಕೂಡ ನೀವ್ ಎಷ್ಟು ಪ್ರಿಯಾರಿಟಿ ಕೊಡ್ತೀರಾ ಅನ್ನೋದ್ರ ಮೇಲೆ ನೀವು ಬಿಸ್ನೆಸ್ ಅಲ್ಲಿ ಗ್ರೋತ್ ಕಾಣುವಂತದ್ದು. ಸೊ ಹಾಗಾಗಿ ಪರ್ಫೆಕ್ಟ್ ಪ್ರಿಪರೇಷನ್ ಕಡೆ ಗಮನ ಕೊಡಿ. ಎರಡನೇದೇನಪ್ಪ ಅಂದ್ರೆ ಬೀನ್ ಪ್ರೆಸೆಂಟ್ ಅಂತ ಹೇಳ್ಬಿಟ್ಟು, ಅಕಸ್ಮಾತ್ ಏನಾದ್ರು ಮಿಸ್ ಆಯ್ತು, ಇಟ್ಸ್ ಓಕೆ, ಮಿಸ್ ಆಗೋಯ್ತು, ಪಾಸ್ಟ್ ಅದು ಆಗೋಯ್ತು, ಏನು ಮಾಡಕ್ಕಾಗಲ್ಲ. ಆಗೋಗಿರೋದು ಯಾವ್ದು ಕೂಡ ನಿಮ್ ಕೈಲಿಲ್ಲ. ಈಗ ನಿಮ್ ಕೈಲಿ ಇರೋದೇನ್ ಗೊತ್ತಾ, ಪ್ರೆಸೆಂಟ್. ಈಗ ನಾನೇನ್ ಮಾಡ್ಬೇಕು, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಏನೋ ಒಂದ್ ಸಮಸ್ಯೆ ಆದಾಗ ಪ್ರೆಸೆಂಟೇಶನ್ ಕೊಡ್ಬೇಕಾರೆ ಸ್ಟೇಜ್ ಅಲ್ಲಿ ಏನೋ ಒಂದು ಮಿಸ್ ಆಯ್ತು, ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಪೆನ್ನು ಡೈರಿನೋ ಏನೋ ಒಂದು ಆ ಕ್ಷಣಕ್ಕೆ ಮಿಸ್ ಆಗೋಯ್ತು, ಓಕೆ, ಕೂಲ್ ಆಗ್ಬೇಕು. ಏನ್ ಮಾಡ್ಬೇಕು, ನಾನು ಆ ಕ್ಷಣದಲ್ಲಿ ಏನ್ ಮಾಡಕ್ ಸಾಧ್ಯ, ಪಾಸಿಬಿಲಿಟೀಸ್ ಏನಿದೆ, ನಾನ್ ಏನ್ ಮಾಡಕ್ ಸಾಧ್ಯ, ಆ ಮಾಡುವಂತದ್ದು ಎಕ್ಸ್ಟ್ರಾರ್ಡಿನರಿ ಆಗಿರ್ಬೇಕು. ಅದನ್ನಷ್ಟೇ ನಾವು ಥಿಂಕ್ ಮಾಡ್ಬೇಕಾಗತ್ತೆ. ಅಯ್ಯೋ ಮಿಸ್ ಮಾಡ್ಕೊಂಡ್ಬಿಟ್ಟೆ, ಅಯ್ಯೋ ಮರ್ತೋಯ್ತು, ಎಂತ ಕೆಲ್ಸ ಆಯ್ತು, ನಾನೀಗ ಮಾಡ್ಕೋಬಾರ್ದಾಗಿತ್ತು, ಹಿಂಗೆಲ್ಲ ಯೋಚನೆ ಮಾಡಕ್ ಹೋಗ್ಬಾರ್ದು ಆ ಟೈಮ್ ನಲ್ಲಿ. ಸೊ ನೀವು ಸ್ಟೇಜಿಗೆ ಬಂದಾಗ್ಲೂ ಪ್ರೆಸೆಂಟೇಶನ್ ಕೊಡೋಕ್ ಸ್ಟಾರ್ಟ್ ಮಾಡಿದ್ಮೇಲೆ ಪ್ರೆಸೆಂಟ್ ಅಲ್ಲಿ ಇರ್ಬೇಕಾಗಿದ್ದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಆ ಕ್ಷಣದಲ್ಲೇ ಇದ್ದು ಏನ್ ನಡೀತಿದೆ ಅನ್ನೋದನ್ನ ಸಮಾಧಾನ ಗಮನಿಸಿ ನಾನ್ ಏನ್ ಮಾಡ್ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡ್ಬಿಟ್ರೆ ನಿಮ್ಮ ಪ್ರೆಸೆಂಟೇಶನ್ ಸೂಪರ್ ಕ್ಲಿಕ್ ಆಗತ್ತೆ. ಒಂದು ಮತ್ತೆ ಇನ್ನೊಂದು ನಮ್ಮ ಅಪ್ಲೈನ್ಸ್ ಗಳು ಹೇಳ್ಕೊಡ್ತಿದ್ವಿ, ಏನಂತ ಹೇಳಿದ್ರೆ, ನೀವು ಪ್ರೆಸೆಂಟೇಶನ್ ಮಾಡಕ್ ಹೋದಾಗ ಅಕಸ್ಮಾತ್ ಗೊತ್ತಿಲ್ದೇನೋ ಒಂದ್ ಮಿಸ್ ಆಗ್ಬಿಡುತ್ತೆ, ಏನೋ ಒಂದ್ ವರ್ಡ್ ಮಿಸ್ ಆಗ್ಬಿಡುತ್ತೆ. ಕೆಲವ್ರು ಮಿಸ್ ಆಗ್ಬಿಟ್ರೆ ಟೆನ್ಷನ್ ಆಗ್ಬಿಟ್ಟು, ಅಯ್ಯೋ ಒಂದು ಮಿಸ್ ಆಗ್ಬಿಟ್ಟೆ, ನಾನು ಅದ್ ಬಿಟ್ಬಿಟ್ಟೆ, ಅದ್ ಮಾತಾಡ್ಬೇಕಿತ್ತು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಅಪ್ಲೈನ್ಸ್ ಗಳು ಏನ್ ಹೇಳ್ಕೊಡ್ರು ಅಂತ ಹೇಳಿದ್ರೆ, ನೀನ್ ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ ಎಫೆಕ್ಟಿವ್ ಆಗಿ ಮಾಡ್ತಾ ಹೋಗ್ತಾರೋ. ಏನೋ ಒಂದ್ ಮಿಸ್ ಆಯ್ತು ಅಂತ ನಿನಗ್ ಗೊತ್ತಾಗತ್ತೆ, ನಮಗ್ ಗೊತ್ತಾಗತ್ತೆ ಲೀಡರ್ಸ್ ಗಳಿಗೆ. ಆದ್ರೆ ಹೊಸದಾಗಿ ಮೋದಿಕೆ ಕೇಳ್ತಿರೋರಿಗೆ ನೀವೇನ್ ಮಿಸ್ ಮಾಡ್ರಂತ ಅವ್ರಿಗೆ ಗೊತ್ತಿರಲ್ಲ. ಬಟ್ ಅಲ್ಲಿ ನೀವು ಟೆನ್ಷನ್ ಆಗೋಕ್ ಹೋಗ್ಬೇಡಿ. ಸೊ ಚೆನ್ನಾಗಿ ಎಫೆಕ್ಟಿವ್ ಆಗಿ ನೀವು ನಿಮ್ ಪ್ರೆಸೆಂಟೇಶನ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಿದ್ರು. ಹಾಗಾಗಿ ಪ್ರೆಸೆಂಟ್ ಅಲ್ಲಿ ಇರುವಂತದ್ದು ಎಫೆಕ್ಟಿವ್ ಆಗಿ ಅದನ್ನ ಫಾಲೋ ಅಪ್ ಮಾಡುವಂತದ್ದು ತುಂಬಾ ಮುಖ್ಯ. ನೆಕ್ಸ್ಟ್ ಸ್ಕಿಲ್ ಏನಪ್ಪಾ ಅಂದ್ರೆ ಕಾನ್ಫಿಡೆನ್ಸ್. ಇದು ಬಹಳ ಮುಖ್ಯ ಫ್ರೆಂಡ್ಸ್. ಈ ಬಿಸ್ನೆಸ್ ಅಲ್ಲಿ ಫಸ್ಟ್ ಆಫ್ ಆಲ್ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬೇಕು ನಮ್ಗೆ ಆ ಟೈಮ್ ನಲ್ಲಿ ಪ್ರೆಸೆಂಟೇಶನ್ ಮಾಡೋದ್ರಲ್ಲಿ. ಮತ್ತೆ ಕಾನ್ಫಿಡೆನ್ಸ್ ನ ನಾವು ಏನೋ ಡಿಫಾಲ್ಟ್ ಮಾಡ್ಕೊಂಡ್ಬಿಡ್ಬೇಕು ನಮ್ಮ ಒಳಗಡೆ. ಸೊ ಕಂಪ್ಲೀಟ್ ಯಾವಾಗ್ಲೂ ಇರೋ ತರ ಮಾಡ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ, ಯಾವಾಗ್ಲೂ ಏನ್ ಯೋಚನೆ ಮಾಡ್ಬೇಕು, ನಿಮ್ಗೆ ಕಾನ್ಫಿಡೆಂಟ್ ಇನ್ಕ್ರೀಸ್ ಆಗೋದು ಯಾವಾಗ ಅಂತ ಹೇಳಿದ್ರೆ, ನನಗೆ ಈ ಬಿಸ್ನೆಸ್ ಮೇಲೆ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಬರುತ್ತೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ. ಯಾಕೆ ಗೊತ್ತಾ, ಈ ಬಿಸ್ನೆಸ್ ನೆಟೋ ಮಕಡಿನ ಪವರ್ ಅರ್ಥ ಆಗಿದೆ, ಮೋದಿಕೇರ್ನ ಪವರ್ ಅರ್ಥ ಆಗಿದೆ. ಮೋದಿಕೇರ್ ಅನ್ನುವಂತ ಒಂದು ಆಪರ್ಚುನಿಟಿ ಸರಿಯಾಗಿ ನಾವು ಅವ್ರಿಗೆ ಅರ್ಥ ಮಾಡಿಸು ಅಂತ ಹೇಳಿದ್ರೆ, ಅವರ ಲೈಫ್ ನಲ್ಲಿ ಎಲ್ಲೂ ಸಿಗದಿರುವಂತ, ಯಾವತ್ತೂ ಸಿಗದಿರುವಂತ ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮೇಶನ್ ನಾವು ನಮ್ ಕಡೆಯಿಂದ ಕೊಡಬಹುದು. ಥಿಂಕ್ ಮಾಡಿ ನೋಡಿ, ಅವರ ಲೈಫಿಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಿದೀವಿ, ದೊಡ್ಡ ಮಟ್ಟದ ಕೊಡುಗೆ ನಾವು ಅವ್ರ ಲೈಫ್ ಕೊಡ್ತಿದೀವಿ ಅಂತ ಹೇಳಿದ್ರೆ ಎಷ್ಟು ಕಾನ್ಫಿಡೆಂಟ್ ನಮ್ಗಿರ್ಬೇಕು. ಜಸ್ಟ್ ಇಮ್ಯಾಜಿನ್. ಯಾಕೆ, ಜೊತೆಗೆ ಇನ್ನೊಂದು ಮೋದಿಕೇರ್ ನಮ್ಮ ಓನರ್ ಪ್ರೌಡ್ ಮೆಂಟರ್ ಸಮೀರ್ ಸರ್ ಏನ್ ಹೇಳಿದ್ರೆ, ಅವ್ರು ನಮ್ಮನ್ನ ಪಾರ್ಟ್ನರ್ ಅಂತ ಕರೀತಿದ್ದಾರೆ. ಸೊ ಪಾರ್ಟ್ನರ್ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಪ್ರೌಡ್ ಫೀಲ್ ಇರ್ಬೇಕಲ್ಲ ಬಿಸ್ನೆಸ್ ಮೇಲೆ. ಸೊ ಹಂಗಾಗಿ ನಾನು ಯಾವಾಗ ಹೇಳ್ತಿರ್ತೀನಿ, ಪುಣ್ಯ ಮಾಡಿದ್ರು ಮಾತ್ರ ಮೋದಿಕೇರ್ ಸಿಗುತ್ತೆ, ನಾವೆಲ್ಲ ಪುಣ್ಯವಂತರು ಮೋದಿಕೇರ್ ಇರೋರು. ಸೊ ಹಾಗಾಗಿ ಆ ಒಂದು ಕಾನ್ಫಿಡೆನ್ಸ್ ಇರಬೇಕು, ನಾವು ಪ್ರೌಡ್ ಫೀಲ್ ಇರಬೇಕು. ನಾವ್ ಯಾವಾಗ ಪ್ರೌಡ್ ಫೀಲ್ ಇರ್ತೀವೋ ಕಾನ್ಫಿಡೆಂಟ್ ಇರುತ್ತೆ. ಒಂದು. ಎರಡನೇದು, ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಾನು ತುಂಬಾ ಚೆನ್ನಾಗಿ ಅವ್ರಿಗೆಲ್ಲ ಅರ್ಥ ಮಾಡ್ತೀನಿ ಅನ್ನೋ ವಿಶ್ವಾಸ ಇರ್ಬೇಕು. ಯಾರು ವಿಶ್ವಾಸದಲ್ಲಿ ತುಂಬಿರ್ತಾರೆ ಅವ್ರಿಗೆ ಏನಾಗತ್ತೆ ಗೊತ್ತಾ, ಒಂದೋ ಎರಡೋ ಏನ್ ಮಿಸ್ ಆದ್ರೂ ಕೂಡ ಯಾರಿಗೂ ಗೊತ್ತಾಗಲ್ಲ ಅದು.
ಸೊ ಹಂಗಾಗಿ ನಿಮ್ಗೆ ಏನ್ ಗೊತ್ತು, ಏನ್ ಯೂಸ್ ಮಾಡಿದ್ರೆ ಏನೋ ಒಂದು ವರ್ಡ್ ಮಿಸ್ ಆಯ್ತು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಎಲ್ಲಿ ನೀವು ಕಾನ್ಫಿಡೆನ್ಸ್ ನ ಕಳ್ಕೋತೀರಾ ಅವಾಗ ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಎದುರುಗಡೆ ಅವ್ರಿಗೆ ಪ್ರೆಸೆಂಟೇಷನ್ ರೀಚ್ ಆಗೋದಿಲ್ಲ. ಸೊ ಹಾಗಾಗಿ ಪ್ರೆಸೆಂಟೇಷನ್ ಮಾಡಕ್ ಹೊರಟಾಗ ಯಾರಾದ್ರೂ ಇರ್ಲಿ, ಎದುರುಗಡೆ ಎಂತ ವ್ಯಕ್ತಿ ಆದ್ರೂ ಇರ್ಲಿ, ಬಟ್ ಗೊತ್ತಿರ್ಲಿ ನೀವು ಕೊಡೋರು. ಸೊ ಕೊಡೋಕ್ ಹೋಗ್ತಿದ್ದೀರಾ, ಹಾಗಾಗಿ ಕಾನ್ಫಿಡೆನ್ಸ್ ಇಂದ ನೀವು ನಿಮ್ಮ ಪ್ರೆಸೆಂಟೇಷನ್ ನ ಕೊಡಿ. ಬಟ್ ಒಂದಿರ್ಬೇಕು, ಏನ್ ಗೊತ್ತಾ, ನಮ್ಮ ಬಿಸ್ನೆಸ್ ಅವ್ರ ಲೈಫ್ ದಲ್ಲಿ ಟ್ರಾನ್ಸ್ಫಾರ್ಮೇಶನ್ ತರುತ್ತೆ, ಪರಿವರ್ತನೆ ತಂದೆ ತರುತ್ತೆ ಅನ್ನೋದೊಂದು ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ಸೊ ಅದನ್ನ ನೀವು ವಿಶ್ವಾಸದಿಂದ ಕೊಡ್ಬೇಕಾಗತ್ತೆ. ಸೊ ಹಂಗಾಗಿ ಕಾನ್ಫಿಡೆಂಟ್ ಬಹಳ ಮುಖ್ಯ. ಜೊತೆಗೆ ಜೋಶ್ ಇರ್ಬೇಕು. ನಿಮ್ಗೆ ಬಿಸ್ನೆಸ್ ಚೆನ್ನಾಗಿದೆ ಅನ್ನೋ ವಿಶ್ವಾಸ ಇದೆ, ಜೋಶ್ ಇಲ್ಲ, ತುಂಬಾ ಸಪ್ಪಗೆ ಏನೋ ಒಂದ್ ಕಡೆ ಏನೋ ಕಳ್ಕೊಂಡೋರ್ ತರ, ಮಿಸ್ ಆದವ್ರ ತರ ನೀವು ಪ್ರೆಸೆಂಟೇಷನ್ ಮಾಡಕ್ ಹೋಯ್ತು ಅಂತ ಹೇಳಿದ್ರೆ ಕ್ಲಿಕ್ ಆಗಲ್ಲ, ಎದುರುಗಡೆ ಇರೋ ವ್ಯಕ್ತಿ ಎಂಜಾಯ್ ಮಾಡಲ್ಲ. ಫ್ರೆಂಡ್ಸ್ ಒಂದ್ ತಿಳ್ಕೊಳ್ಳಿ, ನಾವು ಪ್ರೆಸೆಂಟೇಷನ್ ಕೊಡಕ್ ಹೋಗ್ತೀವಿ, ಸ್ಟೇಜ್ ಮೇಲೆ ಆಗ್ಲಿ ಎದುರುಗಡೆ ಆಗ್ಲಿ ಅಂತ ಹೇಳಿದ್ರೆ ನಮ್ಮ ಜೋಶ್ ಹೇಗಿದೆ, ನಾವೆಷ್ಟು ಉತ್ಸಾಹದಿಂದ ತುಂಬಿರ್ತೀವಿ ಅನ್ನೋದ್ರ ಮೇಲೆ ಎದುರುಗಡೆ ಇರೋ ವ್ಯಕ್ತಿಯ ರಿಯಾಕ್ಷನ್ ಬದಲಾಗತ್ತೆ. ಓಕೆ, ನಮ್ಮಲ್ಲಿ ಜೋಶ್ ಇದ್ದು ವಾವ್ ಅಂತೇಳಿ ಎಂಟ್ರಿ ಆಗ್ತಿದ್ದಂಗೆ ನಮ್ಮಲ್ಲಿ ಜೋಶ್ ಇರ್ಬೇಕು, ಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ಜೋಶ್ ಇರ್ಬೇಕು, ವಿಶ್ವಾಸದಿಂದ ಮಾತಾಡ್ತಾ ಇರ್ಬೇಕು ಚೆನ್ನಾಗಿ. ಯಾವಾಗ ಏನ್ ಅನ್ಸುತ್ತೆ, ಎದುರುಗಡೆ ಇರೋ ವ್ಯಕ್ತಿಗೂ ಕೂಡ ಇಷ್ಟ ಆಗತ್ತೆ. ಫ್ರೆಂಡ್ಸ್ ನೀವೇ ಥಿಂಕ್ ಮಾಡಿ ನೋಡಿ, ನಿಮ್ ಎದುರುಗಡೆ ಕೂತಿರೋ ವ್ಯಕ್ತಿ ಸಪ್ಪಗಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸಪ್ಪಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ, ಕೂಲ್ ಆಗಿ ಏನೋ ಒಂಥರ ಕೂತಿದ್ದಾರೆ, ನಿಮ್ಗೆ ಏನ್ ಅನ್ಸುತ್ತೆ? ಖುಷಿ ಆಗತ್ತಾ ನಿಮ್ಗೆ? ಇಲ್ಲ ಅಲ್ಲ. ಸೊ ಹಂಗಿದ್ಮೇಲೆ ನೀವು ಕೂಡ ಜೋಶ್ ಇಲ್ದೇನೆ ಸುಮ್ಮನೆ ಏನೋ ಮಾಡ್ಬೇಕಲ್ಲ ಅಂತ ಮಾಡ್ತಿದ್ರೆ ನಿಮ್ ಎದುರುಗಡೆ ಇರುವಂತ ಜನಗಳಿಗೂ ಕೂಡ ಅದು ಖುಷಿ ಕೊಡೋದಿಲ್ಲ. ನಿಮ್ಮ ಜೋಶ್, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮಲ್ಲಿ ಏನು ಉತ್ಸಾಹ ತುಂಬಿದೆ ಅನ್ನೋದ್ರ ಮೇಲೆ ಎದುರುಗಡೆ ವ್ಯಕ್ತಿಗಳು ವಾವ್ ಅಂತ ಹೇಳ್ತಿರ್ತಾರೆ. ಸೊ ನೋಡಿರ್ಬೋದು, ಕೆಲವರು ಪ್ರೆಸೆಂಟೇಷನ್ ಕೊಡ್ತಾ ಇದ್ರೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಕೂತಿರೋ ಎಲ್ಲರೂ ಕೂಡ ಪ್ರತಿ ಕ್ಷಣಕ್ಕೂ ಕೂಡ ಕ್ಲಾಪ್ಸ್ ಹೊಡಿಯೋದಕ್ಕೆ ಕೈಗಳು ವೆಯ್ಟ್ ಮಾಡ್ತಿರತ್ತೆ ಕೈಗಳು. ಸೊ ಆ ತರ ನಮ್ಮಲ್ಲಿ ಜೋಶ್ ತುಂಬಿ ತುಳುಕ್ತಾ ಇರ್ಬೇಕಾಗತ್ತೆ. ಹಂಗಾಗಿ ಜೋಶ್ ನ ಮೇಂಟೈನ್ ಮಾಡಿ ಪ್ರತಿ ಕ್ಷಣದಲ್ಲೂ, ಈಚ್ ಅಂಡ್ ಎವ್ರಿ ಸೆಕೆಂಡ್ ಅಲ್ಲೂ. ಓಕೆ, ನೆಕ್ಸ್ಟ್ ಒಂದೇನಪ್ಪಾ ಅಂತ ಹೇಳಿದ್ರೆ ಸ್ಮೈಲ್. ಇದು ಬಹಳ ಮುಖ್ಯ. ಜೋಶ್ ಇದೆ, ವಾವ್ ಅನ್ನೋ ತರ ಅವ್ರು ಕಾಣಿಸ್ತಿದ್ದೀನಿ ನಾನು, ಬಟ್ ನಗ್ತಿಲ್ಲ, ಸ್ಮೈಲ್ ಇಲ್ಲ ಅನ್ಕೊಳ್ಳಿ. ಎಲ್ಲ ಒಂದಕ್ಕೊಂದು ಒಂದ್ ತಿಳ್ಕೊಳ್ಳಿ, ನಮ್ಮಲ್ಲಿ ಕಾನ್ಫಿಡೆಂಟ್ ಜಾಸ್ತಿ ಇದ್ರೆ ಜೋಶ್ ಬರುತ್ತೆ, ಜೋಶ್ ಇದ್ರೆ ಸ್ಮೈಲ್ ಅಲ್ಲಿ ಇರ್ತೀವಿ ನಾವು. ಸೊ ಎಲ್ಲನೂ ಕೂಡ ಇದು ಒಂದಕ್ಕೊಂದು ಕನೆಕ್ಟ್ ಇರುವಂತದ್ದು. ಸೊ ಹಾಗಾಗಿ ಇದನ್ನಿಷ್ಟನ್ನು ಕೂಡ ಮೇಂಟೈನ್ ಮಾಡ್ಬೇಕಾಗತ್ತೆ. ನಗುತ್ತಾ ಪ್ರೆಸೆಂಟೇಷನ್ ಕೊಡ್ಬೇಕಾಗತ್ತೆ. ಕೆಲವೊಂದು ಟೈಮ್ ನಾವು ಪ್ರೆಸೆಂಟೇಷನ್ ಸ್ಟೇಜ್ ಮೇಲೆ ಕೊಡ್ಬೇಕಾದ್ರೂ ಆಗ್ಬೋದು, ಅಥವಾ ಮೀಟಿಂಗ್ ಅಲ್ಲಿ ಕೊಡ್ಬೇಕಾದ್ರೂ ಆಗ್ಬೋದು, ಇನ್ ಕೇಸ್ ಅಥವಾ 1-to-1 ಮಾಡುವ ಟೈಮ್ ನಲ್ಲಿ ಕೂಡ ಕೆಲವೊಂದು ಡಿಸ್ಟರ್ಬೆನ್ಸ್ ಆಗ್ಬಹುದು. ಕೆಲವರು ಏನೋ ಪ್ರಶ್ನೆ ಕೇಳ್ತಾರೆ, ಕೆಲವರೇನೋ ಇನ್ನೊಂದು ಡಿಸ್ಟರ್ಬೆನ್ಸ್ ಆಗತ್ತೆ, ಅಕಸ್ಮಾತ್ ಕರೆಂಟ್ ಹೋಗ್ಬಿಡ್ತು, ಮೈಕ್ ಆಫ್ ಆಗೋಯ್ತು. ಎಂತ ಟೈಮ್ ನಲ್ಲೂ ಕೂಡ ಕಾನ್ಫಿಡೆನ್ಸ್ ಇರ್ಬೇಕು, ಜೋಶ್ ಇರ್ಬೇಕು, ಸ್ಮೈಲ್ ಇರ್ಬೇಕು. ಅವ್ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮೊಳಗಡೆ ಪವರ್ ಇರ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮೊಳಗಡೆ ಏನ್ ಪವರ್ ಇರುತ್ತೆ, ವಿಶ್ವಾಸ, ಜೋಶ್ ಎಲ್ಲ ತುಂಬಿರುತ್ತೋ ಅದು ಕಾಣಿಸ್ತಿರುತ್ತೆ ಜನಗಳಿಗೆ. ಹಾಗಾಗಿ ಎಂತ ಪರಿಸ್ಥಿತಿಗಳನ್ನೂ ಕೂಡ ನಿಭಾಯಿಸುವಂತ ಶಕ್ತಿ ಯಾವ್ದಕ್ಕಿದೆ ಅಂತ ಹೇಳಿದ್ರೆ ನಮ್ಮ ವಿಶ್ವಾಸಕ್ಕೆ, ನಮ್ಮ ಜೋಶ್ಗೆ, ಮತ್ತೆ ನಮ್ಮ ನಗುಗೆ ಇರುತ್ತೆ. ಸೊ ಹಂಗಾಗಿ ಸ್ಮೈಲ್ ಇಂದನೂ ಕೂಡ ಕೊಡ್ಬೇಕು ಪ್ರೆಸೆಂಟೇಷನ್ ನ. ಹೇಗೆ ಇನ್ನೊಂದೇನಂದ್ರೆ ಇದು ನನಗೆ ಬಹಳ ಖುಷಿ, ಎಂಜಾಯ್ ಯುವರ್ ಪ್ರೆಸೆಂಟೇಷನ್. ನಾನ್ ಬಹಳ ಇಷ್ಟಪಡ್ತೀನಿ, ಎಲ್ಲೇ ಯಾವ್ದೇ ಒಂದು ಪ್ರೆಸೆಂಟೇಷನ್ ಕೂಡ ಎಂಜಾಯ್ ಮಾಡ್ತೀನಿ. ಅದನ್ನ ಅವ್ರು ಬರ್ತಾರೋ ಬಿಡ್ತಾರೋ ಸೇರ್ತಾರೋ ಅದೆಲ್ಲ ಸೆಕೆಂಡ್ರಿ. ನಾನು ನನ್ನ ಪ್ರೆಸೆಂಟೇಷನ್ ನ ಎಂಜಾಯ್ ಮಾಡ್ತೀನಿ. ನಾನ್ ಕೊಡುವಂತ ವಿಷಯ ಏನಿದೆ ಆ ವಿಷಯನ ಎಂಜಾಯ್ ಮಾಡ್ತೀನಿ, ಅದನ್ನ ತುಂಬಾ ಪ್ರೀತಿಯಿಂದ ಮಾತಾಡ್ತೀನಿ. ಸೊ ಅದೇ ತರ ನೀವು ನಿಮ್ಮ ಪ್ರೆಸೆಂಟೇಷನ್ ನ ಎಂಜಾಯ್ ಮಾಡಿ, ಖುಷಿಯಿಂದ ಪ್ರೆಸೆಂಟೇಷನ್ ಮಾಡಿ. ಸೊ ನೀವು ತುಂಬಾ ಖುಷಿಯಿಂದ ನೀವು ಕೊಡ್ತಾ ಹೋಯ್ತು ಅಂತ ಹೇಳಿದ್ರೆ ಖಂಡಿತ ಅವ್ರಿಗೆ ರೀಚ್ ಆಗತ್ತೆ. ಹಾಗಾಗಿ ಎಂಜಾಯ್ ಯುವರ್ ಪ್ರೆಸೆಂಟೇಷನ್, ಬಹಳ ಎಂಜಾಯ್ ಮಾಡಿ ಅದನ್ನ. ಹೇಗೇನ್ ಎಲ್ಲಾದ್ರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೊ ಸೆಕೆಂಡ್ ಪಾಯಿಂಟ್, ಪ್ರೆಸೆಂಟ್ ಅಲ್ಲಿ ಇದ್ದು ಟೈಮ್ ನ ಮ್ಯಾನೇಜ್ ಮಾಡ್ಬೇಕು. ನಾವು ಜೋಶ್ ಅಲ್ಲಿ ಇದ್ದು ಖುಷಿನಲ್ಲಿ ವಾವ್ ಕೇಳಿಸ್ಕೊಳ್ತಿದ್ದಾರೆ ಅಂತೇಳಿ ಹೇಳ್ತಾನೆ ಹೋಗ್ಬಿಟ್ರೆ ಮತ್ತೆ ಅಲ್ಲಿ ನಾವು ಲಾಸ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಹಂಗಾಗ್ಬಾರ್ದು ಅಂತ ಹೇಳಿದ್ರೆ ಪರ್ಫೆಕ್ಟ್ ಪ್ರಿಪರೇಷನ್ ಯಾವ್ದಪ್ಪ ಅಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ. ನಾನು ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿ ಎಷ್ಟೊತ್ತಿಗೆ ಕ್ಲೋಸ್ ಮಾಡ್ತೀನಿ ಅನ್ನೋಂಥದ್ದು ಕೂಡ ತುಂಬಾ ಮುಖ್ಯ ಆಗತ್ತೆ ಈ ಬಿಸ್ನೆಸ್ ಅಲ್ಲಿ. ಹಾಗಾಗಿ ಟೈಮ್ ನ ಮ್ಯಾನೇಜ್ ಮಾಡೋದು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಈಗ ಪ್ರೆಸೆಂಟೇಷನ್ ಹೇಗ್ ಮಾಡೋದು ಮತ್ತೆ ಪ್ರೆಸೆಂಟೇಷನ್ ಸ್ಕಿಲ್ ನಾವು ಕಲ್ತ್ಕೊಂಡ್ವಿ. ಈಗ ಪಾರ್ಟ್ ಆಫ್ ದ ಪ್ರೆಸೆಂಟೇಷನ್ ನೋಡ, 3 ಪಾರ್ಟ್ ಇದೆ ಪ್ರೆಸೆಂಟೇಷನ್. ಒಂದು ಪ್ರೆಸೆಂಟೇಷನ್ ಮಾಡಕ್ ಕೊಟ್ಟಾಗ 3 ವಿಭಾಗ, ಅದನ್ನ ವಿಂಗಡಣೆ ಮಾಡ್ಕೋಬಹುದು. ಯಾವ ತರ ಅಂತ ಹೇಳಿದ್ರೆ, ಒಂದು ಮೈಂಡ್ ಓಪನ್ ಮತ್ತೆ ವೆಲ್ಕಮ್ ಕ್ಯೂರಿಯಾಸಿಟಿ. ಏನಿದು ಮೈಂಡ್ ಓಪನ್ ವೆಲ್ಕಮ್ ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ, ಸೊ ನಾವು ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡಿದಾಗ ಅಥವಾ ನಾವು ಸ್ಟೇಜ್ಗೆ ಎಂಟ್ರಿ ಆಗ್ತಿದ್ದಂಗೆನೆ, ನಾನು ಪ್ರೆಸೆಂಟೇಷನ್ ಕೂಡ ಸ್ಟಾರ್ಟ್ ಮಾಡ್ತಿದ್ದಂಗೆ ನಾನು ಫಸ್ಟ್ ಮೈಂಡ್ ಓಪನ್ ಅಲ್ಲಿ ಇರ್ಬೇಕು. ಮೈಂಡ್ ಓಪನ್ ಮೀನ್ಸ್ ಪ್ರೆಸೆಂಟ್ ಅಲ್ಲಿ ಇರ್ಬೇಕು, ಜೋಶ್ ಅಲ್ಲಿ ಇರ್ಬೇಕು, ಖುಷಿಯಿಂದ ಇರ್ಬೇಕು. ಅದಾದ್ಮೇಲೆ ನಾನು ಪ್ರೆಸೆಂಟೇಷನ್ ಯಾರು ಕೂಡ ಹೊರಟಿದ್ದೀನೋ ಅವ್ರ ನಾನು ಬಹಳ ಖುಷಿಯಿಂದ, ಜೋಶಿಂದ, ನಗ್ನಗತ್ತಾ ವೆಲ್ಕಮ್ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಸೊ ವೆಲ್ಕಮ್ ಮಾಡುವಂತ ರೀತಿ ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿದ್ರೆ, ಖುಷಿಯಿಂದ ಇಲ್ಲ ಅಂತ ಹೇಳಿದ್ರೆ ಅಲ್ಲೂ ಕೂಡ ಆರಂಭದಲ್ಲೇ ಮೈಂಡ್ ಕ್ಲೋಸ್ ಆದಂಗ ಹಂಗಾಗ್ಬಿಡುತ್ತೆ. ಹಂಗಾಗ್ಬಾರ್ದು ಅಂತ ಹೇಳಿದ್ರೆ ವೆಲ್ಕಮ್ ಮಾಡ್ಕೊಳ್ಳೋ ರೀತಿ ಚೆನ್ನಾಗಿರ್ಬೇಕು. ಅವ್ರನ್ನ ವೆಲ್ಕಮ್
ವೆಲ್ಕಮ್ ಮಾಡ್ಬೇಕಾದ್ರೆ ಐಡೆಂಟಿಫೈ ಮಾಡ್ಬೇಕು. ಸೊ ಇವತ್ತು ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ದೀರಾ, ನಮ್ ಜಾಗಕ್ಕೆ ನೋಡ್ಬೋದಾ, ಯಾವ್ದಾರ ಒಂದು ದೊಡ್ಡ ಇವೆಂಟ್ ಮಾಡ್ತಿದ್ದೀರಾ, ಸ್ವಲ್ಪ ಜನಗಳನ್ನ ನೀವು ಶೋಕೇಸ್ ಮಾಡ್ತಾ ಇದೀರಾ, ಬಿಒ ಮಾಡ್ತಿದ್ದೀರಾ, ಪ್ರೆಸೆಂಟ್ ಮಾಡಕ್ ಹೋಗ್ತೀರಾ ಅಂತ ಹೇಳಿದ್ರೆ ಎಲ್ರಿಗೂ ವಿಶ್ ಮಾಡ್ಬೇಕು. ಅದ್ ಯಾವ ಟೈಮು, ಸಂಜೆನಾ, ಮಧ್ಯಾಹ್ನನ, ಬೆಳಗ್ಗೆನ, ಅದನ್ನ ನೋಡ್ಕೊಂಡು ಅವ್ರಿಗೆ ನಾವು ವಿಶ್ ಮಾಡ್ಬೇಕಾಗತ್ತೆ. ಸೊ ಗುಡ್ ಮಾರ್ನಿಂಗ್ ಇರ್ಬೋದು ಅಥವಾ ಗುಡ್ ಈವ್ನಿಂಗ್ ಇರ್ಬೋದು. ಸೊ ಈ ತರ ವಿಶ್ ಮಾಡ್ಬೇಕಾಗತ್ತೆ. ಒಂದು ವಿಶ್ ಮಾಡದ್ಮೇಲೆ ಯಾರೆಲ್ಲ ಆರಂಭದಲ್ಲಿ ಫಸ್ಟ್ ಟೈಮ್ ಬಂದಿದ್ದಾರೆ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಐಡೆಂಟಿಫೈ ಮಾಡಿ ವಾ ಎಷ್ಟೊಂದ್ ಜನ ಬಂದಿದ್ದಾರೆ, ಗ್ರೇಟ್, ಇವತ್ತು ನೀವು ನಮ್ ಜೊತೆ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ, ನಮ್ಗೆಲ್ರಿಗೂ ಬಹಳ ಖುಷಿ ಆಗ್ತಾ ಇದೆ. ಜೊತೆಗೆ ಇವತ್ತು ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ದೀರಾ ಅವರೆಲ್ಲರೂ ಕೂಡ ನಮ್ ಕಡೆಯಿಂದ ನಿಮ್ಮನ್ನ ಚಪ್ಪಾಳೆ ಮುಖಾಂತರ ವೆಲ್ಕಮ್ ಮಾಡ್ತಾ ಇದ್ದಾರೆ. ಅವ್ರೆಲ್ರಿಗೂ ಜೋರಾಗಿ ಚಪ್ಪಾಳೆ ಅಂತ ಹೇಳಿದಾಗ ಏನ್ ಅನ್ಸುತ್ತೆ, ಎಲ್ಲೋ ಒಂದ್ ಕಡೆ ಫಸ್ಟ್ ಟೈಮ್ ಅಟೆಂಡ್ ಆಗ್ತಿರೋ ವ್ಯಕ್ತಿಗೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಕ್ಲಾಪ್ಸ್ ಕೊಟ್ಟಾಗ, ಅವ್ರಿಗೆ ವಿಶ್ ಮಾಡಿದಾಗ, ಅವ್ರನ್ನ ವೆಲ್ಕಮ್ ಮಾಡಿದಾಗ ಅವ್ರಿಗದು ಖುಷಿ ಆಗುತ್ತೆ. ಯಾಕಂದ್ರೆ ಅಪ್ರಿಶಿಯೇಷನ್ ಅನ್ನೋದು ಬಹಳ ಮುಖ್ಯ. ಸೊ ಹಂಗಾಗಿ ಒಂದು ಇವೆಂಟ್ ಅಲ್ಲಿ ಹೊಸದಾಗಿ ಯಾರು ಬಂದಿರ್ತಾರೆ, ಹೊಸದಾಗಿ ಬಿಸ್ನೆಸ್ ತಿಳ್ಕೊಳಕ್ ಯಾರು ಬಂದಿರ್ತಾರೆ, ಅವ್ರನ್ನ ಅಪ್ರಿಶಿಯೇಷನ್ ಮಾಡುವಂತದ್ದು, ಅವ್ರನ್ನ ಫೈಂಡ್ ಔಟ್ ಮಾಡುವಂತದ್ದು ತುಂಬಾ ಮುಖ್ಯ ಆಗತ್ತೆ. ಅದಾದ್ಮೇಲೆ ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಫ್ರೆಂಡ್ಸ್, ಇವತ್ತು ನೀವೇನ್ ಬಂದಿದ್ದೀರಾ, ಇವತ್ತು ನೀವು ಹೋಗ್ಬೇಕಾದ್ರೆ ಒಂದ್ ದೊಡ್ಡ ಮಟ್ಟದ ಕೊಡುಗೆ ಜೊತೆಗೆ ಹೋಗ್ತೀರಾ, ಒಂದ್ ದೊಡ್ಡ ಮಟ್ಟದ ಗಿಫ್ಟ್ ಜೊತೆಗೆ ಹೋಗ್ತೀರಾ, ಹೋಗ್ಬೇಕಾದ್ರೆ ನಿಮ್ ಕರ್ಕೊಂಬಂದಿರೋ ವ್ಯಕ್ತಿಗೆ ಥ್ಯಾಂಕ್ಸ್ ಹೇಳಿ ಹೋಗ್ತೀರಾ ಅಂತ ಒಂದು ಸಿಹಿ ಸುದ್ದಿ ಇವತ್ತು ನಿಮ್ಗೆ ಸಿಗ್ತಿದೆ. ಏನಿರ್ಬೋದು ಅಂತ ಅವ್ರು ಯೋಚನೆ ಮಾಡೋ ತರ ನಾವು ಕ್ರಿಯೇಟ್ ಮಾಡ್ಬೇಕು. ಸೊ ಅಂದ್ರೆ ಅವ್ರಿಗೆ ಏನಿರ್ಬೋದು ಇದು ಅನ್ನೋದನ್ನ ಯೋಚನೆ ಮಾಡೋ ತರ ಮಾಡ್ತೀವಲ್ಲ, ದಟ್ ಈಸ್ ಕ್ಯೂರಿಯಾಸಿಟಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು, ಹೆಂಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ನೋಡೋಣ. ಈಗ ನನ್ ಕೈಲಿ ಒಂದ್ ಯಾವ್ದೋ ಒಂದು ನೋಟ್ ಬುಕ್ ಇದೆ ಅನ್ಕೊಳ್ಳಿ. ಒಂದ್ ನೋಟ್ ಬುಕ್ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾನ್ ನಿಮ್ ಕೈಲಿ ಕೊಡ್ತೀನಿ. ಯಾವ ತರ ಅಂತ ಹೇಳಿದ್ರೆ, ಜಸ್ಟ್ ಇದನ್ನ ಹಿಡ್ಕೊಂಡಿರಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋಗ್ತೀನಿ. ಇಟ್ಕೊಂಡಿರಿ ಅಂತ ಕೊಟ್ಟಾಗ ಏನಾಗುತ್ತೆ, ಇಟ್ಕೊಂಡಿರ್ತೀರಾ, ಅಕಸ್ಮಾತ್ ಬೇಜಾರಾದ್ರೆ ಪಕ್ಕಕ್ಕೆ ಇಡ್ತೀರಾ, ಅದ್ರ ಬಗ್ಗೆ ನೀವು ಗಮನ ಕೊಡಲ್ಲ. ಇದು ನಾರ್ಮಲ್ ಆಗಿ ಕೊಟ್ಟೋಗಿದ್ದೀರಿ. ಇನ್ನೊಂದ್ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಹೋಗ್ಬೇಕಾದ್ರೆ ಹೇಳ್ತೀನಿ, ನಾನು ಕೊಡ್ಬೇಕಾದ್ರೆ ನಿಮ್ಗೆ ಆ ಡೈರಿನ. ಸೊ ತುಂಬಾ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಇದ್ರಲ್ಲಿ ಏನೋ ಒಂದು ಅಷ್ಟು ವಿಷಯಗಳಿದಾವೆ, ಯಾವುದೇ ಕಾರಣಕ್ಕೂ ಕೆಳಗಡೆ ಇಡ್ಬೇಡಿ, ದಯವಿಟ್ಟು ಇಟ್ಕೊಂಡಿರಿ ಅಂತ ಹೇಳ್ಬಿಟ್ಟು ಇಷ್ಟ ಹೇಳಿ ಎಕ್ಸ್ಟ್ರಾ ಒಂದ್ 2 ವರ್ಡ್ ಹೇಳ್ಬಿಟ್ಟು ಕೊಟ್ಟೋಗ್ತೀನಿ. ಅವಾಗ ಏನನ್ಸುತ್ತೆ ಅಂತ ಹೇಳ್ರಿ, ಎಲ್ಲೋ ಒಂದ್ ಕಡೆ ನಿಮ್ಗೆ ತಡ ಆದ್ರೂ, ನಿಧಾನ ಆದ್ರೂ, ಇಡ್ಬೇಕು ಅಂತ ಬಂದಾಗ್ಲೂ ಕೂಡ ನಾನು ಹೇಳೋ ವಿಚಾರ ಮೈಂಡಿಗೆ ಬರುತ್ತೆ. ಓ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ರೆ ಕೆಳಗಡೆ ಇಡಬಾರ್ದಪ್ಪ, ಇಲ್ಲೇ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಕ್ಯೂರಿಯಾಸಿಟಿ. ಅವ್ರಿಗೆ ಅದನ್ನ ಬಿಡಬಾರ್ದವ್ರು, ಏನೋ ಇರ್ಬೋದಂತೆ, ಇದೆ ಅಂತೆ ಅನ್ನೋ ತರ ಕ್ರಿಯೇಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವರು ಯಾಕೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು ಮತ್ತೆ ವೆಲ್ಕಮ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವ್ದಾರ ಇವೆಂಟಿಗಾಗ್ಲಿ, ನಮ್ಮನೆ ಬಿಒಮ್ಗಾಗ್ಲಿ, ಎಲ್ಲಾದ್ರೂ ಒಂದ್ ಕಡೆ ಪ್ರೋಗ್ರಾಮಿಗೆ ಬಂದವ್ರು ಏನಾಗ್ತದೆ, ಮನಸ್ಥಿತಿ ಒಂದೇ ತರ ಇರೋದಿಲ್ಲ. ಕೆಲವರು ಮನೆಯಿಂದ ಬಂದಿರ್ತಾರೆ, ಕೆಲವರು ಇನ್ನೆಲ್ಲಿಂದನೋ ಬಂದಿರ್ತಾರೆ, ಕೆಲವರು ಇನ್ಯಾವುದೋ ಟೆನ್ಷನ್ ಅಲ್ಲಿ ಬಂದಿರ್ತಾರೆ, ಹೇಗೇಗೋ ಬಂದಿರ್ತಾರೆ. ಕೆಲವರು ಆ ಬಂದಾಗ್ಲೂ ಕೂಡ ಪ್ರೆಸೆಂಟ್ ಬಂದಿರಲ್ಲ, ಪಾಸ್ಟ್ ಅಲ್ಲಿ ಬರುವಂತ ಟೈಮ್ ನಲ್ಲಿ ಬರಕ್ ಮುಂಚೆ ಅವ್ರಿಗೆ ಏನೆಲ್ಲ ಏರುಪೇರುಗಳಾಗಿತ್ತು ಅದ್ರ ಕಡೆಗೆ ಅವರು ಗಮನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಅವ್ರನ್ನ ವೆಲ್ಕಮ್ ಮಾಡುವಂತದ್ದು, ಅವ್ರಿಗೆ ಕ್ಲಾಪ್ಸ್ ಕೊಡಿಸುವಂತದ್ದು, ಜೊತೆಗೆ ಅವ್ರಿಗೆ ಮೈಂಡ್ ಓಪನ್ ಮಾಡುವಂತದ್ದು ಬಹಳ ಮುಖ್ಯ. ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುವಂತದ್ದು ಪ್ರೆಸೆಂಟೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಮೈಂಡ್ ಓಪನ್ ಪಾರ್ಟ್. ಸೊ ನೆಕ್ಸ್ಟ್ ಈ ಮೈಂಡ್ ಓಪನ್ ಪಾರ್ಟ್ ಆಗ್ತಿದೆಯೇ, ಓಕೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ರೆಸೆಂಟೇಷನ್. ಈ ಸೆಕೆಂಡ್ ಪಾರ್ಟ್, ಪ್ರೆಸೆಂಟೇಷನ್ ಸೆಕೆಂಡ್ ಪಾರ್ಟ್ ಯಾವ್ದು ಬರುತ್ತೆ ಅಂದ್ರೆ ಪ್ರೆಸೆಂಟೇಷನ್. ನಮ್ಮ ಮೋದಿಕೆಯನ್ನ ಪಿಪಿಟಿ ಏನಿದೆ ಅಥವಾ PDF ಪರಿವರ್ತನ್ ಕಾರ್ಯಕ್ರಮದ ಏನ್ ಸ್ಲೈಡ್ ಗಳಿದೆ, ಇದನ್ನ ಎಕ್ಸ್ಪ್ಲೈನ್ ಮಾಡುವಂತದ್ದು ಪ್ರೆಸೆಂಟೇಷನ್. ನೆಕ್ಸ್ಟ್ ಅದನ್ನ ಹೇಗೆ ಅಂತ ಮುಂದೆ ನೋಡೋಣ. ನೆಕ್ಸ್ಟ್ ಟೆಸ್ಟಿಮೋನೀಸ್ ಮತ್ತೆ ಕ್ಲೋಸಿಂಗ್ ಕೊಡುವಂತದ್ದು, ಇದನ್ನು ಕೂಡ ಮುಂದೆ ನೋಡೋಣ. ಒಟ್ಟಾರೆ ಈಗ 3 ಪಾರ್ಟ್ ಇದೆ. ಮೈಂಡ್ ಓಪನ್ ಮಾಡಿ, ವೆಲ್ಕಮ್ ಮಾಡಿ, ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿ, ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡೋದು. ಪ್ರೆಸೆಂಟೇಷನ್ ಮುಗಿತಿದ್ದಂಗೆ ಬೆಸ್ಟ್ ಟೆಸ್ಟಿಮೋನೀಸ್ ಮತ್ತೆ ಕ್ಲೋಸಿಂಗ್ ನ ಕೊಡುವಂತದ್ದು ಒಂದು ಪ್ರೋಗ್ರಾಮ್ ಬಹಳ ಮುಖ್ಯ. ಸೊ ಈಗ ಮೈಂಡ್ ಓಪನ್ ಮತ್ತೆ ವೆಲ್ಕಮ್ ಕ್ಯೂರಿಯಾಸಿಟಿನ ತಿಳ್ಕೊಳ್ತಾ ಇದೀವಿ. ಈಗ ಪ್ರೆಸೆಂಟೇಷನ್ ಹೋಗೋಣ. ಇದು ನಮ್ಮ ಕಂಪನಿಯ ಪರಿವರ್ತನ್ ಸ್ಲೈಡ್, ಪರಿವರ್ತನ್ ಕಾರ್ಯಕ್ರಮದ ಮೊದಲನೇ ಪೇಜ್. ಓಕೆ, ಇಲ್ಲಿ ಮೋದಿಕೇರ್ ಕಂಪನಿ ನಮ್ಮ ಲೀಡರ್ಸ್ ಗಳು ಮತ್ತೆ ನಮ್ಮ ಸ್ಟಾಫ್ಸ್ ನಮ್ಮ ಒಂದು ಬಿಸ್ನೆಸ್ ನ ಬಿಲ್ಡ್ ಮಾಡೋದಕ್ಕೆ ಕ್ರಿಯೇಟ್ ಮಾಡಿರುವಂತ ಒಂದು ಬಿಗ್ಗೆಸ್ಟ್ ಟೂಲು. ಸೂಪರ್ ಆಗಿ ಎಕ್ಸ್ಟ್ರಾರ್ಡಿನರಿಗೆ ರೆಡಿ ಮಾಡಿದ್ದಾರೆ. ಬಹಳ ಖುಷಿ ಆಗುತ್ತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ. ನೀವು ನೋಡ್ತಿರ್ಬೋದು, ಇಲ್ಲಿ ನಾವು ಸಮೀರ್ ಸರ್ ಫೋಟೋ ಇದೆ, ಮೋದಿಕೇರ್ ಅಂತಿದೆ, ಪರಿವರ್ತನ್ ಅಂತಿದೆ. ಸೊ ನಾವು ಆರಂಭದಲ್ಲಿ ಪ್ರೆಸೆಂಟೇಷನ್ ಮಾಡಕ್ ಕೊಟ್ಟಾಗ ನಾವು 1-to-1 ಮಾಡ್ತಿದ್ದಾಗ ಮೋದಿಕೇರ್ ಅಂತಾನೆ ಹೇಳ್ಬಿಟ್ಟು ತಿಳಿಸ್ಬಿಟ್ಟು ನಾವು ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡ್ಬೋದು. ಆದ್ರೆ ಒಂದು ದೊಡ್ಡ ಸೆಮಿನಾರ್ ಮಾಡ್ತಿದ್ದಾಗ, ದೊಡ್ಡ ಮೀಟಿಂಗ್ ಮಾಡ್ತಿದ್ದಾಗ ಮೋದಿಕೇರ್ ಏನು ಅಂತ ಅರ್ಥ ಮಾಡ್ಸಕ್ ಮುಂಚೆ ನಾವ್ ಈ ಮೋದಿಕೇರ್ ವರ್ಡ್ ನ ಯೂಸ್ ಮಾಡಬಾರ್ದು ಇಲ್ಲಿ. ಸೊ ಹಾಗಾಗಿ ಏನ್ ಮಾಡ್ಬೋದು ನಾವು ಅಂತ ಹೇಳಿದ್ರೆ, ಇಲ್ಲಿ ಏನ್ ನಾವು ಅರ್ಥ ಮಾಡಿಸ್ಬೋದು ಅಂತ ಹೇಳಿದ್ರೆ, ಅವ್ರನ್ನ ಪರಿವರ್ತನ್ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡ್ಬೋದು. ವೆಲ್ಕಮ್ ಮಾಡ್ಬಿಟ್ಟು ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಜೀವನದಲ್ಲಿ ಎಲ್ರಿಗೂ ಕೂಡ ಪರಿವರ್ತನೆ ಎನ್ನುವಂಥದ್ದು ಅವಶ್ಯಕತೆ ಇರುತ್ತೆ. ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅಂತ ಎಲ್ರು ಕಾಯ್ತಿದ್ದೀರಾ, ಹೌದಾ ಇಲ್ವಾ ಅಂತ ಹೇಳಿ ನಾವು ಅವ್ರನ್ನ ಜಸ್ಟ್ ಒಂದು ಕ್ವಶನ್ ಕೇಳೋ ತರ ಅಥವಾ ಒಂದು ಸಣ್ಣ ಒಂದು ಜೋಕ್ಸ್ ಮಾಡೋ ರೀತಿನಲ್ಲಿ ಎಲ್ರಿಗೂ ಲೈಫ್ ಅಲ್ಲಿ ಬದಲಾವಣೆಗಳು ಬೇಕಲ್ವಾ, ಎಷ್ಟು ಜನ ಬದಲಾವಣೆಗಳು ಕಾಯ್ತಿದ್ದೀರಾ, ಬದಲಾವಣೆಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಹ್ಯಾಂಡ್ ರೈಸ್ ಮಾಡ್ಬೋದಾ ಅಂತೇಳಿ ಅವ್ರನ್ನ ನಾವು ಆಕ್ಟಿವಿಟೀಸ್ ಜೊತೆ ಇನ್ವಾಲ್ವ್ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗತ್ತೆ. ಓಕೆ, ಸಮ್ ಪೀಪಲ್ ಚಾಟ್ ಮಾಡ್ತಿದ್ದಾರೆ. ಏನಾದ್ರು ಚಾಟ್ ಇದೆ, ಇಂಪಾರ್ಟೆಂಟ್ ಮೆಸೇಜ್ ಇದೆಯಾ ಸರ್?
ಓಕೆ, ನೋ ಪ್ರಾಬ್ಲಮ್. ನಿಮ್ಮಲ್ಲಿ ಆಗ್ತಾ ಇದಾರಾ ಇಲ್ಲ ನನಗೆ ಯಾವ್ದು ಬರ್ತಾ ಇಲ್ಲ, ನಾನು ಆನ್ಸರ್ ಮಾಡ್ತಿದ್ದೀನಿ. ಹಂಗಿದ್ರೆ ಓಕೆ. ಅದಕ್ಕೆ ನನ್ಗೇನಾದ್ರು ಅವ್ರಿಗೆ ಸರಿಯಾಗಿ ಕ್ಲಾರಿಟಿ ಸಿಗ್ತಿಲ್ವಾ, ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ಕೇಳಿ ನೋಡೋಣ ಅಂತ ನೋಡಿದೆ ನಾನು. ಥ್ಯಾಂಕ್ ಯು. ಇಲ್ಲ ಇಲ್ಲ. ಓಕೆ ಓಕೆ, ಗ್ರೇಟ್. ಸೊ ಈಗ ಪರಿವರ್ತನೆ ನಾವ್ ಈ ತರ ಅವ್ರನ್ನ ನಮ್ಮ ಜೋಶ್ ಜೊತೆಗೆ ನಮ್ಮ ಪ್ರೆಸೆಂಟೇಶನ್ ಜೊತೆಗೆ ಅವ್ರನ್ನ ಆಕ್ಟಿವಿಟೀಸ್ ಮಾಡಿಸುವಂತದ್ದು, ಆಂಡ್ರೈಸ್ ಮಾಡಿಸುವಂತದ್ದು, ಅವ್ರಿಗೆ ಕ್ಲಾಪ್ಸ್ ಕೊಡಿಸುವಂತದ್ದು, ಬದಲಾವಣೆಗೋಸ್ಕರ ವೇಟ್ ಮಾಡ್ತಾರೆ ಎಷ್ಟು ಜನ ಇದೀರಾ ಅಂತ ಹೇಳೋ ಅನ್ನುವಂಥದ್ದು. ಸೊ ಈ ತರ ಇರುತ್ತೆ. ಸೊ ಈ ತರ ಅವ್ರನ್ನ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ತಗೋಬೇಕಾಗತ್ತೆ. ಅದಾದ್ಮೇಲೆ ಪರಿವರ್ತನೆ ಆಗ್ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಮೊದಲು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಆಲೋಚನೆಗಳು ಬದಲಾಗ್ಬೇಕು. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಬದಲಾಗ್ಬೇಕಾಗತ್ತೆ. ನನ್ನ ಆಲೋಚನೆ ಬದಲಾಗಿ ನಾನು ಬದಲಾಯಿತು ಅಂತ ಹೇಳಿದ್ರೆ ಖಂಡಿತ ನಮ್ಮ ದುನಿಯಾ ಜಗತ್ತು ಕೂಡ ಬದಲಾಗತ್ತೆ. ಸೊ ಹಂಗಾಗಿ ಬದಲಾವಣೆ ಅಂದ್ರೆ ಏನು ನೋಡೋಣವಾ. ಓಕೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೋದು ನಾವು ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸ್ನೇಹಿತರೆ, ಬದಲಾವಣೆ ಅಂತ ಹೇಳಿದ್ರೆ ನಮ್ಮ ಲೈಫಲ್ಲಿ ಎಲ್ರಿಗೂ ಕೂಡ ಕನ್ಸುಗಳಿರುತ್ತೆ, ಕನ್ಸನ್ನ ಫುಲ್ಫಿಲ್ ಮಾಡ್ಕೋಬೇಕು ಅನ್ನೋ ಆಸೆಗಳಿರುತ್ತೆ. ಆದ್ರೆ ನಿಮ್ ಎಲ್ರಿಗೂ ಒಂದು ನಾನು ಪ್ರಶ್ನೆ ಮಾಡ್ತಾ ಇದೀನಿ, ನೀವೆಲ್ಲರೂ ಕೂಡ ಅಥವಾ ನಾವೆಲ್ಲರೂ ಕೂಡ ನಮ್ಮ ಕನಸಿನ ತಕ್ಕಾಗಿ ಜೀವನ ನಾವು ನಡೆಸ್ತಿದೀವಾ? ನಮ್ಗೆ ಹೇಗ್ ಕನಸಿದ್ಯೋ ಹಾಗೆ ನಾವು ನಮ್ಮ ಬದುಕನ್ನ ನಡೆಸ್ತಿದೀವಾ ಅಂತ ಒಂದು ಕ್ವಶನ್ ಹಾಕ್ಬೇಕಾಗತ್ತೆ. ಸೊ ಸ್ಲೈಡ್ ಪ್ರಕಾರವಾಗಿ ಸೊ ಕ್ವಶನ್ ಆಗ್ತಾ, ಕೆಲವರು ಏನ್ ಮಾಡ್ತಾರೆ ಆಂಡ್ರೈಸ್ ಮಾಡ್ಬೋದು, ಕೆಲವರು ಏನೋ ಆಂಡ್ರೈಸ್ ಮಾಡ್ದೇನು ಇರ್ಬೋದು. ಓಕೆ, ಕೆಲವರು ಮಾಡ್ತಿದೀನಿ ಅಂತ ಅನ್ಸ್ಬೋದು, ಇನ್ ಕೆಲವರಿಗೆ ಇಲ್ಲ ಸಾರ್ ಅಂತಾನು ಅನ್ಬಹುದು. ಕೆಲವರು ರಿಯಾಕ್ಟ್ ಮಾಡ್ತಾರೆ, ಕೆಲವರು ರಿಯಾಕ್ಟ್ ಮಾಡ, ಇಟ್ಸ್ ಓಕೆ, ಪರವಾಗಿಲ್ಲ ಫ್ರೆಂಡ್ಸ್. ಹೌದು, ಕೆಲವ್ರಿಗೆ ಇದು ಕ್ವಶನ್ಸ್ ಇದ್ದೇ ಇರುತ್ತೆ, ಕೆಲವ್ರಿಗೆ ಅದನ್ನ ಕ್ಲಾರಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಜೀವನದಲ್ಲಿ ಏನೆಲ್ಲ ಡ್ರೀಮ್ಸ್ ಗಳಿರುತ್ತೆ ಅಂದ್ಬಿಟ್ಟು ಈ ಡ್ರೀಮ್ಸ್ ಗಳ ಬಗ್ಗೆ ಮಾತಾಡ್ತಾ ಹೋಗ್ಬೇಕಾಗತ್ತೆ. ಸೊ ಏನು ಫಿನಾನ್ಷಿಯಲ್ ಸೆಕ್ಯೂರಿಟಿ ಇರ್ಬೋದು, ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ತುಂಬಾ ಜನಗಳು ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ಇವತ್ತಿನ ಒಂದು ಸಿಚುವೇಶನ್ ನಲ್ಲಿ ಜಾಬು ಮತ್ತೆ ಲೈಫು, ಅವರ ಬಿಸ್ನೆಸ್ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಕ್ಕಾಗದೆ ಸೊ ಬಹಳ ಸ್ಟ್ರೆಸ್ ಆಗ್ತಿರೋರು, ಒತ್ತಡಕ್ಕೊಳಗಾಗ್ತಿರೋರು ತುಂಬಾ ಜನ ಇದ್ದಾರೆ. ಸೊ ಅದ್ರ ಬಗ್ಗೆ ನಾವು ಮಾತಾಡ್ಬೋದು. ತುಂಬಾ ಜನಗಳು ಇರ್ತೀರಾ, ನಿಮ್ಮ ಜಾಬ್ ಟೆನ್ಷನ್ ನ ನಿಮ್ ಲೈಫ್ ಜೊತೆ ತಗೊಂಡು ಇವತ್ತು ಲೈಫ್ ಅಲ್ಲಿ ಖುಷಿಯಾಗಿರಕ್ ಆಗ್ತಿಲ್ಲ, ಹಂಗಾಗಿ ವರ್ಕ್ ಲೈಫ್ ನ ಮತ್ತೆ ಬ್ಯಾಲೆನ್ಸ್ ನ ಮಾಡಕ್ ನಿಮ್ಗೆ ಆಗ್ತಿಲ್ದೇ ಇರ್ಬೋದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ. ಎಷ್ಟು ಜನಕ್ಕೆ ಫ್ಯಾನ್ಸಿ ಕಾರ್ ತಗೋಬೇಕು ಅನ್ನೋ ಆಸೆ ಇದೆ, ಡ್ರೀಮ್ ಕಾರ್ ತಗೋಬೇಕು ಅನ್ನೋ ಆಸೆ ಇದ್ದಾಗ ಒಂದು ಅಷ್ಟೇ ಎತ್ತಾರೆ. ಹೌದು, ತುಂಬಾ ಜನಗಳಿಗೆ ಕನ್ಸಿರುತ್ತೆ. ಕೆಲವರು ಫ್ಯಾನ್ಸಿ ಕಾರೇ ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ, ಇನ್ ಕೆಲವರು ಯಾವ್ದಾದ್ರು ಒಂದು ಕಾರ್ ಸಿಕ್ಕರೆ ಸಾಕಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಬಟ್ ಈ ತರದೆಲ್ಲ ಕನ್ಸುಗಳಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾವು ಮಾತಾಡ್ತಾ ಹೋಗ್ಬೇಕಾಗತ್ತೆ. ಮನೆ ಬಗ್ಗೆ ಇರ್ಬೋದು, ವರ್ಲ್ಡ್ ಟೂರ್ ಬಗ್ಗೆ ಇರ್ಬೋದು, ಫ್ಯಾಮಿಲಿಗೆ ಒಂದು ಒಳ್ಳೆ ಟೈಮ್ ಕೊಡೋದ್ರ ಬಗ್ಗೆ ಇರ್ಬೋದು. ಇನ್ ಕೆಲವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ ಮಕ್ಳಿಗೆ ಎಜುಕೇಶನ್ ಕೊಡ್ಸೋದೇ ಬಹಳ ದೊಡ್ಡ ಮಟ್ಟದ ಗುರಿ ಆಗಿದೆ. ಎಷ್ಟು ಜನಕ್ಕೆ ಮಕ್ಳುಗಳಿಗೆ ಸಿಕ್ಕಾಬಟ್ಟೆ ಚೆನ್ನಾಗಿ ಎಜುಕೇಶನ್ ಕೊಡಿಸ್ಬೇಕು ಅನ್ನೋ ಡ್ರೀಮ್ ಇದೆ ಅಂತ ನಾವು ಹ್ಯಾಂಡ್ ರೈಸ್ ಮಾಡಿಸಬಹುದು. ಸೊ ಈ ತರ ಅವ್ರನ್ನ ಕೇಳ್ತಾ ಹೋಗ್ಬೇಕಾದ್ರೆ ಇನ್ ಕೆಲವ್ರಿಗೆ ಏನಿರುತ್ತೆ ಅಂತ ಹೇಳಿದ್ರೆ ತುಂಬಾ ವರ್ಷಗಳ ಕನ್ಸಿರುತ್ತೆ, ಏನಪ್ಪಾ ಅಂದ್ರೆ ಈ ಸಮಾಜಕ್ಕೆ, ಚಾರಿಟಿಗೆ, ಸೊಸೈಟಿಗೆ ಸರ್ವಿಸ್ ಕೊಡ್ಬೇಕು ಅಂತ. ಎಷ್ಟು ಜನ ಈ ಸಮಾಜ ಸೇವೆ ಮಾಡಕ್ಕೆ, ಚಾರಿಟಿಗೆ ಕ್ರಿಯೇಟ್ ಮಾಡೋದಕ್ಕೋಸ್ಕರ ರೆಡಿ ಇದೀರಾ? ಯಾರಿಗಂಗ ಅನಿಸ್ತಿದೆ, ಆಸೆ ಇದೆ, ನೋಡೋಣ ಅಂತ ಕೇಳ್ಬೋದು. ಸೊ ಮತ್ತೆ ಇನ್ನೊಂದು ಒಳ್ಳೆ ಹೆಸರು ತಗೋಬೇಕು ಅನ್ನೋ ಜನಗಳಿಗಿರುತ್ತೆ, ರೆಕಗ್ನಿಷನ್ ತಗೋಬೇಕು, ನಾನು ಗುರ್ಸ್ಕೋಬೇಕು ಅನ್ನೋದು ಇರುತ್ತೆ. ಈ ತರ ನಾವು ಈ ಒಂದು ಅವರ ಕನಸುಗಳನ್ನ ನಾವು ಅವ್ರಿಗೆ ಅರ್ಥ ಮಾಡಿಸುವಂತ ರೀತಿ ಎರಡನೇ ಸ್ಲೈಡ್ ಆಗಿರುವಂತದ್ದು. ಸೊ ಈಗ ಈ ಸ್ಲೈಡ್ ಇಂದ ನೆಕ್ಸ್ಟ್ ಸ್ಲೈಡ್ ಹೋಗ್ಬೇಕಾದ್ರೆ ನಾವು ಲಿಂಕ್ ತಗೋಬೇಕಾಗತ್ತೆ. ಯಾವ ತರ ಲಿಂಕ್ ಅಥವಾ ಕನೆಕ್ಟ್ ತಗೋಬೇಕಾಗತ್ತೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮೆಲ್ರಿಗೂ ಈ ಎಲ್ಲಾ ತರದ ಕನ್ಸುಗಳಂತೂ ಇದೆ, ಖಂಡಿತ ಇದೆ. ಆದ್ರೆ ಈ ಕನ್ಸುಗಳೆಲ್ಲ ಫುಲ್ಫಿಲ್ ಆಗ್ತಿದ್ಯಾ ಇಲ್ವಾ ನೋಡೋಣವಾ. ಎಸ್ ಅಂತ ನೋಡ್ಬಿಟ್ಟು ನಾವು ಈ ಸ್ಲೈಡ್ ನಾವು ಅವ್ರಿಗೆ ಪ್ರೆಸೆಂಟ್ ಮಾಡ್ಬೇಕಾಗತ್ತೆ. ಈ ಸ್ಲೈಡ್ ಅಲ್ಲಿ ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಫ್ರೆಂಡ್ಸ್, ಈ ಸ್ಲೈಡ್ ನೋಡ್ತಿದ್ದಂಗೆ ಕಾಸ್ಟ್ ಆಫ್ ಲಿವಿಂಗ್ ನೋಡ್ತಿದ್ದಂಗೆ ಎಲ್ರಿಗೂ ಪ್ರಶ್ನೆ ಬರ್ತಿರುತ್ತೆ. ಇಲ್ಲೊಂದು ಗ್ರಾಫ್ ಇದೆ, ಏನಂತ ಹೇಳಿದ್ರೆ 1960 ನಲ್ಲಿ 100 ರೂಪಾಯಿ ಸಂಪಾದನೆ ಮಾಡಿದ್ರೆ ನಮ್ಮ ನೆಸೆಸಿಟೀಸ್ ಗಳನ್ನ ಫುಲ್ಫಿಲ್ ಮಾಡ್ಕೋಬಹುದಾಗಿತ್ತು. ಬಟ್ ಆದ್ರೆ ಇವತ್ತು 2020 ನಲ್ಲಿ ನಮ್ಮ ಎಲ್ಲಾ ನೆಸೆಸಿಟೀಸ್ ಗಳು, ಅವಶ್ಯಕತೆಗಳು ಫುಲ್ಫಿಲ್ ಆಗ್ಬೇಕು ಅಂತ ಹೇಳಿದ್ರೆ ಕೊನೆ ಪಕ್ಷ 1 ಲಕ್ಷ ರೂಪಾಯಿ ದುಡ್ಡು ಇರ್ಬೇಕಾಗತ್ತೆ. ಸೊ 80 ಆದ್ರೆ 1000 ರೂಪಾಯಿ ಬೇಕಿತ್ತು, 2000 ಇಸ್ವಿನಲ್ಲಿ ಆಗಿದ್ರೆ 10,000 ಇದೆ ಸಾಕಾಗ್ತಿತ್ತು. ಆದ್ರೆ ಇವಾಗ ನಮ್ಗೆ ಕೊನೆ ಪಕ್ಷ 1 ಲಕ್ಷ ಆದ್ರೂ ಬೇಕಾಗಿರುತ್ತೆ ಅಂತ. ಮತ್ತೆ ಇಲ್ಲಿ ನೀವು ಒಂದು ಕ್ವಶನ್ ನಾವು ಕೇಳ್ಬೇಕಾಗಿರುತ್ತೆ, ಎಷ್ಟೋ ಜನ 1 ಲಕ್ಷ ಇನ್ಕಮ್ ತಗೊಳ್ತಿಲ್ಲ ಆದ್ರೆ ಚೆನ್ನಾಗಿಲ್ವಾ ಅಂತ ಕೆಲವ್ರು ಕೇಳ್ತಾರೆ, ನಮ್ ಲೈಫ್ ಲೀಡ್ ಮಾಡ್ತಿಲ್ವಾ ಅಂತ ಕೇಳ್ತಾರೆ. ಫ್ರೆಂಡ್ಸ್, ಖಂಡಿತ ಇಲ್ಲಿ ನಾವು ಒಂದು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. 1 ಲಕ್ಷ ರೂಪಾಯಿ ತಿಂಗಳ ಸಂಪಾದನೆ ಇಲ್ಲ ಅಂದ್ರೂ ಕೂಡ ಲೈಫ್ ನ ಖಂಡಿತ ಲೀಡ್ ಮಾಡ್ಬೋದು. ಆದ್ರೆ ನೀವು ನಿಮ್ಮ ಲೈಫ್ ನ ಲೀಡ್ ಮಾಡ್ತಿರೋದು ನಿಮಗ್ ಬೇಕಿದ್ದಂಗ ಅಥವಾ ನಿಮ್ಗೆ ತಿಂಗಳ ಬರ್ತಿರುವಂತ ಅರ್ನಿಂಗ್ಸ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ ಅಂತ ನಾವು ಕೇಳಿದಾಗ ಹೌದಲ್ವಾ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ನೋಡಕ್ ಹೋದಾಗ ಇವತ್ತು ಸ್ನೇಹಿತರ ಸಾಕಷ್ಟು ಜನಗಳು ಅವ್ರ ಲೈಫ್ ಹೆಂಗ್ ನಡೀತಿದೆ ಅಂತ ಹೇಳಿದ್ರೆ ಅವ್ರಿಗೆ ಬೇಕಿದ್ದಂಗೆ ನಡೀತಿಲ್ಲ, ಅವ್ರಿಗೆ ಬೇಕಿರೋ ನೆಸೆಸಿಟೀಸ್ ಗಳನ್ನ ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಿಲ್ಲ. ಅವರ ಮಂತ್ಲಿ ಅರ್ನಿಂಗ್ಸ್ ಏನಿದೆ ಅದ್ರ ಮೇಲೆ ಅವರ ಮನೆ ಬಾಡಿಗೆ ಚೇಂಜ್ ಆಗ್ತಿದೆ, ಅದ್ರ ಮೇಲೆ ಅವರ ಡ್ರೆಸ್ ಚೇಂಜ್ ಆಗ್ತಿದೆ, ಅದ್ರ ಮೇಲೆ ರೇಷನ್ ಡಿಪೆಂಡ್ ಆಗಿದೆ. ಅಂದ್ರೆ ಅವ್ರು ಏನೆಲ್ಲ ಇವತ್ತು ಯೂಸ್ ಮಾಡ್ತಿದಾರೋ ಅದೆಲ್ಲ ಡಿಪೆಂಡ್ ಆಗಿದ್ದು ಅವ್ರಿಗೆ ಬೇಕಿದ್ದಂಗೆಲ್ಲ ಅವರ ಡಿಪೆಂಡ್ ಆಗಿರೋದು ಅವರ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿದೆ. ಹೌದಾ ಇಲ್ಲ? ನಿಮ್ಗೆ ಬೇಕಿದ್ದಂಗೆ ನಿಮ್ ಲೈಫ್ ಲೀಡ್ ಮಾಡ್ಬೇಕು ಅನ್ನೋ ಆಸೆ ಇದೆ, ಹಂಗಿದ್ಮೇಲೆ ನೀವು ಇವತ್ತಿನ ಸಿಚುವೇಶನ್ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ. ಹಂಗಿದ್ದಾಗ ನಾವು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿಲ್ಲ ಅಥವಾ ನಾವು ಅದಕ್ಕೂ ಜಾಸ್ತಿ ಸಂಪಾದನೆ ಮಾಡ್ತಿಲ್ಲ, ಹಂಗಿದ್ಮೇಲೆ ನಮ್ ಕನ್ಸುಗಳೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಆವಾಗ ನಾವ್ ಈ ಸ್ಲೈಡ್ ಬರಕ್ ಮುಂಚೆ ಒಂದು ಲಿಂಕ್ ತಗೋಬೇಕು. ಏನಂತ ಹೇಳಿದ್ರೆ ಹಾಗಿದ್ಮೇಲೆ ನಾವ್ ಎಲ್ಲಾ ಕನ್ಸುಗಳ ಫುಲ್ಫಿಲ್ ಮಾಡ್ಕೊಳಕ್ ಏನಾದ್ರು ದಾರಿ ಇದೆಯಾ, ಪ್ಲಾನ್ ಇದೆಯಾ ನೋಡೋಣ ಅಂತ ಹೇಳ್ಬಿಟ್ಟು ನಾವ್ ಇದನ್ನ ಸ್ಲೈಡ್ ನ ಪ್ರಮೋಟ್ ಮಾಡ್ಬೇಕಾಗತ್ತೆ. ಇಲ್ಲಿ
ಪ್ರಮೋಟ್ ಮಾಡ್ತಿದ್ದಂಗೆ ಸ್ನೇಹಿತರೆ ಡಿಪೆಂಡೆನ್ಸಿ ಪ್ಲಾನ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ತುಂಬಾ ಜನಗಳು ಇರುವಂತದ್ದು ಇದ್ರಲ್ಲೇ ಮೇ ಬಿ ಇಲ್ಲಿ ತುಂಬಾ ಜನಗಳು ಇರ್ತೀರಾ ಅಂತ ಹೇಳ್ಬೇಕು. ಇಲ್ಲಿ ತುಂಬಾ ಜನಗಳು ಕೂಡ ಇರ್ಬೋದು ಈ ಡಿಪೆಂಡೆನ್ಸಿ ಪ್ಲಾನ್ ಅಲ್ಲಿ, ಸಾಕಷ್ಟು ಜನಗಳು ಇರ್ತೀರಾ. ಏನು ಡಿಪೆಂಡೆನ್ಸಿ ಪ್ಲಾನ್ ಅಂತ ಹೇಳಿದ್ರೆ ಆಕ್ಟಿವ್ ಇನ್ಕಮ್. ನನಗೆ 40 ವರ್ಷದ ಪ್ಲಾನ್ ಆಗಿರುತ್ತೆ ಇದು. ನಾನು ವರ್ಕ್ ಮಾಡಲ್ಲ, ಇನ್ಕಮ್ ಬರಲ್ಲ. ವರ್ಕ್ ಮಾಡ್ತಾ ಇದ್ರೆ ಮಾತ್ರ ಇನ್ಕಮ್ ಬರುತ್ತೆ. ಉದಾಹರಣೆಗೆ ಇಲ್ಲಿ ತೋರಿಸ್ತಿರ್ಬೋದು 18 to 21 ಇಯರ್ಗೆ ಅವರು ಜಾಬ್ ನ ಸ್ಟಾರ್ಟ್ ಮಾಡ್ತವ್ರು, 60 ವರ್ಷದ ತನಕ ದುಡಿತಾರೆ, 40 ವರ್ಷ ಕಂಟಿನ್ಯೂಸ್ ಆಗಿ ದುಡಿತಾರೆ. ಬಟ್ ಅದಾದ ನಂತರ ಅವರು ದುಡಿಯೋದು ನಿಲ್ಸ್ತು, ವರ್ಕ್ ಮಾಡೋದು ನಿಲ್ಸ್ತು ಅಂದ್ರೆ ಇನ್ಕಮ್ ಪೂರ್ತಿಯಾಗಿ ಸ್ಟಾಪ್ ಆಗ್ಬಿಡುತ್ತೆ. ಸೊ ಇಲ್ಲಿ ನಾವು ಯಾರೆಲ್ಲರಿಗೆ ಅನ್ವಯಿಸುತ್ತೆ ಇದು ಅಂತ ಹೇಳಿದ್ರೆ ಸಾಕಷ್ಟು ಜನ ಕಾರ್ಮಿಕರುಗಳಿಗೆ, ಸ್ವತಃ ಸ್ವಂತವಾಗಿ ಶಾಪ್ ನ ಓಪನ್ ಮಾಡಿರುವಂತ ಸಣ್ಣ ಪುಟ್ಟ ಬಿಸ್ನೆಸ್ ಮ್ಯಾನ್ ಗಳು ಇರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಗಳು ಇರ್ಬೋದು, ಅವ್ರಿಗೆ ಡಿಪೆಂಡ್ ಆಗುತ್ತೆ. ಅದಲ್ಲದೆ ಇವನ್ ಪ್ರೊಫೆಷನಲ್ಸ್ ಆಗಿರುವಂತ ಡಾಕ್ಟರ್ಸ್ ಗಳು, ಚಾರ್ಟರ್ಡ್ ಅಕೌಂಟೆಂಟ್ಗೂ ಅನ್ವಯಿಸುತ್ತೆ. ಆದ್ರೆ ಇನ್ನೊಂದು, ನಾವ್ ಇದನ್ನ ಮಾತಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಜಾಬನ್ನಾಗ್ಲಿ, ಯಾವುದೇ ಕಂಪನಿನಾಗ್ಲಿ, ಯಾವುದೇ ಪ್ರೊಫೆಷನಲ್ಸ್ ನಾಗ್ಲಿ ನಾವು ಟೀ ಡೌನ್ ಆಗ್ಲಿ ಮಾಡಬಾರ್ದು. ಅದಕ್ಕೆ ಅಂತ ರೆಸ್ಪೆಕ್ಟ್ ಇದೆ, ನಾವು ಕೊಡ್ಬೇಕಾಗತ್ತೆ. ಆದ್ರೆ ಸಿಚುವೇಶನ್ ಅರ್ಥ ಮಾಡಿಸ್ಬೇಕಾಗತ್ತೆ. ಡಿಪೆಂಡೆನ್ಸಿ ಪ್ಲಾನ್ ಅಂದ್ರೆ ನಾನು ಬೆಳಗ್ಗೆ ಎದ್ದು ಡ್ಯೂಟಿಗೆ ಜಾಯಿನ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ಬರುವಂತದ್ದು ಇನ್ಕಮ್. ನಾನು ಕೆಲಸ ಮಾಡಿಲ್ಲ, ಇನ್ಕಮ್ ಬರಲ್ಲ. ಇದು ಡಿಪೆಂಡೆನ್ಸಿ ಪ್ಲಾನ್ ತುಂಬಾ ಜನಗಳು ಇರುವಂತದ್ದು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇನ್ನೊಂದು ಪ್ಲಾನ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕು, ನಾವು ಆಜಾದಿ ಪ್ಲಾನ್ ಇಂಟ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಸೊ ನೀವೆಲ್ರಿಗೂ ಕೂಡ ಹೊಸದೊಂದು ಪ್ಲಾನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಅದ್ ಯಾವ್ದು ಅಂದ್ರೆ ಆಜಾದಿ ಪ್ಲಾನ್, ಫ್ರೀಡಮ್ ಪ್ಲಾನ್. ಏನಿದು, 2 ರಿಂದ 5 ವರ್ಷ ಕೆಲಸ ಮಾಡುವಂತದ್ದು. 2 ರಿಂದ 5 ವರ್ಷ ಕೆಲಸ ಮಾಡಾದ ನಂತರ ಪ್ಯಾಸಿವ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೊಂಡು, ಅದಾದ ನಂತರ ನಾನು ಕೆಲಸ ಮಾಡದೇ ಇದ್ರೂ ಕೂಡ ದುಡ್ಡು ಬರುವಂತ ವ್ಯವಸ್ಥೆಗೆ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು. ಸೊ ಯಾರ್ಯಾರಿಗೆ ಪ್ಯಾಸಿವ್ ಇನ್ಕಮ್ ಸಿಗ್ತಿದೆ ಅಂತ ಹೇಳಿ ನಾವಿಲ್ಲಿ ರೆಕಗ್ನೈಸ್ ಮಾಡ್ಬೇಕಾಗತ್ತೆ. ಬೆಸ್ಟ್ ಸೆಲ್ಲಿಂಗ್ ಬುಕ್ಸ್ ಯಾರಿದೆ, ಅದನ್ನ ಯಾರು ಬರ್ದಿದ್ದಾರೆ ಆಥರ್ಗಳು, ಅವ್ರಿಗಿರ್ಬೋದು. ಒಳ್ಳೆ ಸಾಂಗ್ ನ, ಹಿಟ್ ಸಾಂಗ್ ನ ಕೊಟ್ಟಿರುವಂತ ಸಿಂಗರ್ಸ್ ಗಳಿಗಿರ್ಬೋದು. ಮತ್ತೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತವ್ರು, ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರುವಂತವ್ರು, ಬಿಲ್ಡಿಂಗ್ ಮೇಲೆ, ಕಾಂಪ್ಲೆಕ್ಸ್ ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರುವಂತವ್ರು, ಅಪಾರ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರುವಂತವ್ರು ಏನಿರ್ತಾರೆ, ಅವ್ರಿಗೆ ಆ ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ಮಾಡ್ಬಿಟ್ಟು ಅದರಿಂದ ಹಣ ಸಂಪಾದನೆ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಇನ್ನೊಂದು ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ, ಅವ್ರು ಕರೆಕ್ಟ್ ಆಗಿ ಹೇಳ್ಕೊಡ್ಬೇಕಾಗತ್ತೆ. ಸ್ನೇಹಿತರೆ, ನೀವು ಪ್ಯಾಸಿವ್ ಇನ್ಕಮ್ ನ ಅರ್ನ್ ಮಾಡೋದಕ್ಕೆ ಸೊ ಬೆಸ್ಟ್ ಸೆಲ್ಲಿಂಗ್ ಬುಕ್ ನ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ, ದೊಡ್ಡ ಮಟ್ಟದ ಸಿಂಗರ್ ಆಗ್ಬೇಕಿಲ್ಲ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ನೆಟ್ವರ್ಕರ್ ಆದ್ರೆ ಸಾಕು, ನೀವು ಕೂಡ ಪ್ಯಾಸಿವ್ ಇನ್ಕಮ್ ನ ಕ್ರಿಯೇಟ್ ಮಾಡಬಹುದು. ಹಾಗಾಗಿ 4ನೇ ಕ್ಯಾಟಗರಿ ವ್ಯಕ್ತಿ ಯಾರಪ್ಪ ಅಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಯಾರು ವರ್ಕ್ ಮಾಡ್ತಿದ್ದಾರೆ ಅವರು ಪ್ಯಾಸಿವ್ ಇನ್ಕಮ್ ಅರ್ನ್ ಮಾಡುವಂತ ಅರ್ಹತೆ ಹೊಂದಿರ್ತಾರೆ. ಹಂಗಿದ್ಮೇಲೆ ಏನಿದು ಅಂತ ಹೇಳ್ಬಿಟ್ಟು ನಾವು ಕನೆಕ್ಟ್ ಮಾಡಬೇಕು. ಹಂಗಿದ್ಮೇಲೆ ಏನಿದು ನೆಟ್ವರ್ಕ್ ಮಾರ್ಕೆಟಿಂಗ್ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡಬಹುದು, ನೆಟ್ವರ್ಕ್ ಮಾರ್ಕೆಟಿಂಗ್ ತಿಳ್ಕೊಳಕ್ ಬಂದಾಗ 2 ಸಿಸ್ಟಮ್ ಕಾಣಿಸುತ್ತೆ ಅವ್ರಿಗೆ. ಟ್ರೆಡಿಷನಲ್ ಸಿಸ್ಟಮ್ ವರ್ಸಸ್ ನೆಟ್ವರ್ಕ್ ಮಾರ್ಕೆಟಿಂಗ್. ಟ್ರೆಡಿಷನಲ್ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ಬೇಕಾಗತ್ತೆ. ಟ್ರೆಡಿಷನಲ್ ಅಂತ ಹೇಳಿದ್ರೆ ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬಂದಿರುವಂತ ರೀತಿ, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಫ್ಯಾಕ್ಟರಿಯಿಂದ ನಮ್ ಕೈಗೆ ಬರುವಷ್ಟರಲ್ಲಿ ಎಷ್ಟು ಕೈಗಳು ಚೇಂಜ್ ಆಗಿ ದುಡ್ಡು ಚೇಂಜ್ ಆಗುತ್ತೆ ಅಂತ ಹೇಳಿ. ಸ್ನೇಹಿತರೆ, ಇಲ್ಲಿ ನೀವು ನಾನು ಯಾವಾಗ ಒಂದು ಮೆನ್ಷನ್ ಮಾಡ್ತೀನಿ, ಒಂದು ಫ್ಯಾಕ್ಟ್ರಿನಲ್ಲಿ ಒಂದು ಮ್ಯಾನುಫ್ಯಾಕ್ಚರರ್ ಕಡೆಯಿಂದ 35 ರೂಪಾಯಿ ಒಂದು ಪ್ರಾಡಕ್ಟ್ ತಯಾರಾದ್ರೆ ನಮ್ ಕೈಗೆ ಬರ್ಬೇಕಾದ್ರೆ 100 ರೂಪಾಯಿ ಆಗುತ್ತೆ. ಆದ್ರೆ ಸ್ನೇಹಿತರಲ್ಲಿ 100 ರೂಪಾಯಿ ಅಂತ ಹೇಳಿದ್ರೆ ಮಧ್ಯದಲ್ಲಿ 65 ರೂಪಾಯಿ ಅನ್ಕೋತೀವಿ. ಅದ್ರ ರೂಪಾಯಿ ಅಂತ ನೋಡಕ್ ಹೋಗ್ಬೇಡಿ, ಪರ್ಸೆಂಟೇಜ್ ಅಂತ ನೋಡಿ. 65% ದುಡ್ಡು. ಸೊ ನಾನು ಇನ್ನೂ ಒಂದು ಕನ್ಸಿಡರ್ ಮಾಡ್ತೀನಿ ಅವ್ರಿಗೆ. ಏನಂತ ಹೇಳಿದ್ರೆ ಮೆಸೇಜ್ ಕೊಡ್ತೀನಿ. ಉದಾಹರಣೆಗೆ ನಾವು 100 ಕೋಟಿ ಜನ, ನಮ್ಮಿಂದ 100 ಕೋಟಿ ವ್ಯಾಪಾರ ಆಯ್ತು ಅಂತ ಹೇಳಿದ್ರೆ ಮಧ್ಯದಲ್ಲಿ ಉಳ್ಕೊಳ್ಳುವಂತ ದುಡ್ಡು ಎಷ್ಟಪ್ಪ ಅಂತ ಹೇಳಿದ್ರೆ 100 ಕೋಟಿ ಹೋಯ್ತು ಅಂತ ಹೇಳಿದ್ರೆ ಅದರಲ್ಲಿ 35 ಕೋಟಿ ಬೇಸ್ ಮ್ಯಾನುಫ್ಯಾಕ್ಚರಿಂಗ್ ಹೋಗ್ಬಿಡ್ತು ಅಂತ ಹೇಳಿದ್ರೆ ಮಧ್ಯದಲ್ಲಿ ಉಳ್ಕೊಳ್ಳುವಂತ ದುಡ್ಡು ಹತ್ತತ್ರ 650. 100 ಕೋಟಿ ಅಂತ ಹೇಳಿದ್ರೆ ಅದರಲ್ಲಿ 35 ಲಕ್ಷ ಅಲ್ಲ 35 ಕೋಟಿ ಮೈನಸ್ ಮಾಡಿ 65 ಕೋಟಿ ದುಡ್ಡು. 65 ಕೋಟಿ ದುಡ್ಡು. ಅದೇ ತರ 1000 ಕೋಟಿ ಬಿಸ್ನೆಸ್ ಆಗಿದ್ರೆ 650 ಕೋಟಿ ದುಡ್ಡು. ಈ ತರ ನಮ್ಗೆ ಗೊತ್ತಿಲ್ಲ ಮಧ್ಯವರ್ತಿಗಳಿಗೆ ಹೋಗ್ಬಿಡುತ್ತೆ. ಸೊ 65% ಅಷ್ಟು ದುಡ್ಡು ಬೇರೆಯವ್ರಿಗೆ ಹೋಗ್ತಿದೆ. ಈಗ ಅದಕ್ಕೆ ವರ್ಸಸ್ ಆಗಿ ಪರ್ಯಾಯವಾಗಿ ಬಂದಿರುವಂತದ್ದು ಯಾವ್ದು ಅಂತ ಹೇಳಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಇದನ್ನ ಡೈರೆಕ್ಟ್ ಸೆಲ್ಲಿಂಗ್ ಅಂತಾನು ಕೂಡ ಕರಿತೀವಿ. ಯಾವ ತರ ಅಂತ ಹೇಳಿದ್ರೆ ಕಂಪನಿ ಇರುತ್ತೆ, ಮತ್ತೆ ನಾವು ನೇರವಾಗಿ ಕಂಪನಿ ಜೊತೆಗೆ ನಾವು ರಿಜಿಸ್ಟರ್ ಆಗಿ ಪಾರ್ಟ್ನರ್ ಆಗಿರ್ತೀವಿ, ಕಂಪನಿ ಜೊತೆ ಕೈ ಜೋಡಿಸಿರ್ತೀವಿ. ಹಾಗಾಗಿ ಮಧ್ಯದಲ್ಲಿ ಉಳ್ಕುವಂತ 65% ಹಣ ಏನು ನಾವು ತೋರಿಸಿದ್ವಿ, ಆ ತರ ಅಷ್ಟು ಪರ್ಸೆಂಟೇಜ್ ಅಷ್ಟು ಹಣ ಮಧ್ಯದಲ್ಲಿ ಉಳ್ಕೊಳ್ಳುತ್ತೆ. ಆ ಮಧ್ಯದಲ್ಲಿ ಉಳ್ಕೊಳ್ಳೋದು ಯಾರು ಸಿಗುತ್ತೆ ಅಂತ ಹೇಳಿದ್ರೆ ಬೋನಸ್ ರೂಪದಲ್ಲಿ ನಮಗೆ ಸಿಗುತ್ತೆ. ಯಾರು ಕಂಪನಿಗೆ ನೇರವಾಗಿ ಪಾರ್ಟ್ನರ್ ಆಗಿ ಇಲ್ಲಿ ಒಂದು ಪ್ರಾಡಕ್ಟ್ ಗಳನ್ನ ಬಳಸ್ತಾರೆ ಅವ್ರಿಗೆ ಆ ಬೋನಸ್ ರೂಪದಲ್ಲಿ ಆ ಒಂದಷ್ಟು ನೆಟ್ವರ್ಕ್ ಬೋನಸ್ ಅಲ್ಲಿ ಹಣ ಸಿಗುತ್ತೆ ಅಂತೇಳಿ ನಾವಿಲ್ಲಿ ಪರ್ಸೆಂಟೇಜ್ ರೀತಿಯಲ್ಲಿ ಹಣನ ಅರ್ಥ ಮಾಡಿಸ್ಬೋದು. ಅದಾದ ನಂತರ ಸ್ನೇಹಿತರೆ, ನೀವು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು, ಅದರಿಂದ ಜನಗಳಿಗೆ ಆಗ್ತಿರುವಂತ ಲಾಭಗಳ ಬಗ್ಗೆ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ. ಫ್ರೆಂಡ್ಸ್, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಬಟ್ ಇದರಿಂದ ನಿಮಗೆ, ನಮಗೆ, ಸಮಾಜಕ್ಕೆ ಎಷ್ಟೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಬೆನಿಫಿಟ್ ಅರ್ಥ ಮಾಡಿಸ್ಬೇಕಾಗತ್ತೆ. ಬಟ್ ಇಲ್ಲಿ ಸ್ವಲ್ಪ ನಾವು ಕ್ಲೀನ್ ಆಗಿ ಪ್ರಮೋಟ್ ಮಾಡ್ಬೇಕಾಗತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಲ್ಲೊಂದು ಬೆನಿಫಿಟ್ ನ. ಒಂದು ಸ್ನೇಹಿತರೆ, ಇವತ್ತು ಇನ್ವೆಸ್ಟ್ಮೆಂಟ್ ಇಲ್ಲದೆ, ರಿಸ್ಕ್ ಇಲ್ಲದೆ
ಜೊತೆಗೇನಪ್ಪಾ ಅಂದ್ರೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡೋದಕ್ಕೆ ಇಡೀ ಫ್ಯಾಮಿಲಿಯವರೆಲ್ಲ ಸೇರಿ ಮತ್ತೆ ಈ ಬಿಸ್ನೆಸ್ ಟ್ರಾನ್ಸ್ಫರಬಲ್ ಮಾಡುವಂತದ್ದಾಗಿದೆ. ಯಾವುದೇ ನನಗಾಗ್ಲಿ, ನನ್ನ ಫ್ರೆಂಡ್ಸ್ಗಾಗ್ಲಿ, ನನ್ನ ರಿಲೇಟಿವ್ಸ್ಗಾಗ್ಲಿ, ಇವನ್ ನನ್ನ ಫ್ಯಾಮಿಲಿಯವ್ರಿಗಾಗ್ಲಿ ಈ ಬಿಸ್ನೆಸ್ ಮಾಡೋದಕ್ಕೆ ಯಾವ್ದೇ ರೀತಿ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ಎಗೇನ್ ಈ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿ ವರ್ಕ್ ಮಾಡೋದ್ರಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಾವು ಪ್ಯಾಸಿವ್ ಇನ್ಕಮ್ ಕೂಡ ಅರ್ನ್ ಮಾಡಬಹುದು. ನಾವು 5-6 ವರ್ಷಗಳ ನಂತರ ಕೆಲಸ ಮಾಡಿದ್ರೆ 5-6 ವರ್ಷ ಕೆಲಸ ಮಾಡಿ ನಂತರ ನಾನು ಕೆಲವೊಂದು ಟೈಮ್ ಕೆಲಸ ಮಾಡ್ಲಿಲ್ಲ ಅಂದ್ರೂ ಕೂಡ ನನ್ಗೆ ಇನ್ಕಮ್ ಬರುತ್ತೆ ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಇಷ್ಟೆಲ್ಲಾ ಬೆನಿಫಿಟ್ ನಾವು ಜಸ್ಟ್ ಪಾರ್ಟ್ ಟೈಮ್ ಮತ್ತೆ ಫ್ರೀ ಟೈಮ್ ನಲ್ಲೇ ಮಾಡ್ಬಿಟ್ಟು ತಗೋಬಹುದಾಗಿದೆ. ಸೊ ಇಷ್ಟು ಒಂದು ಬ್ಯೂಟಿಫುಲ್ ಆಗಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂತೇಳಿ. ಇದನ್ನ ಚೆನ್ನಾಗಿ ಪ್ರಮೋಟ್ ಮಾಡ್ಬೇಕಾಗತ್ತೆ. ಈ ಪೇಜ್ ಜೊತೆಗೆ ನಾವು ಕನೆಕ್ಟ್ ಮಾಡ್ಕೋಬೇಕು. ಹಾಗಿದ್ರೆ ನೋಡೋಣ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ಇದನ್ನ ನಾವು ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಂಡಿಯಾಗೆ ನೆಟ್ವರ್ಕ್ ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು ಅಂತ ಹೇಳಿದ್ರೆ ಮೋದಿ ಕೇರ್ ಕಂಪನಿ ಮುಖಾಂತರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಂಡಿಯಾದ ಮೊಟ್ಟ ಮೊದಲ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ 1996 ಸ್ಟಾರ್ಟ್ ಆಯ್ತು. ಮೋದಿ ಕೇರ್ ಅಂತ ಹೇಳಿ ಯಾರ ಕಡೆಯಿಂದ ಅಂತ ಹೇಳಿದ್ರೆ ನಮ್ಮ ಸಮೀರ್ ಮೋದಿ ಸರ್ ಕಡೆಯಿಂದ ಅಂತ ಹೇಳ್ಬೇಕು. ಏನಿದು ಮೋದಿ ಕೇರ್ ತಿಳ್ಕೊಳಲ್ವಾ? ಸೊ ಈ ಮೋದಿ ಕೇರ್ ನ ತಂದಿರುವಂತ ಉದ್ದೇಶ ಸಮೀರ್ ಸರ್ ಯಾಕೆ ಅಂತ ಹೇಳಿದ್ರೆ ಅಂದ್ಬಿಟ್ಟು ಈ ಪೇಜ್ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಸೊ ಸಮೀರ್ ಸರ್ ಹೇಳ್ತಾರೆ, ನಮ್ಮ ಭಾರತೀಯರಿಗೆ ನಮ್ಮ ಕಂಪನಿ ಮುಖಾಂತರ ಒಂದೇ ಒಂದು ಸಿಂಗಲ್ ಪ್ರಾಡಕ್ಟ್ ನ ಕೊಡಕ್ ರೆಡಿ ಇದೀವಿ ನಾವು. ಆ ಸಿಂಗಲ್ ಪ್ರಾಡಕ್ಟ್ ಯಾವುದು ನಮ್ದು ಅಂತ ಹೇಳಿದ್ರೆ ಆಜಾದಿ, ಫ್ರೀಡಮ್ ಅಂತ ಹೇಳ್ಬಿಟ್ಟು, ಅಂದ್ರೆ ನಿಜವಾದ ಆರ್ಥಿಕ ಸ್ವತಂತ್ರನ ಕೊಡಬೇಕು ಅನ್ನುವಂಥದ್ದೇ ನಮ್ಮ ಕಂಪನಿಯ ಉದ್ದೇಶ, ನನ್ನ ಉದ್ದೇಶ ಅಂತ ಹೇಳ್ಬಿಟ್ಟು ನಮ್ಮ ಸಮೀರ್ ಸರ್ ಹೇಳ್ತಿದ್ದಾರೆ. ಹಂಗಾಗಿ ಜನಗಳಿಗೆ ಆಜಾದಿ ಕೊಡೋದೇ ನಮ್ಮ ಬಿಗ್ಗೆಸ್ಟ್ ಕಂಪನಿಯ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಜೊತೆಗೆ ಕಂಪನಿಯ ಹಿನ್ನೆಲೆ ತಿಳ್ಕೋಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕಾಗತ್ತೆ, ನಾವು ಕಂಪನಿಯ ಬ್ಯಾಕ್ ಗ್ರೌಂಡ್ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ. ಆಕ್ಚುಲಿ ಮೋದಿ ಗ್ರೂಪ್ ಆಫ್ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದ್ ಯಾವ ತರ, ಸೊ ಯಾರಿಂದ ಸ್ಟಾರ್ಟ್ ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು RBGM ಬಗ್ಗೆ ನಾವು ಮಾತಾಡ್ಬೇಕಾಗತ್ತೆ. ಬಹಳಷ್ಟು ಭವಿಷ್ಯದ ಬಗ್ಗೆ ಕನ್ಸಿಟ್ಕೊಂಡಿದ್ದಂತ ಒಬ್ಬ ವ್ಯಕ್ತಿ, ಜೊತೆಗೆ ದೇಶ ಕಟ್ಟದಂತ ಒಬ್ಬ ವ್ಯಕ್ತಿ ಅಂತ ಹೇಳ್ಬಿಟ್ಟು ಇವ್ರ ಬಗ್ಗೆ ಮಾತಾಡ್ತಾ, ಇವರು ₹400 ಇನ್ವೆಸ್ಟ್ಮೆಂಟ್ ಮಾಡಿ 1933 ನಲ್ಲಿ 1933ರಲ್ಲಿ ಬೇಗುಮಾಬಾದ್ ಅನ್ನೋ ಜಾಗದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಓಪನ್ ಮಾಡ್ತಾರೆ. ₹400 ಬಂಡವಾಳ ಹಾಕ್ಬಿಟ್ಟು. ಮತ್ತೆ ಅವರ ಜೀವನಾದಿನಲ್ಲಿ 72 ಇಸ್ವಿ ಒಳಗಡೆ ಸುಮಾರು ವಿಭಿನ್ನವಾಗಿರುವಂತಹ ಭಿನ್ನ 27 ಕಂಪನಿಗಳ ಇಂಡಸ್ಟ್ರಿಗಳ ಕ್ರಿಯೇಟ್ ಮಾಡ್ತಾರೆ. ಅದ್ರ ಜೊತೆಗೆ ಸ್ನೇಹಿತರೆ ಇವರು ನಮ್ಮ ದೇಶಕ್ಕೆ ಕೊಟ್ಟಂತ ಸೇವೆಗೋಸ್ಕರ, ಇವರು ಸಮಾಜಕ್ಕೆ ಮಾಡಿದಂತ ಸೇವೆಗೋಸ್ಕರ ನಮ್ಮ ಕೇಂದ್ರ ಸರ್ಕಾರ 1968ರಲ್ಲಿ ಅವ್ರಿಗೆ ಪದ್ಮಭೂಷಣ ಅವಾರ್ಡ್ ಕೂಡ ಕೊಟ್ಟು ಗೌರವಿಸಿದೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಗ್ರೇಟೆಸ್ಟ್ ಒಂದು ವಿಷಯನ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ. ನಿಜವಾಗ್ಲೂ ನಮ್ಗೆ ಕೂಡ ಹೆಮ್ಮೆ ತರುವಂತದ್ದು, ಬಹಳ ಪ್ರೌಡ್ ಅನ್ಸುತ್ತೆ. ಸೊ ಇಂತ ಒಂದು ಕಂಪನಿಯ ಬ್ಯಾಕ್ ಗ್ರೌಂಡ್ ಜೊತೆಗೆ ನಾವ್ ಇನ್ವಾಲ್ವ್ ಆಗಿರುವಂತದ್ದು. ಸೊ ಹಂಗಾಗಿ ದೇಶ ಕಟ್ಟಿದಂತ ಒಬ್ಬ ವ್ಯಕ್ತಿ ಜೊತೆ ನಾವು ಕೈ ಜೋಡಿಸಿದೀವಿ ಅಂತ ಹೇಳಿದ್ರೆ ನಮ್ಮೆಲ್ಲರೂ ಭಾಗ್ಯ ಅಲ್ವಾ? ಸೊ ಇದನ್ನ ನಾವು ಮಾತಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಅವರ ಮಗ KK ಮೋದಿ ಅಂತೇಳಿ, ಕೃಷ್ಣ ಕುಮಾರ್ ಮೋದಿ ಅನ್ನೋರು ತಂದೆ ಜೊತೆಲಿ ಕೈ ಜೋಡಿಸ್ಬಿಟ್ಟು, ಸೊ ಇವರು ಅಷ್ಟೇ ಬಹಳಷ್ಟು ಭವಿಷ್ಯದ ಬಗ್ಗೆ ಒಂದು ಆಲೋಚನೆ ಮಾಡಿದಂತ ಒಬ್ಬ ವ್ಯಕ್ತಿ, ವಿಷನರಿ ಪರ್ಸನ್ ಆಗಿದ್ರು. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಜೀನಿಯಸ್ ಎಂಟರ್ಪ್ರಿನರ್ ಆಗಿ ಇವರು ಗುರುತಿಸ್ಕೊಂಡ್ರು. ದೇಶದಲ್ಲಿ ಮೋದಿ ಎಂಟರ್ಪ್ರೈಸ್ ಚೇರ್ಮನ್ ಆಗಿ ವರ್ಕ್ ಮಾಡಿದಂತ ಒಬ್ಬ ವ್ಯಕ್ತಿ, ಜೊತೆಗೆ ಇವರು ತಂದೆ ಮಾಡದಂತ ಒಂದು ಬಿಸ್ನೆಸ್ ನ ದೊಡ್ಡ ಮಟ್ಟಕ್ಕೆ, ದೊಡ್ಡ ಹೈಟ್ಸ್ ಗೆ ಕರ್ಕೊಂಡಂತ ಒಬ್ಬ ವ್ಯಕ್ತಿ ಇವರು. ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ಇಂಡಿಯಾ ಸ್ಟಾರ್ಟ್ ಅಂತ ಬಿಸ್ನೆಸ್ ಸುಮಾರು 90 ದೇಶಗಳಿಗೆ ತಗೊಂಡೋದಂತ ಒಬ್ಬ ವ್ಯಕ್ತಿ. ಸುಮಾರು ಇಂಟರ್ನ್ಯಾಷನಲ್ ಕೊಲಾಬರೇಷನ್ 90 ಕಂಟ್ರೀಸ್ ನಲ್ಲಿ ಇವರು ರನ್ ಮಾಡಿದ್ದಾರೆ. ಅಗೇನ್ ₹400 ಸ್ಟಾರ್ಟ್ ಆದಂತ ಮೋದಿಯ ಎಂಟರ್ಪ್ರೈಸಸ್ ಇವತ್ತು ಸುಮಾರು 63,000 ಕೋಟಿ ಟರ್ನ್ ಓವರ್ ಮಾಡ್ತಿದೆ ಅನ್ನುವಂಥದ್ದು ನಾವಿಲ್ಲಿ ಪ್ರಮೋಟ್ ಮಾಡ್ಬೇಕಾಗತ್ತೆ. ಅದೆಲ್ಲದಕ್ಕಿಂತ ಜೊತೆಗೆ ಸ್ನೇಹಿತರೆ 28,000 ಜನಗಳಿಗೆ ಮೋದಿ ಎಂಟರ್ಪ್ರೈಸಸ್ ಇಂದ ಕೆಲಸ ಸಿಕ್ಕಿದೆ ಅನ್ನುವಂಥದ್ದು ನಾವು ಅರ್ಥ ಮಾಡಿಸ್ಬೇಕಾಗತ್ತೆ. ಅದಾದ ನಂತರ ಇವರ ಮಗ ಸಮೀರ್ ಮೋದಿ ಅವರು ದೇಶಕ್ಕೆ ಮೋದಿಕೆನ ಇಂಟ್ರೊಡ್ಯೂಸ್ ಮಾಡಿದ್ರು. ದೇಶದ ಆರ್ಥಿಕತೆನ ಅಥವಾ ದೇಶದಲ್ಲಿ ಜನಗಳಿಗೆ ಆರ್ಥಿಕತೆನ ಕೊಡಬೇಕು, ಅದರಿಂದ ಫ್ರೀಡಮ್ ಕೊಡಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಮೋದಿ ಕೇರ್ ಸಕ್ಸಸ್ ಸ್ಟೋರಿ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಏನು ಮೋದಿ ಕೇರ್ ಅಂದ್ರೆ ಏನು, ಮೋದಿ ಕೇರ್ ಸಕ್ಸಸ್ ಸ್ಟೋರಿ ಅಂತ ಹೇಳಿದ್ರೆ, ಇವತ್ತು ಮೋದಿ ಕೇರ್ ಕಂಪನಿ ಸಿಲ್ವರ್ ಜುಬ್ಲಿ ಇಯರ್ ನಡೀತಾ ಇದೆ, 25ನೇ ವರ್ಷ ನಡೀತಾ ಇದೆ. ಹಾಗಾಗಿ ಮೋದಿ ಕೇರ್ ಕಂಪನಿಗೆ ಒಂದಲ್ಲ ಎರಡಲ್ಲ ಸಾವಿರ ಅಲ್ಲ ಸ್ನೇಹಿತರೆ, ಮಿಲಿಯನ್ಸ್ ಆಫ್ ಕನ್ಸಲ್ಟೆಂಟ್, ಲಕ್ಷಾಂತರ ಜನ ಕನ್ಸಲ್ಟೆಂಟ್ ಗಳು ಮೋದಿ ಕೇರ್ ನಲ್ಲಿ ಇದ್ದಾರೆ ಇವತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಮೊಟ್ಟ ಮೊದಲ ಭಾರತೀಯ ಕಂಪನಿ IDSN ಸದಸ್ಯತ್ವ ತಗೊಂಡಂತ ಕಂಪನಿ ಆಗಿದೆ. ಜೊತೆಗೆ ಈ ಬಿಸ್ನೆಸ್ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಈ ಬಿಸ್ನೆಸ್ ನ ಯಾರೇ ನೋಡಿದ್ರು ಕೂಡ, ಯಾರೇ ಕೇಳಿಸ್ಕೊಂಡ್ರು ಕೂಡ ಮಾಡ್ಬೇಕು ನಾನು ಬಿಸ್ನೆಸ್, ಜಾಯ್ನ್ ಆಗ್ಬೇಕು ಬಿಸ್ನೆಸ್ಗೆ ಅಂತ ಅನ್ಸುತ್ತೆ. ಅಷ್ಟು ಅಟ್ರಾಕ್ಟಿವ್ ಇರುವಂತ ಒಂದು ಬಿಸ್ನೆಸ್ ಅವಕಾಶ ಇದಾಗಿದೆ ಅನ್ನುವಂಥದ್ದು. ಅದಲ್ಲದೆ ಈ ಬಿಸ್ನೆಸ್ ಅಲ್ಲಿ ಪ್ರಾಡಕ್ಟ್ಸ್ ಗಳಿಗಿರ್ಬೋದು, ಇಲ್ಲಿ ಜನಗಳಿಗೆ ಸಿಗ್ತಿರೋ ಸಕ್ಸಸ್ಗೆ ಸಾಕಷ್ಟು ಡಿಫ್ರೆಂಟ್ ವೇರಿಯಸ್ ಪ್ರೆಸ್ಟೀಜಿಯಸ್ ಅವಾರ್ಡ್ ಗಳು ಕೂಡ ಸಿಕ್ಕಿದೆ ಅನ್ನುವಂಥದ್ದನ್ನ, ಮತ್ತೆ ಪ್ರಾಡಕ್ಟ್ ಗಳೆಲ್ಲನೂ ಕೂಡ GMP ಸರ್ಟಿಫೈಡ್ ಪ್ರಾಡಕ್ಟ್ ಗಳಾಗಿದೆ ಇಲ್ಲಿ. ಸೊ ಹಾಗಾಗಿ ವಿಶ್ವಾಸದಿಂದ ನಾವು ಬಳಸಬಹುದಾಗಿದೆ ಈ ಪ್ರಾಡಕ್ಟ್ ಗಳ. ಇದು ಮೋದಿ ಕೇರ್ ನ ಸಕ್ಸಸ್ ನೋಡೋಣ. ಅದಾದ ನಂತರ ಮೋದಿ ಕೇರ್ ಕಂಪನಿಯಿಂದ ನಾವು ಪ್ರತಿನಿತ್ಯ ಬಳಸೋದಕ್ಕೆ ಇಷ್ಟು ಕ್ಯಾಟಗರಿ, ಸುಮಾರು 10 ಕ್ಯಾಟಗರಿಗಳಲ್ಲಿ ಸುಮಾರು 400 ಪ್ರಾಡಕ್ಟ್ ಗಳು ನಮ್ಗೆ ಸಿಗ್ತಾ ಇದೆ. ಈ 400 ಪ್ರಾಡಕ್ಟ್ ಗಳು ಕೂಡ ನಾವು ಹಣ ಸಂಪಾದನೆ ಮಾಡೋದಕ್ಕೆ, ನಾವು ನಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತವೆ ಈ ಪ್ರಾಡಕ್ಟ್ಸ್ ಗಳು.
ಅಂತೇಳಿ ಇಂಟ್ರೊಡ್ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಆದ ತಕ್ಷಣ ಸಮೀರ್ ಮೋದಿ ಆಜಾದಿ ಪ್ಲಾನ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಒಂದು ಫ್ರೀಡಮ್ ಪ್ಲಾನ್ ಇದೆ. ಸೊ ಏನಪ್ಪಾ ಈ ಪ್ಲಾನ್ ಅಂತ ಹೇಳಿದ್ರೆ, ನಮ್ಮ ಹತ್ರ ಪ್ಲಾನ್ ಹೇಗಿದೆ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ಲೇ ಬೆಸ್ಟ್ ಪ್ಲಾನ್ ಆಗಿದೆ. 62% ಪೇಔಟ್ ಕೊಡ್ತಾ ಇರುವಂತದ್ದು. ಇಲ್ಲಿ ಯಾವುದೇ ಕಾರಣಕ್ಕೂ ಅಕ್ಯುಮುಲೇಟ್ ಆಗಿದೆ, ಟೈಮ್ ಲಿಮಿಟ್ ಇಲ್ಲ, ನಮ್ಗೆ ಯಾವ್ದೇ ರೀತಿ ಟಾರ್ಗೆಟ್ಸ್ ಇರೋದಿಲ್ಲ. ನಮ್ ಒಂದ್ಸರಿ ಹಂತನ ತಲುಪ್ತು ಅಂತ ಹೇಳಿದ್ರೆ ಆ ಟೈಟಲ್ ನಮ್ಗೆ ಲೈಫ್ ಟೈಮ್ ಆಗಿರುತ್ತೆ. ಮತ್ತೆ ಇನ್ನೊಂದು, ಈ ಬಿಸ್ನೆಸ್ ನಾನಾಗ್ಲಿ ನೀವಾಗ್ಲಿ ಮಾಡೋದಕ್ಕೆ ಯಾವ್ದೇ ರೀತಿ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಇಲ್ಲಿರೋ ಪ್ರಾಡಕ್ಟ್ ಎಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಪ್ರಾಡಕ್ಟ್ ಗಳಾಗಿದ್ದು ಎಲ್ಲಾ ಪ್ರಾಡಕ್ಟ್ ಗ್ಯಾರಂಟಿ ಇರುತ್ತೆ. ಜೊತೆ ನಾವು ಬೆಳೆದಕ್ಕೆ ಸಪೋರ್ಟ್ ಸಿಗುತ್ತೆ ಕಂಪ್ನಿ ಮುಖಾಂತರ, ಟ್ರೈನಿಂಗ್ ಗಳ ಮುಖಾಂತರ ಅಂತೇಳಿ ಪ್ರಮೋಟ್ ಮಾಡ್ಬೇಕಾಗತ್ತೆ. ಅದಾದ ತಕ್ಷಣ ಸ್ನೇಹಿತರೆ, ನಾವು ಈ ಬಿಸ್ನೆಸ್ ಇನ್ವಾಲ್ವ್ ಆಗ್ತಿದ್ದಂಗೆ, ನೀವೆಲ್ಲರೂ ಈ ಬಿಸ್ನೆಸ್ ಇನ್ವಾಲ್ವ್ ಆಗ್ತಿದ್ದಂಗೆ, ಸೊ ಕಂಪನಿ ಮುಖಾಂತರ ನೀವು ಒಂದಲ್ಲ ಎರಡಲ್ಲ ಸುಮಾರು 8 ರೀತಿಯ ಆದಾಯನ ಪಡೆಯೋದಕ್ಕೆ ಅರ್ಹತೆ ಪಡ್ಕೊಳ್ತೀರಾ. ಸೊ ಹಾಗಾಗಿ ಮೋದಿ ಕೇರ್ ಕಂಪನಿ ನಿಮ್ಗೆ ಎಲ್ಲರೂ ಕೂಡ 8 ರೀತಿಯ ಆದಾಯ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದೊಂದೇ ಬೆನಿಫಿಟ್ ಅರ್ಥ ಮಾಡಿಸ್ತಾ ಹೋಗ್ಬೇಕಾಗತ್ತೆ ನಾವು. ಮೊದಲನೇದು ರಿಟೇಲ್ ಪ್ರಾಫಿಟ್ ಬಗ್ಗೆ ಹೇಳ್ಬೇಕಾಗತ್ತೆ. ನಮ್ಗೆ ಡಿಸ್ಕೌಂಟ್ಸ್ ಯಾವ ತರ ಸಿಗ್ತಿದೆ, ಮತ್ತೆ ಇಲ್ಲಿ ನಾವು ಇನ್ನೊಂದು ಕನ್ಸಿಡರ್ ಮಾಡ್ಬೇಕು ಅಥವಾ ಎಕ್ಸ್ಪ್ಲೇನ್ ಮಾಡ್ಬೇಕು, ಮೆನ್ಷನ್ ಮಾಡ್ಬೇಕಾಗತ್ತೆ. ಏನಂತ ಅಂದ್ರೆ ಸ್ಟ್ಯಾಂಡರ್ಡೈಸ್ ಆಗಿ ಸಿಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ. ಏನ್ ಸ್ಟ್ಯಾಂಡರ್ಡೈಸ್ ಅಂತ ಹೇಳಿದ್ರೆ, ಯಾವ್ದೋ ಒಂದ್ ಕಡೆ ನಾವು ಬೇರೆ ಕಡೆ ಎಲ್ಲ ಹೋದಾಗ ಏನಾಗುತ್ತೆ, ಇವತ್ತಿದ್ದ ಆಫರ್ ನಾಳೆ ಇರೋದಿಲ್ಲ. ಇವನ್ ಬಿಗ್ ಬಜಾರ್ ಆಗ್ಬಹುದು, ಡಿಮಾರ್ಟ್ ಆಗ್ಬಹುದು, ಪ್ರಾವಿಷನ್ ಸ್ಟೋರ್ ಗಳಾಗ್ಬಹುದು, ಎಲ್ಲೋ ಒಂದ್ ಕಡೆ ಏನೋ ಒಂದು ಆಫರ್ ಸಿಗುತ್ತೆ ಅಂತ ಅನ್ಕೊಳ್ಳಿ. ಆದ್ರೆ ಆಫರ್ ಏನಿರುತ್ತೆ ಸ್ಟ್ಯಾಂಡರ್ಡೈಸ್ ಆಗಿ ರೆಗ್ಯುಲರ್ ಆಗಿ ಪರ್ಸೆಂಟೇಜ್ ಇರೋದಿಲ್ಲ. ಸೊ ಮಂತ್ ಎಂಡ್ ಆಫರ್ ಗಳೇ ಬೇರೆ ಇರುತ್ತೆ, ಸಾಮಾನ್ಯವಾಗಿ ಅವಾಗ ಆಫರ್ಸ್ ಗಳು ಚೇಂಜ್ ಆಗ್ತಿರುತ್ತೆ. ಬಟ್ ಇಲ್ಲಿ ಹೆಂಗಂದ್ರೆ ಮೋದಿ ಕೇರ್ ಕಂಪನಿಯಿಂದ ಅಪ್ ಟು 20% ಡಿಸ್ಕೌಂಟ್ ಲೈಫ್ ಟೈಮ್ ಇರುತ್ತೆ ನಮ್ಗೆ. ಸೊ ಇದನ್ನ ನಾವು ಅರ್ಥ ಮಾಡಿಸ್ಬೇಕು. ಎರಡನೇದು, ಇನ್ನೊಂದು, ನಿಮ್ಮ ಜೀವನದಲ್ಲಿ ಇದುವರೆಗೂ ನೋಡಕ್ಕಾಗದಿರುವಂತ ಒಂದು ಹೊಸ ಪ್ರೋಗ್ರಾಮ್ ಮೋದಿ ಕೇರ್ ಕಂಪನಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಲಾಯಲ್ಟಿ ಪ್ರೋಗ್ರಾಮು. ಇದು ಲಾಯಲ್ ಕಸ್ಟಮರ್ ಗೋಸ್ಕರ ಮಾಡಿರುವಂತ ಒಂದು ಸೂಪರ್ ಪ್ರೋಗ್ರಾಮು. ಇದು ಬಗ್ಗೆ ಹೇಳಕ್ ನಂಗೆ ಬಹಳ ಖುಷಿ ಆಗುತ್ತೆ ಅಂತ ಹೇಳಿ ಖುಷಿಯಿಂದ ಇದನ್ನ ಪ್ರಮೋಟ್ ಮಾಡ್ಬೇಕಾಗತ್ತೆ. ಫ್ರೆಂಡ್, ಜಸ್ಟ್ ಇಮ್ಯಾಜಿನ್ 6 ತಿಂಗಳು ಕಂಟಿನ್ಯೂಸ್ ಆಗಿ ನೀವು ಮೋದಿ ಕೇರ್ ಕಂಪನಿ ಪ್ರಾಡಕ್ಟ್ ನ ಬಳಸಿದೆ ಆದ್ರೆ 7ನೇ ತಿಂಗಳು ನಿಮ್ಮ ಮನೆಗೆ ಮೋದಿ ಕೇರ್ ಕಂಪನಿ ಫ್ರೀ ಆಗಿ ಪ್ರಾಡಕ್ಟ್ ನ ಕೊಡ್ತಾ ಇದೆ. ಉದಾಹರಣೆ ನೀವು ನೋಡ್ತಿರ್ಬೋದು ಸ್ಕ್ರೀನ್ ನಲ್ಲಿ, 6 ತಿಂಗಳು 5,000 ಪ್ರಾಡಕ್ಟ್ ತಗೊಂಡ್ರೆ 7ನೇ ತಿಂಗಳು 5,000 ರೂಪಾಯಿ ಬೆಲೆ ಬಾಳುವಷ್ಟು ಪ್ರಾಡಕ್ಟ್ ಸಂಪೂರ್ಣ ನಿಮ್ಗೆ ಉಚಿತವಾಗಿ ಸಿಗುತ್ತೆ. ಇದೆಲ್ಲೂ ಸಿಗದಿರುವಂತದ್ದು ನಮ್ಮಲ್ಲಿ ಮಾತ್ರ ಫಸ್ಟ್ ಟೈಮ್ ಸಿಗ್ತಾ ಇದೆ ಅಂತೇಳಿ ಲಾಯಲ್ಟಿ ಇಂಟ್ರೊಡ್ಯೂಸ್ ಮಾಡಬೇಕು. ನೆಕ್ಸ್ಟ್ ಆದ ತಕ್ಷಣ ಇದ್ರ ಬಗ್ಗೆ ಸ್ಲ್ಯಾಬ್ ನಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೀವು ಪ್ರಾಡಕ್ಟ್ ನ ಬಳಸಕ್ ಸ್ಟಾರ್ಟ್ ಆಗ್ತಿದ್ದಂಗೆ ನಮ್ಗೆ ಕಂಪನಿ ಪಾಯಿಂಟ್ಸ್ ಅಂತ ಕೊಡುತ್ತೆ. ಆ ಪಾಯಿಂಟ್ಸ್ ಮೇಲೆ 7ರಿಂದ 22% ತನಕ ನಾವು ಅಮೌಂಟ್ ಅನ್ನು ಅರ್ನ್ ಮಾಡಬಹುದು. ಇದೆಲ್ಲ ಎಕ್ಸಾಂಪಲ್ ಗಳು ಸ್ನೇಹಿತರೆ ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ಒತ್ತಿ ಅವ್ರಿಗೆ ಹೇಳುವಂತ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ. ಸೊ ಅಟ್ಲೀಸ್ಟ್ ಸ್ಲೈಡ್ ನ ನೋಡ್ತಾ ಮೂವ್ ಮಾಡಿದ್ರೆ ಸಾಕಾಗತ್ತೆ. ನೆಕ್ಸ್ಟ್ ಈ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಲೀಡರ್ಶಿಪ್ ಲೆವೆಲ್ ಅಲ್ಲಿ ನೀವು ಇನ್ಕಮ್ ಅರ್ನ್ ಮಾಡಬಹುದು. ಸೊ ಕಂಪನಿ ಡೈರೆಕ್ಟರ್ ಹಾಕ್ತೀರಾ, ನೀವು ಡೈರೆಕ್ಟರ್ ಹಾಕ್ತಿದ್ದಂಗೆ ನಿಮ್ಗೆ 22 ಬೋನಸ್ ಜೊತೆಗೆ ಕಂಪನಿ ಎಕ್ಸ್ಟ್ರಾ 14% ಟೋಟಲ್ ಕಂಪನಿಯ ಪೂಲ್ ಜೊತೆಗೆ ನಿಮ್ಗೆ ಹಣನ ಶೇರ್ ಮಾಡುತ್ತೆ ಮೋದಿ ಕೇರ್ ಕಂಪನಿ ಅಂತೇಳಿ ಇದ್ರ ಬಗ್ಗೆ ಲೈಟ್ ಆಗಿ ನಾವು ಇನ್ಫಾರ್ಮೇಶನ್ ಕೊಡಬಹುದು. ಲೀಡರ್ಶಿಪ್ ಬೋನಸ್ ಕೂಡ ನೀವು ಅರ್ನ್ ಮಾಡಬಹುದಾಗಿರುತ್ತೆ. ಬಿಸ್ನೆಸ್ ನ ಬಿಲ್ಡ್ ಮಾಡೋದ್ರ ಮುಖಾಂತರ, ಜನಗಳಿಗೆ ಸಪೋರ್ಟ್ ಮಾಡೋದ್ರ ಮುಖಾಂತರ. ಸೊ ನೀವು 15% ಲೀಡರ್ಶಿಪ್ ಬೋನಸ್ ನಲ್ಲೂ ಕೂಡ ನೀವು ಶೇರ್ ತಗೋಬಹುದಾಗಿದೆ ಅಂತೇಳಿ ನಾವು ಅವ್ರಿಗೆ ಇನ್ವೈಟ್ ಮಾಡ್ಬೇಕಾಗತ್ತೆ ಅಥವಾ ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಅದಾದ ನಂತರ ಟ್ರಾವೆಲ್ ಫಂಡ್. ಇಲ್ಲಿ ನೀವು ಒಂದು ಎಕ್ಸೈಟ್ಮೆಂಟ್ ಇಂದ ಪ್ರಮೋಟ್ ಮಾಡ್ಬೇಕಾಗತ್ತೆ. ಫ್ರೆಂಡ್ಸ್, ನಿಜವಾಗ್ಲೂ ಇದ್ರ ಬಗ್ಗೆ ಹೇಳಕ್ ಖುಷಿ ಆಗುತ್ತೆ. ಮೋದಿ ಕೇರ್ ಕಂಪನಿ ಹಣ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಫ್ರೀ ಆಫ್ ಕಾಸ್ಟ್ ಆಗಿ ನಾನು ನಮ್ಮ ಇಡೀ ಫ್ಯಾಮಿಲಿಯವರು ಹೋಲ್ ಟೂರ್ ಮಾಡೋದಕ್ಕೆ ಮೋದಿ ಕೇರ್ ಕಂಪನಿ ನಿಮ್ಗೆ ಟ್ರಾವೆಲ್ ಫಂಡ್ ಅಂತ ಕೊಡ್ತಿದೆ. ಈ ಫಂಡ್ ಅನ್ನ ಯುಟಿಲೈಸ್ ಮಾಡ್ಕೊಂಡು ನಾವು ಸಾಕಷ್ಟು ಪ್ರಪಂಚದಾದ್ಯಂತ ಸಿಗುವಂತ ಎಷ್ಟೊಂದು ಟ್ರಿಪ್ ಗಳ ಕಂಪನಿ ಅರೇಂಜ್ ಮಾಡುತ್ತೆ. ಆ ಟ್ರಿಪ್ ಗಳನ್ನೆಲ್ಲ ನಾವು ಫ್ರೀ ಆಫ್ ಕಾಸ್ಟ್ ಗೆ ಎಂಜಾಯ್ ಮಾಡಬಹುದಾಗಿದೆ ಅಂತೇಳಿ ನಾವು ಎಕ್ಸೈಟ್ಮೆಂಟ್ ಇಂದ ಖುಷಿಯಿಂದ ನಾವು ಪ್ರಮೋಟ್ ಮಾಡ್ಬೇಕಾಗುತ್ತೆ. ಜೊತೆಗೆ ಇನ್ನೊಂದನಪ್ಪ ಅಂತ ಹೇಳಿದ್ರೆ ಕಾರ್ ಫಂಡ್. ಇಲ್ಲಿ ನಾವು ಪ್ರಮೋಟ್ ಮಾಡ್ಬೇಕಾದ್ರೆ ಬಹಳ ಖುಷಿ ವಿಷಯ ಅಂತಂದ್ರೆ ಸ್ನೇಹಿತರೆ, ಎಲ್ಲರೂ ಕೂಡ ಇವತ್ತು ಒಂದು ವೆಹಿಕಲ್ ತಗೋಬೇಕು, ಫ್ಯಾಮಿಲಿಗೆ ಒಂದು ಕಾರ್ ತಗೋಬೇಕು ಅನ್ನೋ ಆಸೆ ಇರುತ್ತೆ. ನಮ್ ರಿಲೇಷನ್ಸ್ ಗಳು, ನನ್ನ ಫ್ರೆಂಡ್ಸ್ ಗಳು ಯಾರಾದ್ರೂ ಯಾವ್ದಾದ್ರು ಫಂಕ್ಷನ್ ಕಾರ್ ನಲ್ಲಿ ಬಂದಾಗ ನಮ್ಮ ಹತ್ರ ಒಂದು ಕಾರ್ ಇದೆ ಚೆನ್ನಾಗಿರ್ತಿತ್ತಲ್ಲ ಅನ್ನೋ ಫೀಲಿಂಗ್ಸ್ ಎಲ್ರಿಗೂ ಬಂದಿರುತ್ತೆ, ಆಸೆ ಎಲ್ರಿಗೂ ಇದೆ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಒಂದು ಕಾರ್ ಆಗ್ಲಿ ಒಂದು ವೆಹಿಕಲ್ ಆಗ್ಲಿ ನಾವೇನಾದ್ರು ತಗೋಬೇಕು ಅಂತ ಹೇಳಿದ್ರೆ ನಮ್ಮ ಪ್ರತಿ ತಿಂಗಳು ಅರ್ನಿಂಗ್ಸ್ ನಲ್ಲಿ ಸೇವಿಂಗ್ಸ್ ಮಾಡಿ ಆ ಸೇವಿಂಗ್ಸ್ ಬೆಳೆಯೋ ತನಕ ನೋಡ್ಕೊಂಡು ಆ ಬೆಳೆದ ದುಡ್ಡಲ್ಲಿ ಮತ್ತೆ ನಾವು ಕಾರು ಅಥವಾ ಒಂದು ವೆಹಿಕಲ್ ಗೆ ಹೋಗ್ತೀವಿ. ಆದ್ರೆ ಡೋಂಟ್ ವರಿ, ನೀವು ಬಿಸ್ನೆಸ್ ಮಾಡ್ತಿದ್ದಂಗೆ ಹಣದ ಜೊತೆಗೆ ಮೋದಿ ಕೇರ್ ಮುಖಾಂತರ ನೀವು ಫ್ರೀ ಆಫ್ ಕಾಸ್ಟ್ ಕಾರ್ ತಗೊಳ್ಳೋಕು ಕೂಡ ಕಂಪನಿ ಒಂದು ಆಪ್ಷನ್ಸ್ ಕೊಡ್ತಾ ಇದೆ. ಹಾಗಾಗಿ ಡ್ರೀಮ್ ವೆಹಿಕಲ್ ಫಂಡ್ ಅಂತ ಕಂಪನಿ ನಿಮಗೆ ಈ ಒಂದು ಬೋನಸ್ ಕೊಡ್ತಿದೆ ಅಂತೇಳಿ ನಾವು ಇದನ್ನ ಪ್ರಮೋಟ್ ಮಾಡ್ಬೇಕಾಗತ್ತೆ. ಅದೆಲ್ಲರ ಜೊತೆಗೆ ಸ್ನೇಹಿತರೆ, ನಿಮ್ಗೆ ಕಾರ್ ಅಷ್ಟೇ ಅಲ್ಲ, ನಿಮ್ಮ ಕನಸಿನ ಮನೆ ಕಟ್ಟಕ್ಕೆ, ಸೊ ನಿಮ್ಮ ಡ್ರೀಮ್ ಹೌಸ್ ನ ಬಿಲ್ಡ್ ಮಾಡಕ್ಕೆ ಮೋದಿ ಕೇರ್ ಕಂಪನಿ ಓಮ್ ಫಂಡ್ ಅಂತ ಕೂಡ ಕೊಡ್ತಾ ಇದೆ. ಸೊ ಹಾಗಾಗಿ ಅದನ್ನ ಯುಟಿಲೈಸ್ ಮಾಡ್ಕೊಂಡು ನೀವು ನಿಮ್ಮ ಕನಸಿನ ಮನೆಯನ್ನು ಕೂಡ ಕಟ್ಟಬಹುದು ಅಂತೇಳಿ ನಾವ್ ಇಂಟ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಸ್ನೇಹಿತರೆ, ಹಣ ಅಲ್ಲ, ಫಾರಿನ್ ಟ್ರಿಪ್ ಅಲ್ಲ, ಒಳ್ಳೆ ಡ್ರೀಮ್ ಕಾರ್ ಅಲ್ಲ, ಒಳ್ಳೆ ಮನೆ ಅಲ್ಲ, ಇದೆಲ್ಲದ್ರ ಜೊತೆಗೆ ನೀವು ನಿಮ್ಮನ್ನ ಗುರ್ತಿಸ್ಕೋಬಹುದು, ನೀವಿಲ್ಲ ಅವಾರ್ಡ್ ತಗೋಬಹುದು, ನಿಮ್ಮ ಪ್ರತಿಭೆನ ಹೊರಗಡೆ ತೆಗಿಬಹುದು ಈ ಬಿಸ್ನೆಸ್ ಮುಖಾಂತರ. ಸೊ ಸಾಕಷ್ಟು ಜನಗಳಿಗೆ ನೀವಿಲ್ಲಿ ಸಾಕಷ್ಟು ಜನಗಳ ಮಧ್ಯದಲ್ಲಿ ನೀವು ಒಳ್ಳೆ ಒಂದು ರೆಕಗ್ನೇಷನ್ ತಗೋಬಹುದು ಅಂತೇಳಿ ನಾವಿಲ್ಲಿ ಅರ್ಥ ಮಾಡಿಸ್ಬೇಕಾಗತ್ತೆ. ಅದ್ರ ಜೊತೆಗೆ ಈ ಒಂದು ಬಿಸ್ನೆಸ್ ಅಲ್ಲಿ ನಾವು ತೋರಿಸ್ಬೇಕಾರದು ಅಂತ ಹೇಳಿದ್ರೆ ಇದು ಜೀವನದ ಸಾರ್ಥಕತೆ. ಇಲ್ಲಿ ನಾವು ಅರ್ಥ ಮಾಡಿಸ್ಬೇಕಾರದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಬಿಸ್ನೆಸ್ ಪವರ್ ಇಲ್ಲಿ ನಾವು ಅರ್ಥ ಆಗತ್ತೆ ಅವ್ರಿಗೆ.
ಫ್ರೆಂಡ್ಸ್, ನಾವು ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕಾದ್ರೆ ಏನಂತ ಹೇಳಿದ್ರೆ, ನಾವು ಒಳ್ಳೆ ಇನ್ಕಮ್ ಅರ್ನ್ ಮಾಡ್ತಾ ಇದೀವಿ, ನಾವು ಚೆನ್ನಾಗಿದ್ದೀವಿ, ನಮ್ಗೆ ಒಳ್ಳೆ ಇನ್ಕಮ್ ಸಿಗ್ತಿದೆ, ನಾವೆಲ್ಲ ಚೆನ್ನಾಗಿರ್ತೀವಿ, ಗ್ರೇಟ್. ಆದ್ರೆ ಇಲ್ಲಿ ನಾವು ನೀವು ಖುಷಿ ಪಡ್ಬೇಕಾದ್ರೆ ಸ್ನೇಹಿತರೆ ಏನಂದ್ರೆ, ನಿಮ್ಮಿಂದ ಜನ ಹಣ ಸಂಪಾದನೆ ಮಾಡ್ರೆ ಹೇಗಿರುತ್ತೆ, ನಿಮ್ಮಿಂದ ಅವ್ರ ಕನ್ಸುಗಳನ್ನ ಫುಲ್ಫಿಲ್ ಮಾಡ್ಕೊಂಡ್ರೆ ಹೇಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಮುಖಾಂತರ ನೀವು ಜನಗಳು ಹಣ ಸಂಪಾದನೆ ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡಬಹುದು. ಹಾಗಾಗಿ ಬಿಸ್ನೆಸ್ ನೋಬಲ್ ಬಿಸ್ನೆಸ್ ಆಗಿದೆ ಅಂತೇಳಿ ನಿಮ್ಮ ಮುಖಾಂತರ ಜನ ಬೆಳೆಯೋದಕ್ಕೊಂದು ಅಪರ್ಚುನಿಟಿ ಇದೆ ಇದು ಅನ್ನೋದು ನಾವು ಅರ್ಥ ಮಾಡಿಸ್ಬೇಕು. ನೆಕ್ಸ್ಟ್ ಅದಲ್ದೇನೆ ಬಿಸ್ನೆಸ್ ಅಲ್ಲಿ ನೀವು ಇನ್ವಾಲ್ವ್ ಆಗ್ತಿದ್ದಂಗೆ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ ಗಳು ಯಾರೇ ಇನ್ವಾಲ್ವ್ ಆಗ್ತಿದ್ದಂಗೆ, ಸೊ ನಮ್ಮ ಕಡೆ ಟ್ರೈನಿಂಗ್ ಸಿಗುತ್ತೆ. ನಮ್ಮ ಹತ್ರ ಒಂದು SPBM ಸಕ್ಸಸ್ ಪ್ರಿನ್ಸಿಪಲ್ ಬೈ ಮೋದಿ ಕೇರ್ ಅಂತ ಹೇಳಿ ಒಂದು ಅಕಾಡೆಮಿ ಇದೆ. ಅಕಾಡೆಮಿ ಮುಖಾಂತರ ನಾವು ತರಬೇತಿಗಳನ್ನ ಕೊಟ್ಟು ನೀವು ಸ್ಮೂತ್ ಆಗಿ ಡೆವಲಪ್ಮೆಂಟ್ ಆಗೋದಕ್ಕೆ ಬೇಕಾದಂತ ಎಲ್ಲಾ ಒಂದು ಸ್ಟೆಪ್ಸ್ ಕೂಡ ತಗೊಳ್ತೀವಿ, ಕಂಪನಿ ತಗೊಳುತ್ತೆ ಅನ್ನೋದನ್ನ ನಾವು ಪ್ರಮೋಟ್ ಮಾಡ್ಬೇಕು. ಅದ್ರ ಜೊತೆಗೆ ಶುರುವಾತ್, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಶುರು ಮಾಡ್ತಿದ್ದಂಗೆ ಕಂಪನಿ ಕಡೆಯಿಂದ ಶುರುವಾತ್ ಅನ್ನೋ ಒಂದು ಪ್ರೋಗ್ರಾಮ್ ಸಿಗುತ್ತೆ. ಆ ಒಂದು ಪ್ರೋಗ್ರಾಮ್ ಮುಖಾಂತರ ಈ ಬಿಸ್ನೆಸ್ ನೀವು ಹೇಗೆ ಬಿಲ್ಡ್ ಮಾಡಬಹುದು, ಹೇಗೆ ಈ ಬಿಸ್ನೆಸ್ ಮುಂದುವರಿಬಹುದು ಅಂತೇಳಿ ನಾಲೆಡ್ಜ್ ಕೊಡ್ತಾರೆ ಕಂಪನಿ ಕಡೆಯಿಂದ. ಅದ್ರ ಜೊತೆಗೆ ಸ್ನೇಹಿತರೆ ನಮ್ಮ ಸಮೀರ್ ಸರ್ ಹೇಳ್ತಿದ್ದಾರೆ, ವಿತ್ ಎವ್ರಿ ಸ್ಟೆಪ್ ಯು ಟೇಕ್ ಐ ವಿಲ್ ಟೇಕ್ 2 ಅಂತ ಹೇಳಿ. ನಿಮ್ಮ ಪ್ರತಿ ಹೆಜ್ಜೆ ಜೊತೆಗೂ ನಾನು ಹೆಜ್ಜೆ ಇಡ್ತೀನಿ, 2 ಹೆಜ್ಜೆ ಇಡ್ತೀನಿ, ನೀವು 1 ಹೆಜ್ಜೆ ಇಟ್ಟರೆ ನಾನು 2 ಹೆಜ್ಜೆ ಇಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಇದು ಬಹಳ ಖುಷಿ ಆಗುವಂತ ವಿಚಾರ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಈ ಬಿಸ್ನೆಸ್ ಮಾಡಬಹುದು. ಹಾಗಾಗಿ ಎಲ್ಲರೂ ಕೂಡ ಬನ್ನಿ, ನಾವೆಲ್ಲರೂ ಕೂಡ ಸೇರಿ ಬಿಸ್ನೆಸ್ ಮಾಡೋಣ. ಸೊ ಎಲ್ಲರೂ ಕೂಡ ನಮ್ಮ ಕನಸುಗಳನ್ನ ಫುಲ್ಫಿಲ್ ಮಾಡ್ಕೋಬಹುದು ಅಂತ ಹೇಳಿ ನಾವಿಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ಬೇಕಾಗತ್ತೆ. ಇದಿಷ್ಟು ಕೂಡ ಪರಿವರ್ತನ್ ಪ್ರೆಸೆಂಟೇಶನ್ ಅಲ್ಲಿ. ಈಗ ನಾವು ಪ್ರೆಸೆಂಟೇಶನ್ 3 ಪಾರ್ಟ್ ಅಲ್ಲಿ ಅವಾಗ್ಲೇ ನೋಡ್ದಂಗೆ ಒಂದನ್ನು ಮುಗಿಸಿದ್ವಿ, ಮೈಂಡ್ ಓಪನ್ ಆಗಿದೆ. ಅದಾದ್ಮೇಲೆ ಈಗ ಪ್ರೆಸೆಂಟೇಶನ್ ಮುಗಿಸಿದ್ವಿ. ಪ್ರೆಸೆಂಟೇಶನ್ ಮುಗಿಸಾದ ನಂತರ ಇನ್ 3ನೇದೇನಪ್ಪಾ ಅಂತ ಹೇಳಿದ್ರೆ ಟೆಸ್ಟಿಮೋನಿಸ್ ಅಂಡ್ ಕ್ಲೋಸಿಂಗ್ ಮತ್ತೆ ಟೈಟಲ್ಸ್, ಇನ್ಕಮ್ ನ ಫಂಡ್ಸ್ ಗಳನ್ನ ಪ್ರಮೋಟ್ ಮಾಡುವಂತದ್ದು ಇಲ್ಲಿ ಬಹಳ ಮುಖ್ಯ. ನೀವು ಟೆಸ್ಟಿಮೋನಿ ಕೊಡೋದು ಅಥವಾ ಟೆಸ್ಟಿಮೋನಿ ಕೊಡೋರ್ನ ಕರೆಯುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕ್ಲೋಸಿಂಗ್ ಸರಿಯಾಗಿ ಆಗ್ಲಿಲ್ಲ ಅಂದ್ರೂ ಕೂಡ ಡಿಸ್ಟರ್ಬೆನ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್, ನಾವು ಟೆಸ್ಟಿಮೋನಿ ಅಂದ್ರೆ ಏನು ಅನ್ನೋದು ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಟೆಸ್ಟಿಮೋನಿ ಅಂತ ಹೇಳಿದ್ರೆ ನನ್ನನ್ನ ಪರಿಚಯಿಸುವಂತದ್ದು, ಜೊತೆಗೆ ನಾನು ಮೋದಿಕೇರಿಗೆ ಬಂದು ಏನನ್ನ ಪಡ್ಕೊಂಡಿದೀನಿ, ಯಾಕೆ ಬಂದೆ, ಏನನ್ನ ಪಡ್ಕೊಂಡಿದೀನಿ, ಇದರಿಂದ ನನ್ಗೆ ಏನ್ ಅನಿಸ್ತಿದೆ ಅನ್ನುವಂತ ಅನಿಸಿಕೆನ ಶೇರ್ ಮಾಡುವಂತದಕ್ಕೆ ಟೆಸ್ಟಿಮೋನಿಸ್ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ಇವತ್ತು ಮೋದಿಕೇರ್ನ ಪ್ರೆಸೆಂಟೇಶನ್ ಕೇಳಿ ಮೋದಿಕೇರ್ ಬಿಸ್ನೆಸ್ ಇನ್ವಾಲ್ವ್ ಆಗ್ಬಿಟ್ಟು ಯಾರೆಲ್ಲ ಸಕ್ಸಸ್ ಆಗಿದ್ದಾರೆ ಅವ್ರನ್ನ ನಾವು ಜನಗಳಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಕೆಲವರಿಗೆ ಕೇಳಿಸ್ಕೊಂಡ್ರೆ ಇಷ್ಟ ಆಗತ್ತೆ, ಓ ಚೆನ್ನಾಗಿದೆ ಮಾಡ್ಬೋದು ಅಂತ. ತುಂಬಾ ಜನಗಳಿಗೆ ಮಾಡಿರೋನ ನೋಡಿದಾಗ, ಸಕ್ಸಸ್ ಆಗಿರೋ ವ್ಯಕ್ತಿನ ನೋಡಿದಾಗ, ಅವ್ರನ್ನ ಮೀಟ್ ಮಾಡಿದಾಗ, ಅವರ ಅನುಭವದ ಮಾತುಗಳು ಕೇಳಿದಾಗ ಧೈರ್ಯ ಬರುತ್ತೆ, ವಿಶ್ವಾಸ ಬರುತ್ತೆ, ನಂಬಿಕೆ ಬರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ತರ ವ್ಯಕ್ತಿಗಳೆಲ್ಲ ಮಾಡಿರ್ಬೇಕಾದ್ರೆ ನಾನ್ ಯಾಕೆ ಮಾಡಬಾರ್ದು, ನಾನು ಮಾಡಬಲ್ಲೆ ಅನ್ನುವಂತ ವಿಶ್ವಾಸ ಅವರಲ್ಲಿ ಜಾಸ್ತಿ ಆಗತ್ತೆ. ಸೊ ಹಾಗಾಗಿ ಪ್ರೆಸೆಂಟೇಶನ್ ಅಲ್ಲಿ ಟೆಸ್ಟಿಮೋನಿ ಕೂಡ ತುಂಬಾ ಮುಖ್ಯವಾದ ಪಾತ್ರನ ವಹಿಸುತ್ತೆ. ಆದ್ರೆ ಟೆಸ್ಟಿಮೋನಿ ಕೂಡ ಪ್ರೆಸೆಂಟೇಶನ್ ಹೇಗ್ ಮಾಡ್ಬೇಕು ಅಂತ ಅಂತೀವಲ್ಲ, ಅದೇ ತರ ಟೆಸ್ಟಿಮೋನಿ ಕೂಡ ತುಂಬಾ ಸಿಂಪಲ್ ಆಗಿರ್ಬೇಕಾಗತ್ತೆ, ಶಾರ್ಟ್ ಆಗಿರ್ಬೇಕಾಗತ್ತೆ, ಕ್ಲಾರಿಟಿ ಇರ್ಬೇಕಾಗತ್ತೆ, ಎಫೆಕ್ಟಿವ್ ಆಗಿರ್ಬೇಕಾಗತ್ತೆ. ತುಂಬಾ ಟೆಸ್ಟಿಮೋನಿಲಿ ಮಾತಾಡಿದ್ರು ಕೂಡ ಏನೇನೋ ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲ. ಮತ್ತೆ ಟೆಸ್ಟಿಮೋನಿ ಕೊಡ್ಬೇಕಾದ್ರೆ ದೊಡ್ಡ ದೊಡ್ಡ ಮೀಟಿಂಗ್ ನಲ್ಲಿ ಎಲ್ಲಾ ಕ್ಯಾಟಗರಿ ವ್ಯಕ್ತಿಗಳು ಬಂದಿರ್ತಾರೆ, ನಾವು ಜನರಲ್ಲೇ ಕೊಡ್ಬೋದಾಗಿರುತ್ತೆ. ಇನ್ ಕೇಸ್ ಒಂದು ಹೋಮ್ ಮೀಟಿಂಗ್ ಮಾಡ್ತಿರ್ತೀರಾ, ಅಲ್ಲಿ ಒಂದು 8-10 ಜನ ಒನ್ಲಿ ಹೌಸ್ ವೈಫ್ಸ್ ಗಳು ಕೂತಿರ್ತಾರೆ. ಅವ್ರಿಗೆ ನಾವು ಯಾವ್ದೋ ಒಬ್ಬ ವ್ಯಕ್ತಿ ಜೆಂಟ್ಸ್ ಅಚೀವ್ ಆಗಿದ್ರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಹೌಸ್ ವೈಫ್ ಯಾರೆಲ್ಲ ಅಚೀವ್ ಆಗಿದ್ದಾರೆ ಅನ್ನೋದನ್ನ ನಾವು ಟೆಸ್ಟಿಮೋನಿ ಕೊಟ್ಟಾಗ, ಅಥವಾ ಹೌಸ್ ವೈಫ್ ಯಾರು ಅಚೀವ್ ಆಗಿದ್ರೆ ಅವ್ರ ಕಡೆಯಿಂದ ಟೆಸ್ಟಿಮೋನಿ ಕೊಡಿಸಿದಾಗ ಸೊ ಅವ್ರಿಗೆ ಬಹಳ ಅದು ಖುಷಿ ಆಗುತ್ತೆ, ನಮ್ ತರ ಕ್ಯಾಟಗರಿ ಅವರು ಮಾಡಿದ್ದಾರೆ ಅಂತೇಳಿ. ಸೊ ಇದನ್ನ ನಾವು ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಸೊ ಅದಲ್ಲದೆ ಸೆಮಿನಾರ್ ಗಳಲ್ಲಿ ನೀವು ಕೊಡ್ಬೇಕಾದಾಗ ಎಲ್ಲಾ ಕ್ಯಾಟಗರಿ ವ್ಯಕ್ತಿಗಳು ಇರ್ತಾರೆ, ನಾವು ಜನರಲಿ ಕೊಡ್ಬೇಕಾಗತ್ತೆ ಟೆಸ್ಟಿಮೋನಿಸ್ ಗಳನ್ನ. ಟೆಸ್ಟಿಮೋನಿ ನೇಮು, ಬ್ಯಾಕ್ ಗ್ರೌಂಡು, ನನಗ್ ಬಿಸ್ನೆಸ್ ಅಲ್ಲಿ ಏನ್ ಇಷ್ಟ ಆಯ್ತು, ಮತ್ತೆ ಬಿಸ್ನೆಸ್ ಅಲ್ಲಿ ಏನ್ ಸಿಗ್ತಿದೆ, ಜೊತೆಗೆ ಇದರಲ್ಲಿ ಯಾವ್ದಕ್ಕೋಸ್ಕರ ವರ್ಕ್ ಮಾಡ್ತೀನಿ, ಇಷ್ಟನ್ನ ಹೇಳಿ ನಾನು ಪ್ರೆಸೆಂಟೇಶನ್ ಅಲ್ಲಿ ಟೆಸ್ಟಿಮೋನಿನಲ್ಲಿ ಕ್ಲೋಸ್ ಮಾಡ್ಬೇಕಾಗುತ್ತೆ. ಇದು ಟೆಸ್ಟಿಮೋನಿ. ಒಂದು ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಇನ್ವೈಟ್ ಮಾಡ್ಬೇಕಾದ್ರೆ ಏನೇನ್ ಮಾಡ್ಬೇಕಾಗತ್ತೆ, ನಾವು ಒಬ್ಬ ವ್ಯಕ್ತಿನ ಸ್ಟೇಜ್ಗೆ ಇನ್ವೈಟ್ ಮಾಡ್ಬೇಕಾದ್ರೆ, ನಾನು ಆಸ್ ಎ MC, ನಾನು ಮಾಸ್ಟರ್ ಆಫ್ ದ ಸೆರೆಮನಿ ಪ್ರೋಗ್ರಾಮ್ ನ ನಡ್ಸ್ಕೊಡ್ತಾ ಇದೀನಿ. ನಡ್ಸ್ಕೊಡ್ಬೇಕಾದ್ರೆ ನನ್ನ ಸುತ್ತಮುತ್ತ ಸಾಕಷ್ಟು ಜನ ಮೋದಿಕೇರ್ನ ಮಾಡಿ ಅಚೀವ್ ಆಗಿರೋ ವ್ಯಕ್ತಿಗಳು ಇರ್ತಾರೆ. ಅವ್ರನ್ನ ನಾವು ಜನಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊಡುವಂತ ರೀತಿ ಇದೆಯಲ್ಲ, ಇದು ಬಹಳ ಮುಖ್ಯ ಆಗತ್ತೆ. ತುಂಬಾ ಜನ ಎಲ್ಲಿ ಸೋತಾರೆ ಅಂತ ಹೇಳಿದ್ರೆ ಪ್ರೆಸೆಂಟೇಶನ್ ಚೆನ್ನಾಗಿ ಕೊಡ್ತಾರೆ, ಅದನ್ನ ಯೂಸ್ ಮಾಡ್ಕೊಂಡು ಬೆಳೆದಿರೋ ವ್ಯಕ್ತಿಗಳನ್ನ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲಿ ಸೋತ್ ಬಿಡ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನಮ್ಮ ಎದುರುಗಡೆ ಇರುವಂತ ಸಕ್ಸಸ್ ನ ಪ್ರಮೋಟ್ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಸಕ್ಸಸ್ ನ ಪ್ರಮೋಟ್ ಮಾಡೋದನ್ನ ನಾವು ಸರಿಯಾಗಿ ನೋಡ್ಕೊಂಡಿಲ್ಲ, ಪ್ರಮೋಷನ್ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲಾ ಚೆನ್ನಾಗಿರೋ ಬಿಸ್ನೆಸ್ ಅಲ್ಲಿ ಯಾಕೆ ಹಿಂಗಿದ್ದಾರೆ ಅನ್ನೋ ತರ ಬಂದ್ಬಿಡುತ್ತೆ. ಹಾಗಾಗಿ ಬಿಸ್ನೆಸ್ ಎಷ್ಟು ಸಖತ್ತಾಗಿದೆ, ಸೂಪರ್ ಆಗಿದೆ, ಹಂಗೆ ಸಕ್ಸಸ್ ಅದಕ್ಕಿಂತ ಚೆನ್ನಾಗಿದೆ ಇಲ್ಲಿ ಅನ್ನುವಂಥದ್ದು ನಾವು ಟೆಸ್ಟಿಮೋನಿ ಮುಖಾಂತರ ತೋರಿಸ್ಬೇಕಾಗತ್ತೆ. ಹಾಗಾಗಿ
ಕರೆಯುವಂತ ರೀತಿ ಇದೆಯಲ್ಲ, ಅದು ಬರುವಂತ ವ್ಯಕ್ತಿಗೂ ಕೂಡ ಎಂಕರೇಜ್ಮೆಂಟ್ ಆಗತ್ತೆ, ಖುಷಿ ಕೊಡುತ್ತೆ. ನಾವು ಕರಿಬೇಕಾರೆ ಅವಾಗ್ಲೇ ಹೇಳ್ದಂಗೆ ಜೋಶ್ ಇರ್ಬೇಕು, ಕರಿಯುವಂತ ಲೆವೆಲ್ಸ್ ಗಳ ಬಗ್ಗೆ ನಾವು ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ಬೇಕಾಗತ್ತೆ. ಯಾವ ತರ ಮಾಡೋದು ತಿಳ್ಕೊಳ್ಳಿ. ನಾವು ಒಬ್ರನ್ನ ಸ್ಟೇಜ್ ಕರಿತೀವಿ ಅಂದ್ರೆ ಏನೇನ್ ರೆಕಗ್ನೈಸ್ ಮಾಡ್ಬೇಕು, ನಾವು ಟೈಟಲ್ ನ ರೆಕಗ್ನೈಸ್ ಮಾಡ್ಬೇಕು, ಗುರ್ಸಿ ಕರಿಬೇಕು, ಇನ್ಕಮ್ ನ ಗುರ್ಸಿ ಕರಿಬೇಕು, ಫಂಡ್ಸ್ ಗಳನ್ನ ಗುರ್ಸಿ ಕರಿಬೇಕಾಗತ್ತೆ. ಅವ್ರು ಯಾವ ಫಂಡ್ ಗಳಿಗೆ ಯಾವ ಟೈಟಲ್ ನವರು ಎಷ್ಟು ತನಕ ಇನ್ಕಮ್ ಅರ್ನ್ ಮಾಡ್ಬೋದು, ಯಾವ ಫಂಡ್ ಗಳನ್ನ ಅವರು ಪಡ್ಕೋಬಹುದು ಅಂತೇಳಿ ಈ ತರ ರೀತಿನಲ್ಲಿ ನಾವು ಕರೆದಾಗ ಏನಾಗತ್ತೆ, ಕೇಳಿಸ್ಕೊಳ್ತಿರೋ ವ್ಯಕ್ತಿಗೂ ಕೂಡ ಅದು ಕ್ಲಾರಿಟಿ ಸಿಗುತ್ತೆ. ಈ ಹಂತ ಅಂದ್ರೆ ಈ ತರ ಅಂತೇಳಿ ಗೊತ್ತಾಗತ್ತೆ. ಸೊ ಅಲ್ಲಿ ಅಂದ್ರೆ ಕ್ಲಾರಿಟಿ ಸಿಗುತ್ತೆ ನಮ್ಮ ಒಂದು ಟೆಸ್ಟಿಮೋನಿಗಳಲ್ಲಿ. ಸೊ ಹಂಗಿದ್ರೆ ಹೇಗೆ ಇನ್ವೈಟ್ ಮಾಡಬಹುದು ಸ್ಟೇಜ್ ಮೇಲೆ ಅಂತೇಳಿ ನೋಡೋಣ. ಅಕಸ್ಮಾತ್ ನಾನು ಡೈರೆಕ್ಟರ್ ಲೆವೆಲ್ಸ್ ಗಳನ್ನ ಇನ್ವೈಟ್ ಮಾಡ್ತೀನಿ ಅನ್ಕೊಳ್ಳೋಣ. ಡೈರೆಕ್ಟರ್ ಲೆವೆಲ್ ನ ಇನ್ವೈಟ್ ಮಾಡ್ತಾ ಇದೀನಿ. ಡೈರೆಕ್ಟರ್ಸ್ ಗಳು ನಮ್ಮ ಹತ್ರ ತುಂಬಾ ಜನ ಇದ್ದಾರೆ ಅನ್ಕೊಳ್ಳಿ, ಅವ್ರನ್ನ ಇನ್ವೈಟ್ ಮಾಡೋಣ ಅಂತ ಅಂದಾಗ, ಸೊ ಡೈರೆಕ್ಟರ್ ಅಂದ್ರೆ ಏನು, ಆ ಲೆವೆಲ್ ನ ನಾವು ಫಸ್ಟ್ ಐಡೆಂಟಿಫೈ ಮಾಡೋಕೆ ಡೈರೆಕ್ಟರ್ ನ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಈ ಹಂತನ ತಲುಪಿರುವಂತ ವ್ಯಕ್ತಿಗಳು ಇವತ್ತು ಹತ್ತತ್ರ ಅಪ್ ಟು 10,000 ತನಕ ಇನ್ಕಮ್ ಅರ್ನ್ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ರೆಕಗ್ನೈಸ್ ಮಾಡ್ಬೇಕಾಗತ್ತೆ ಇಲ್ಲಿ. ಸೊ ಇದನ್ನ ಐಡೆಂಟಿ ಅಲ್ಲಿಗೆ ಏನಾಗುತ್ತೆ, ಆ ಡೈರೆಕ್ಟರ್ ಲೆವೆಲ್ ನವರು ಇವತ್ತು 2,000, 3,000, 5,000, 6,000, 8,000, 10,000 ಅಲ್ಲಿ ತನಕ ಕೂಡ ಪಾರ್ಟ್ ಟೈಮ್ ನಲ್ಲಿ ಅರ್ನ್ ಮಾಡ್ತಿದ್ದಾರೆ. ಸೊ ಇವರು ಡೈರೆಕ್ಟರ್ ಲೆವೆಲ್ ನ ರೀಚ್ ಆಗಿದ್ದಾರೆ. ಇವರ ಪ್ರತಿ ಪರ್ಚೇಸ್ ಮೇಲೆ ಇವರು 22% ಸೊ ಇವರು ಪಾಯಿಂಟ್ಸ್ ಮೇಲೆ ಬೋನಸ್ ತಗೊಳ್ತಾ ಇರ್ತಾರೆ. ಸೊ ಅಪ್ ಟು 10,000 ತನಕ ಕೂಡ ಇವರು ಬೋನಸ್ ತಗೊಳ್ತಿರ್ತಾರೆ ಅಂತ ಹೇಳ್ಬಿಟ್ಟು ಈ ಲೆವೆಲ್ ನಾವು ಅವ್ರಿಗೆ ಗುರುತಿಸಬೇಕಾಗತ್ತೆ. ಇದು ಡೈರೆಕ್ಟರ್ ಲೆವೆಲ್ ಆಯ್ತು. ಅದಾದ ನಂತರ ಸೀನಿಯರ್ ಡೈರೆಕ್ಟರ್ ಲೆವೆಲ್ಸ್ ನ ನೋಡ್ಬೇಕಾಗತ್ತೆ. ಇಲ್ಲೇನಂತ ಹೇಳಿದ್ರೆ ಸ್ನೇಹಿತರೆ, ಈಗ ಡೈರೆಕ್ಟರ್ ಲೆವೆಲ್ ನ ನೋಡಿದ್ರಿ, ಅದಾದ ನಂತರ ಇನ್ನೊಂದು ದೊಡ್ಡ ಮಟ್ಟದ ಟೈಟ್ಲ್ ಇದೆ. ಸೊ ಡೈರೆಕ್ಟರ್ ಲೆವೆಲ್ ಹಾಕ್ತಿದಂಗೆ ನೆಕ್ಸ್ಟ್ ಒಂದು ಟೈಟ್ಲ್ ಇದೆ, ಏನಪ್ಪಾ ಅಂತ ಹೇಳಿದ್ರೆ ಸೀನಿಯರ್ ಡೈರೆಕ್ಟರ್ ಗಳು ಅಂತ ಹೇಳ್ಬಿಟ್ಟು. ಇವರು ಸಾಕಷ್ಟು ಡೈರೆಕ್ಟರ್ ಗಳನ್ನ ಕ್ರಿಯೇಟ್ ಮಾಡ್ತಾ, ಸೊ ಇವರು ಕೂಡ ಸೀನಿಯರ್ ಡೈರೆಕ್ಟರ್ ಆಗ್ಬಿಟ್ಟು ಸಕ್ಸಸ್ ಕೊಡಿಸ್ತಾ ಸಕ್ಸಸ್ ಆಗಿರ್ತಾರೆ. ಜೊತೆಗೆ ಇವರು ಅಪ್ ಟು 25,000 ತನಕ ಇನ್ಕಮ್ ಅರ್ನ್ ಮಾಡ್ತಾ ಇರೋ ಸ್ನೇಹಿತರೆ ಪಾರ್ಟ್ ಟೈಮ್ ನಲ್ಲಿ. ಸೊ ಅವ್ರಿಗೆ ಜೋರಾಗಿ ಚಪ್ಪಾಳೆ ಅಂತ ಹೇಳ್ಬಿಟ್ಟು ಅವರ ಒಂದು ಇನ್ಕಮ್ ನ ನಾವು ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಜೊತೆಗೆ ಇವ್ರ ಲೆವೆಲ್ಗೆ ಯಾವ ಫಂಡ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಟ್ರಾವೆಲ್ ಫಂಡ್ ಸ್ಟಾರ್ಟ್ ಆಗುತ್ತೆ. ಇದನ್ನ ಹೇಳ್ಬೇಕಾಗತ್ತೆ. ಯಾರೆಲ್ಲ ಈಗ ಬರ್ತಿದ್ದಾರೆ ಸೀನಿಯರ್ ಡೈರೆಕ್ಟರ್ ಲೆವೆಲ್ ಅವರು, ಇವರೆಲ್ಲರೂ ಕೂಡ ಸೊ ಇನ್ಕಮ್ ಜೊತೆಗೆ ಪಾರ್ಟ್ ಟೈಮ್ ನಲ್ಲಿ ಸೊ ಈ ಬಿಸ್ನೆಸ್ ಮಾಡ್ತಾ ಟ್ರಾವೆಲ್ ಫಂಡ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳಲ್ಲಿ ಫಾರಿನ್ ಟ್ರಿಪ್ ಹೋಗೋದಕ್ಕೆ ರೆಡಿ ಆಗ್ತಿರುವಂತ ಒಂದು ಕ್ಯಾಟಗರಿ ಪೀಪಲ್ ಈಗ ಬರ್ತಿದ್ದಾರೆ. ಸೊ ಹಂಗಾಗಿ ಅಪ್ಕಮಿಂಗ್ ಫಾರಿನ್ ಟ್ರಿಪ್ ಅಚೀವರ್ಸ್ ಗಳು ಅಪ್ ಟು 25,000 ತನಕ ಇನ್ಕಮ್ ನೋಡ್ತಿರುವಂತ ವ್ಯಕ್ತಿಗಳನ್ನ ನಾವು ಸ್ಟೇಜ್ ಮೇಲೆ ನೋಡೋಣ ಅಂತೇಳಿ ಅವ್ರನ್ನ ವೆಲ್ಕಮ್ ಮಾಡ್ಬೇಕಾಗತ್ತೆ. ಸೊ ಇದು ನಾವು ಎರಡನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಮೂರನೇದೇನಪ್ಪಾ ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಗಳನ್ನ ಕರೀತೀವಿ ಅಂತ ಹೊರಟಾಗ ಅವ್ರಿಗೂ ಕೂಡ ನಾವೇನ್ ಮಾಡ್ಬೋದಾಗತ್ತೆ, ಈ ಲೆವೆಲ್ ನಲ್ಲಿ ಸಾಕಷ್ಟು ಜನಗಳಿಗೆ ಸಕ್ಸಸ್ ಕೊಡಿಸ್ತಾ 5, 10, 15,000, 20,000 ಇನ್ಕಮ್ ನ ಕೊಡಿಸ್ತಾ, ಇವತ್ತು 25-30,000 ಇನ್ಕಮ್ ನ ಕೊಡಿಸ್ತಾ ಇವರು ಕೂಡ ಹತ್ತತ್ರ 50,000 ತನಕ ಇನ್ಕಮ್ ಅರ್ನ್ ಮಾಡುವಂತ ಅಂತ ಇದಾಗಿರುತ್ತೆ. ಅದ್ರ ಜೊತೆಗೆ ಇವರು ಕೂಡ ಫಾರಿನ್ ಟ್ರಿಪ್ ಹೋಗೋದಕ್ಕೆ ರೆಡಿ ಆಗಿರ್ತಾರೆ. ಸೊ ತುದಿಗಾಲಲ್ಲಿ ನಿಂತಿರ್ತಾರೆ ಫಾರಿನ್ ಟ್ರಿಪ್ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಅರ್ಥ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ SCD ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಲೆವೆಲ್ ನಾವು ಇಲ್ಲಿ ಪ್ರಮೋಟ್ ಮಾಡ್ಬೇಕಾಗತ್ತೆ. ಫ್ರೆಂಡ್ಸ್ ಬಹಳ ಖುಷಿ ಆಗುತ್ತೆ. ಇವತ್ತು ಈ ಹಂತದಲ್ಲಿ ತುಂಬಾ ಜನಗಳು ಲಕ್ಷ ತನಕ ಇನ್ಕಮ್ ನ ತಗೊಳ್ತಾ ಇರೋರು ಇದ್ದಾರೆ. ಅದ್ರ ಜೊತೆಗೆ ಫಾರಿನ್ ಟ್ರಿಪ್ ಗೆ ರೆಡಿ ಆಗ್ತಿದ್ದಾರೆ. ಎಲ್ಲದಕ್ಕಿಂತ ಖುಷಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇದ್ರಲ್ಲಿ ಕೆಲವರು ಆಲ್ರೆಡಿ ಕಾರ್ ಫಂಡ್ ನ ಅರ್ನ್ ಮಾಡ್ಬಿಟ್ಟು ಕಾರ್ನ ತಗೊಳ್ತಿದ್ದಾರೆ. ಇನ್ ಕೆಲವರು ಆಲ್ರೆಡಿ ಅವರ ಕನಸಿನ ಕಾರ್ ಓನರ್ ಆಗೋದಕ್ಕೆ ವೆಯ್ಟ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಈ ಹಂತದಲ್ಲಿ ಒಳ್ಳೆ ಇನ್ಕಮ್ ಅರ್ನ್ ಮಾಡ್ತಾ ಫಾರಿನ್ ಟ್ರಿಪ್ ರೆಡಿ ಆಗಿದ್ದಾರೆ. ಜೊತೆಗೆ ಕಾರ್ನು ಕೂಡ ಡ್ರೈವ್ ಮಾಡೋದಕ್ಕೆ ರೆಡಿ ಆಗಿರುವಂತ ವ್ಯಕ್ತಿಗಳು ಆಲ್ರೆಡಿ ತುಂಬಾ ಜನಗಳು ಅವರ ಕನಸಿನ ಕಾರ್ನ ಆಲ್ರೆಡಿ ಡ್ರೈವ್ ಮಾಡ್ತಿದ್ದಾರೆ. ಸೊ ಆ ಲೆವೆಲ್ ನೋಡೋಣ ಅಂತ ಹೇಳ್ಬಿಟ್ಟು ಈ ತರ ಇನ್ಕಮ್, ಟ್ರಾವೆಲ್ ಫಂಡ್, ಕಾರ್ ಫಂಡ್ ನ ನಾವು ಐಡೆಂಟಿಫೈ ಮಾಡಿ ಮೆನ್ಷನ್ ಮಾಡಿ ನಾವು ಅವ್ರನ್ನ ಇನ್ವೈಟ್ ಮಾಡ್ಬೇಕಾಗತ್ತೆ. ಸೊ ಇದು ನೆಕ್ಸ್ಟ್ ಅದಾದ ತಕ್ಷಣ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಪ್ಲಾಟಿನಂ ಡೈರೆಕ್ಟರ್ ಲೆವೆಲ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಅವ್ರನ್ನ ಐಡೆಂಟಿಫೈ ಮಾಡ್ಬೇಕಾರದ ಅಂತ ಹೇಳಿದ್ರೆ, ಸೊ ಲ್ಯಾಕ್ಸ್ ಪ್ಲಸ್ ಇನ್ಕಮ್, ಲಕ್ಷಕ್ಕಿಂತನೂ ಜಾಸ್ತಿ ಇನ್ಕಮ್ ನ ತಗೊಳ್ಳುವಂತ ವ್ಯಕ್ತಿಗಳು ಇವತ್ತು ಈ ಒಂದು ಕ್ಯಾಟಗರಿನಲ್ಲಿ ಇದ್ದಾರೆ. ಸಾಕಷ್ಟು ಜನ ಅಪ್ ಟು ಲ್ಯಾಕ್ಸ್ ತನಕ ತಗೊಳ್ತಿದ್ದಾರೆ, ಕೆಲವರು ಲ್ಯಾಕ್ಸ್ ಮೇಲೆ ತಗೊಳ್ತಾ ಇದ್ದಾರೆ. ಜೊತೆಗೆ ಕಾರ್ನು ಕೂಡ ತಗೊಂಡಿದ್ದಾರೆ. ತುಂಬಾ ಜನ ಕಾರ್ನ ಕನ್ಸ್ ಕಂಡ್ಕೊಂಡು ಆಲ್ರೆಡಿ ಕಾರ್ನ ಡ್ರೈವ್ ಮಾಡಕ್ ರೆಡಿ ಆಗಿರುವಂತ ವ್ಯಕ್ತಿಗಳು ಕೂಡ ಇಲ್ಲಿದ್ದಾರೆ. ಸೊ ಆ ಹಂತನ ಗುರುತಿಸೋಣ ಅಂತ ಹೇಳ್ಬಿಟ್ಟು ಪ್ಲಾಟಿನಂ ಲೆವೆಲ್ ನ ನಾವು ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಸೊ ಇನ್ವೈಟ್ ಮಾಡ್ಬೇಕಾಗತ್ತೆ. ಅದಾದ ನಂತರ ಸ್ನೇಹಿತರೆ ಇಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಅಂಡ್ ಅಬೋ ಲೀಡರ್ಸ್ ಗಳನ್ನ ನಾವು ಇನ್ವೈಟ್ ಮಾಡ್ಬೇಕಾದ್ರೆ ಇಂಡಿವಿಜುವಲ್ ಆಗಿ ಇನ್ವೈಟ್ ಮಾಡ್ಬೇಕಾಗತ್ತೆ. ಸೊ ತುಂಬಾ ಜನಗಳಿದ್ದಾಗ ದೊಡ್ಡ ಸೆಮಿನಾರ್ ಗಳಲ್ಲಿ ಕಷ್ಟ ಆಗತ್ತೆ. ಆದಷ್ಟು ಸೆಮಿನಾರ್ ಗಳಲ್ಲಿ ಈ ಹಂತದವ್ರು ನಾವು ಇಂಡಿವಿಜುವಲ್ ಆಗಿ ಇನ್ವೈಟ್ ಮಾಡ್ಬೇಕಾದ್ರೆ, ಇಂಡಿವಿಜುವಲ್ ಇನ್ವೈಟ್ ಮಾಡಿದಾಗ ಸೊ ಅವರ ಇನ್ಕಮ್ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೆಸಿಡೆನ್ಷಿಯಲ್ ಆಗಿದ್ದಾರೆ ಅಂತ ಹೇಳಿದ್ರೆ ಆಲ್ರೆಡಿ ಸಾಕಷ್ಟು ಜನಗಳು, ಮ್ಯಾಕ್ಸಿಮಮ್ ಜನಗಳು ಫಾರಿನ್ ಟ್ರಿಪ್ ನ ಮುಗಿಸಿರ್ತಾರೆ. 1, 2, 3, 10, 15 ತನಕ ಮುಗಿಸಿರ್ತಾರೆ. ಸೊ ನಾವು ಅದನ್ನ ಫಾರಿನ್ ಟ್ರಿಪ್ ಅರ್ನ್ ಮಾಡಿರುವಂತವ್ರು ಆಲ್ರೆಡಿ ಫಾರಿನ್ ಟ್ರಿಪ್ ನ ಮುಗಿಸಿರುವಂತ ವ್ಯಕ್ತಿಗಳನ್ನ ನೋಡೋಣ ಇವಾಗ ಅಂತ ಹೇಳಿ ಅದನ್ನ ಇನ್ವೈಟ್ ಮಾಡಬಹುದು. ಅದ್ರ ಜೊತೆಗೆ ಇನ್ನೊಂದಪ್ಪ ಅಂತ ಹೇಳಿದ್ರೆ ಸಾಕಷ್ಟು ಜನ ಫ್ರೀ ಆಫ್ ಕಾಸ್ಟ್ ಗಳು ಕಾರ್ ತಗೊಂಡಿರ್ತಾರೆ. ಅದ್ರ ಜೊತೆಗೆ ಅಲ್ಲಿ
ಒಂದು ಎಕ್ಸ್ಟ್ರಾ ನೀವು ಆಡ್ ಮಾಡ್ಬೇಕಾ ಹೌಸ್ ಫಂಡ್ ಅಥವಾ ಹೋಮ್ ಫಂಡ್. ಸ್ನೇಹಿತರೆ, ಈ ಹಂತದಲ್ಲಿ ಬರ್ತಾರಂತ ವ್ಯಕ್ತಿಗಳು ಆಲ್ರೆಡಿ ಕನಸಿನ ಮನೆ ಕಟ್ಟೋದಕ್ಕೆ ಆ ಹೋಮ್ ಫಂಡ್ ಕೂಡ ಕ್ವಾಲಿಫೈ ಆಗಿರ್ತಾರೆ. ಸೊ ಆ ತರ ಸಾಕಷ್ಟು ಜನರು ಆಲ್ರೆಡಿ ಸ್ವಂತ ಮನೆ ಕಟ್ಟಿದ್ದಾರೆ. ಇನ್ ಕೆಲವರು ಸ್ವಂತ ಮನೆ ಕಟ್ಟೋದಕ್ಕೆ ಫಂಡ್ ಮುಖಾಂತರ ವೇಟ್ ಮಾಡ್ತಿದ್ದಾರೆ. ಸೊ ಅಂತ ಲೆವೆಲ್ ನ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಈ ಲೆವೆಲ್ ನ ಗುರುತಿಸಬೇಕಾಗತ್ತೆ. ಅಥವಾ ಇದಕ್ಕಿಂತ ಮೇಲ್ಗಡೆ ಲೆವೆಲ್ ನವರು ಕೂಡ ಕ್ರೌನ್ ಇರ್ಬೋದು, ರಾಯಲ್ ಬ್ಲಾಕ್ ಡೈಮಂಡ್ ಇರ್ಬೋದು, GBD ಲೆವೆಲ್ ಇರ್ಬೋದು. ಆ ಲೆವೆಲ್ ತಕ್ಕಾಗೆ, ಆ ಟೈಟಲ್ ತಕ್ಕಾಗೆ ಇನ್ಕಮ್, ಟ್ರಿಪ್ ಮತ್ತೆ ಕಾರ್ ಫಂಡ್, ಹೌಸ್ ಫಂಡ್, ಅದ್ರ ಜೊತೆ ಅವ್ರು ಎಷ್ಟು ಸಕ್ಸಸ್ ಕೊಡ್ಸಿದ್ದಾರೆ ಜನಗಳಿಗೆ, ಇದನ್ನು ಕೂಡ ನಾವು ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಇದನ್ನೆಲ್ಲ ನಾವು ಐಡೆಂಟಿಫೈ ಮಾಡ್ತಾ ಗುರುಸ್ತಾ ಹೋದಾಗ ಅವ್ರಿಗೆ ಅರ್ಥ ಆಗತ್ತೆ. ಸೊ ಇದು ಜನಗಳನ್ನ ನಾವು ಸ್ಟೇಜ್ ಗಳಿಗೆ ಅಚೀವರ್ಸ್ಗಳನ್ನ ಇನ್ವೈಟ್ ಮಾಡುವಂತ ರೀತಿ. ಮತ್ತೆ ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ, ಇನ್ವೈಟ್ ಮಾಡಿದಾಗ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ, ಎಷ್ಟೇ ದೊಡ್ಡ ಸ್ಟೇಜ್ ಆಗ್ಲಿ ಚಿಕ್ಕ ಸ್ಟೇಜ್ ಆಗ್ಲಿ, ಯಾವುದೇ ಹಂತದ ಲೀಡರ್ ಗಳಾದ್ರೂ ಕೂಡ ನಾವು ಟೆಸ್ಟಿಮೋನಿಯಲ್ಲಿ ಒಂದು ಲಿಮಿಟ್ ಮೇಂಟೈನ್ ಮಾಡ್ಬೇಕಾಗತ್ತೆ. MC ಆದವ್ರೆ ಆಸ್ ಪರ್ ಪ್ರೋಗ್ರಾಮ್ ಪ್ರಕಾರ, ಟೈಮ್ ಮ್ಯಾನೇಜ್ಮೆಂಟ್ ಪ್ರಕಾರವಾಗಿ ಸೊ ನಾವು ಕರೆಕ್ಟ್ ಆಗಿ ಕ್ಲೋಸಿಂಗ್ ನ ನೋಡ್ಕೊಬೇಕಾಗತ್ತೆ. ಸೊ ನಾವು ತುಂಬಾ ಅಚೀವರ್ಸ್ ಇದ್ರು, ಕಮ್ಮಿ ಅಚೀವರ್ಸ್ ಇದ್ರು ಕೂಡ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಪ್ರೋಗ್ರಾಮ್ ನ ಕ್ಲೋಸ್ ಮಾಡ್ಬೇಕಾಗತ್ತೆ. ತುಂಬಾ ಜನಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಟೆಸ್ಟಿಮೋನಿ ಲೆವೆಲ್ ನಲ್ಲಿ ಸೊ ತುಂಬಾ ಕೆಲವೊಂದ್ ಟೈಮ್ ಲ್ಯಾಗ್ ಆಗ್ಬಿಡುತ್ತೆ, ಕೆಲವೊಂದ್ ಟೈಮ್ ಎಕ್ಸ್ಟ್ರಾ ಹೋಗ್ಬಿಡುತ್ತೆ, ಅಲ್ಲಿ ಒಂದ್ ಕಡೆ ಟೈಮ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಎಲ್ಲೋ ಒಂದ್ ಕಡೆ ಅದು ಪ್ರೋಗ್ರಾಮು ಚೆನ್ನಾಗಿ ಆಗದಿರೋದು ಕೂಡ ಕಾರಣ ಆಗ್ಬೋದು. ಸೊ ಹಂಗ ಆಗ್ಬಾರ್ದು ಅಂತ ಹೇಳಿದ್ರೆ, ನಾವು MC ಆದವರು ಸರಿಯಾಗಿ ಜೊತೆಗಿರುವಂತ ಲೀಡರ್ಸ್ ಗಳಿಗೆ ನಾವು ಕರೆಕ್ಟ್ ಆಗಿ ಇಂಟಿಮೇಷನ್ ಕೊಡ್ಬೇಕಾಗತ್ತೆ. ಸೊ ನಾವು ಅವ್ರಿಗೆ ಗೈಡ್ ಮಾಡ್ಬೇಕಾಗತ್ತೆ, ಇಷ್ಟು ಗಂಟೆಗೆ ನಾವು ಮುಗಿಸ್ಬೇಕಾಗಿದೆ, ಸೊ ಈ ತರ ಟೆಸ್ಟಿಮೋನಿ ಬೇಕು ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ, ನೀವೇನಾದ್ರು MC ಮಾಡ್ತಿದ್ದಾಗ ಸೊ ನೀವ್ ಇದನ್ನ ಕರೆಕ್ಷನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಟೈಮ್ಗೂ ಮೀರಿ ಪ್ರೋಗ್ರಾಮ್ ಹೋದಾಗ ಏನಾಗುತ್ತೆ, ಅಲ್ಲಿ ನಾವು ಅಷ್ಟೆಲ್ಲ ಎಫರ್ಟ್ ಹಾಕೋರು ಕೂಡ ಮಿಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ ಬಹಳ ಹೆಲ್ಪ್ ಆಗುತ್ತೆ. ಜೊತೆಗೆ ಪ್ರೆಸೆಂಟೇಶನ್ ಕೊಡೋಕೆ ಹೋದಾಗ ಪ್ರಿಪರೇಷನ್ ಅಂತ ಬಂದಾಗ, ಆಲ್ರೆಡಿ ಪ್ರಿಪರೇಷನ್ ಬಗ್ಗೆ ಮಾತಾಡಿದ್ವಿ. ಪ್ರಿಪರೇಷನ್ ಅಂದ್ರೆ ಬಂದಾಗ ಏನೇನ್ ಬರುತ್ತೆ, ಒಂದು ಡ್ರೆಸ್ ಕೋಡ್ ಬರುತ್ತೆ, ಬ್ಯಾಗ್ ಇರ್ಬೋದು, ಜೆಂಟ್ಸ್ ಆದ್ರೆ ಶೂಸ್ ಇರ್ಬೋದು, ಇನ್ಶರ್ಟ್ ಇರ್ಬೋದು, ಪ್ರತಿಯೊಂದು ಈಚ್ ಅಂಡ್ ಪ್ರತಿಯೊಂದು ಸ್ಟೆಪ್ಸ್ ನೋಡ್ಕೊಬೇಕಾಗತ್ತೆ. ಮತ್ತೆ ನಾವು ಅಫಿಷಿಯಲ್ ಆಗಿ ಅಥವಾ ನಾವೊಂದು ಡ್ರೆಸ್ ಕೋಡ್ ನ ಪ್ರಮೋಟ್ ಮಾಡಕ್ ಹೊರಟಾಗ ತುಂಬಾ ಜನಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ 2-3 ದಿನ ಕೆಲವೊಂದು ಟೈಮ್ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಡ್ರೆಸ್ ನ ಯೂಸ್ ಮಾಡ್ಕೊಂಡು ಹೋಗಿ ಪ್ರೆಸೆಂಟೇಶನ್ ಕೊಡಕ್ ಹೋಗುವಂತದ್ದು. ಸೊ ಅದೆಲ್ಲ ವರ್ಕ್ ಆಗೋದಿಲ್ಲ. ಸ್ನೇಹಿತರೆ, ಒಂದ್ ತಿಳ್ಕೊಳ್ಳಿ, ಪ್ರೆಸೆಂಟೇಶನ್ ಅಂತ ಹೇಳಿದ್ರೆ ಫಸ್ಟ್ ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡುವಂತದ್ದು. ಬೆಸ್ಟ್ ಪ್ರೆಸೆಂಟೇಶನ್ ಯಾವುದು ಗೊತ್ತಾ, ನೀವು ಫಸ್ಟ್ ಅವ್ರಿಗೆ ಇಂಪ್ರೆಸ್ ಆಗುವಂತದ್ದು. ಯಾರು ಫಸ್ಟ್ ನೀವು ಅವ್ರಿಗೆ ಇಂಪ್ರೆಸ್ ಆಗ್ತೀರಾ, ನಿಮ್ಮ ಫಸ್ಟ್ ಲುಕ್ ಇಂಪ್ರೆಸ್ ಆಗತ್ತೆ, ಅಲ್ಲಿ ಅವ್ರಿಗೆ ಫಸ್ಟ್ ಮೈಂಡ್ ಓಪನ್ ಅದು. ಹಾಗಾಗಿ ನಿಮ್ಮ ಡ್ರೆಸ್ ಕೋಡ್, ನಿಮ್ಮ ಡಿಸಿಪ್ಲಿನ್, ನೀವೆಷ್ಟು ಚೆನ್ನಾಗಿ ನೀವು ಪ್ರೆಸೆಂಟೇಶನ್ ಕೊಡೋದಕ್ಕೆ ಸಿದ್ಧವಾಗಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಗೆ ರಿಸಲ್ಟ್ ಬಂದ್ಬಿಡುತ್ತೆ. ಜಸ್ಟ್ ಬೇಕಾದ್ರೆ ಟ್ರಯಲ್ ಮಾಡಿ ಫ್ರೆಂಡ್ಸ್. ನೀವು ಚೆನ್ನಾಗಿ ಡ್ರೆಸ್ ಮಾಡದೆ, ಏನು ಪ್ರಿಪರೇಷನ್ ಮಾಡ್ಕೊಳ್ಳದೆ, ಹೇಗೇಗೋ ಪ್ರೆಸೆಂಟೇಶನ್ ಕೊಡಕ್ ಹೋದಾಗ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ನಿಮ್ಗೆ ಗೊತ್ತಿಲ್ಲದೆ ಕಂಪ್ಲೀಟ್ ಲೆಸ್ ಅಲ್ಲಿ ಇರುತ್ತೆ, ಮೈನಸ್ ಅಲ್ಲಿ ಇರುತ್ತೆ. ನೀವು ಒಳ್ಳೆ ಡ್ರೆಸ್ ಕೋಡ್ ಅಲ್ಲಿ ಇದ್ದೀರಾ, ಎಫೆಕ್ಟಿವ್ ಆಗಿ ನೀವು ಕಾಣಿಸ್ತಿದ್ದೀರಾ, ತುಂಬಾ ಔಟ್ಲುಕ್ ತುಂಬಾ ಚೆನ್ನಾಗಿದೆ ಅನ್ನೋದಿದ್ದು, ಎಲ್ಲಾ ಪ್ರಿಪರೇಷನ್, ಡೈರಿ, ಪೆನ್ನು ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಪ್ರೆಸೆಂಟೇಶನ್ ಇರ್ಬೋದು, ಟೂಲ್ಸ್, ಕ್ಯಾಟ್ಲಾಗ್ಸ್ ಗಳು, ಲೀಫ್ಲೆಟ್ಸ್ ಗಳು, ಕನೆಕ್ಟ್ ಮ್ಯಾಗಝಿನ್ಸ್, ಇದೆಲ್ಲ ಸರಿಯಾಗಿದ್ದು ನೀವು ಪ್ರೆಸೆಂಟೇಶನ್ ಕೂಡ ಕರೆಕ್ಟ್ ಟೈಮ್ಗೆ ಹೋದಾಗ, ಇನ್ ಟೈಮಿಗೆ ಹೋದಾಗ ನಿಮ್ಮ ವಿಶ್ವಾಸ ಸಿಕ್ಕಾಬಿಟ್ಟೆ ಇರುತ್ತೆ, ಸಿಕ್ಕಾಬಿಟ್ಟೆ ಕಾನ್ಫಿಡೆಂಟ್ ಆಗಿರ್ತೀರಾ, ನೀವು ಪವರ್ಫುಲ್ ಆಗಿರ್ತೀರಾ. ಆದ್ರೆ ಯಾವ್ದೋ ಒಂದು ಮೈನಸ್ ಆಗಿದೆ, ಯಾವ್ದೋ ಒಂದು ಸರಿ ಇಲ್ಲ ಅಂದಾಗ ನೀವು ಪವರ್ಲೆಸ್ ಆಗಿರ್ತೀರಾ. ಎಲ್ಲೋ ಒಂದ್ ಕಡೆ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮೊಳಗಡೆ 2 ಮನ್ಸು ನಡೀತಿರುತ್ತೆ. ಒಂದು ಪ್ರೆಸೆಂಟೇಶನ್ ಕೊಡ್ಬೇಕು ಅಂತ, ಇನ್ನೊಂದು ಅಯ್ಯೋ ಸರಿ ಇಲ್ವಲ್ಲ, ಏನಾಗುತ್ತೋ ಹೆಂಗೋ ಏನು ಅಂತೇಳಿ. ಸೊ ಈ ತರ ನೀವು ಪವರ್ಲೆಸ್ ಆಗ್ಬಾರ್ದು ಅಂತ ಹೇಳಿದ್ರೆ, ಪ್ರಿಪರೇಷನ್, ನಿಮ್ಮ ಕರೆಕ್ಷನ್ಸ್, ನೀವು ನಿಮ್ಮನ್ನ ಅವ್ರ ಎದುರುಗಡೆ ಪ್ರಮೋಟ್ ಮಾಡ್ಕೊಳ್ಳುವಂತ ರೀತಿ ಎಲ್ಲಾನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಶೂ ಇಂದನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಸಾಕ್ಸ್ ಇಂದನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪಕ್ಕದ ಮನೆ ಆಗಿರ್ಲಿ, ಮೇಲ್ಗಡೆ ಮನೆ ಆಗಿರ್ಲಿ, ಕೆಳಗಡೆ ಮನೆ ಆಗಿರ್ಲಿ, ಯಾವುದೇ ಮನೆಗೂ ನೀವು ಮೋದಿಕರ ಬಗ್ಗೆ ಮಾತಾಡಕ್ ಹೋದಾಗ ವೆಲ್ ಡ್ರೆಸ್ ಕೋಡ್ ಜೊತೆಗೆ ಹೋಗಿ. ಸೊ ಅವ್ರು ನೀವು ಬರ್ತಿದ್ದೀರಾ ಅಂತ ಹೇಳಿದ್ರೆ, ಪಕ್ಕದ ಮನೆಯವ್ರು ಬಂದ್ರು ಅಂತ ಸರ್ಬಾರ್ದು, ಪಕ್ಕದ ಮನೆಯವರು ಬಿಸ್ನೆಸ್ ಬಗ್ಗೆ ಮಾತಾಡಕ್ ಬಂದಿದ್ದಾರೆ ಅಂತ ಅವ್ರಿಗೆ ಫೀಲ್ ಆಗ್ಬೇಕು. ಆ ತರ ನಿಮ್ಮನ್ನ ನೀವು ಅವ್ರಿಗೆ ಪ್ರಮೋಟ್ ಮಾಡ್ಬೇಕಾಗತ್ತೆ. ಇವನ್ ಲೇಡೀಸ್ ಗಳಾಗ್ಬೋದು, ವೆಲ್ ಡ್ರೆಸ್ ಕೋಡ್ ಜೊತೆಗೆ ನೀವು ಅವ್ರನ್ನ ಮೀಟ್ ಮಾಡ್ಬೇಕಾಗತ್ತೆ. ಅಯ್ಯೋ ಹಿಂಗೆ ತಾನೇ, ಪರವಾಗಿಲ್ಲ, ಪಕ್ಕದ ಮನೆ ತಾನೇ ಅಂದ್ಬಿಟ್ಟು ಏನ್ ಮಾಡ್ತೀವಿ ನಾವು, ಹಾಗೆ ಹೋಗ್ಬಿಡೋದು. ಇವನ್ ಅಕಸ್ಮಾತ್ ಯಾವ್ದೋ ನೈಟ್ ಡ್ರೆಸ್ ಅಥವಾ ರೆಗ್ಯುಲರ್ ಮನೇಲಿ ಇರುವಂತ ಡ್ರೆಸ್ ನಲ್ಲಿ ನಾವು ಅವ್ರನ್ನ ಮೀಟ್ ಮಾಡಿ ಪ್ರೆಸೆಂಟೇಶನ್ ಕೊಡಕ್ ಹೋಗುವಂತದ್ದು ವರ್ಕ್ ಆಗಲ್ಲ. ಸೊ ಹಂಗಾಗಿ ಸ್ಟೇಜ್ಗೂ ಅಷ್ಟೇ, ಒಂದು ಸ್ಟೇಜ್ ಅಂತ ಬಂದಾಗ ಆ ಸ್ಟೇಜ್ ತಕ್ಕಾಗಿ ನಮ್ಮ ಡ್ರೆಸ್ ಕೋಡು, ಡಿಸಿಪ್ಲಿನ್ ಕೋಡು ಬೇಕಾಗತ್ತೆ. ಸೊ ಹಾಗಾಗಿ ಅದನ್ನು ಮೇಂಟೈನ್ ಮಾಡಿ, ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಪ್ರೆಸೆಂಟೇಶನ್ ಇದೆ ಅಂತ ಅಂದಾಗ ಅದಕ್ಕೆ ಬೇಕಿದ್ದ ಪ್ರಿಯಾರಿಟೀಸ್ ಗಳು ಏನಿದೆ ಅದನ್ನೆಲ್ಲ ಲೀಸ್ಟ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಲೀಸ್ಟ್ ಮಾಡ್ಕೊಂಡು ನಾವು ಪ್ರಮೋಟ್ ಮಾಡ್ತಾ ಹೋದಾಗ ನಿಜವಾಗ್ಲೂ ಖಂಡಿತ ಬಿಸ್ನೆಸ್ ತುಂಬಾ ದೊಡ್ಡ ಮಟ್ಟಕ್ಕೆ ಬರುತ್ತೆ. ಸೊ ಈಸಿಯಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು. ಫ್ರೆಂಡ್ಸ್, ಒಂದ್ ತಿಳ್ಕೊಳ್ಳಿ,
ಎಲ್ಲಾನು ಸರಿಯಾಗಿದ್ದಾಗ ನೀವು ಕಮ್ಮಿ ಮಾತಾಡೋರು ಎಫೆಕ್ಟಿವ್ ಬರುತ್ತೆ, ರಿಸಲ್ಟ್ ಸಾಕಾಗಿ ಬರುತ್ತೆ. ನಿಮ್ಮಲ್ಲಿ ಏನೋ ಒಂದು ಕೊರತೆ ಇದ್ದು ಎಷ್ಟು ಮಾತಾಡಿ ಎಷ್ಟು ಕಮ್ಮಿ ಮಾಡ್ರು ಕೂಡ ರಿಸಲ್ಟ್ ಬರಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಟೀಮಲ್ಲಿ ಟ್ರೈನಿಂಗ್ ಕೊಡ್ಬೇಕಾದ್ರೆ ಹೇಳ್ತಿರ್ತೀನಿ, ಇದೊಂದನ್ನು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಅವಾಗಲೇ ಒಂದು ವಿಷಯ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಏನು, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು, ಎದುರುಗಡೆ ಇರೋ ವ್ಯಕ್ತಿ ಚೆನ್ನಾಗಿ ಅರ್ಥ ಮಾಡಿಸೋದು, ಇದು ಇಂಪಾರ್ಟೆಂಟ್. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ಯಾರನ್ನೂ ಕನ್ವೆ ಮಾಡ್ಬೇಕಾಗಿಲ್ಲ. ಆಸ್ ಎ ಮೋದಿಕೇರ್ ಕನ್ಸಲ್ಟೆಂಟ್ಗಳು, ನಾವು ಮೋದಿಕೇರ್ ಕಂಪ್ನಿ ಪಾರ್ಟ್ನರ್ಗಳು, ನಾವ್ ಯಾರನ್ನು ಕನ್ವೆ ಮಾಡ್ಬೇಕಾಗಿಲ್ಲ. ಕನ್ವೆ ಯಾಕೆ? ನಮ್ಮ ಹತ್ರ ಏನೋ ಒಂದು ಸರಿ ಇಲ್ಲ ಅಂದ್ರೆ ಕನ್ವೆ ಮಾಡ್ಬೇಕು. ನಾವು ಇಷ್ಟೆಲ್ಲ ಗ್ರೇಟೆಸ್ಟ್ ಆಪರ್ಚುನಿಟಿ ಇದೀವಿ. ಇವತ್ತು ತಿಂಗಳಿಗೂ ಕೂಡ 30 ದಿನ ಕಳೀತು ಒಬ್ಬ ಲಕ್ಷಾಧಿಪತಿಗಳು ಬರ್ತಿದ್ದಾರೆ ಬಿಸ್ನೆಸ್ ಅಲ್ಲಿ. ಎಂತ ಇವತ್ತು ಕೊರೋನಾ ಟೈಮ್ ನಲ್ಲೂ ಕೂಡ ಕೆಲವರು ತಗೊಂಡಿರೋ ಕಾರ್ಗಳಿಗೆ ಲೋನ್ ಕಟ್ಟಕ್ ಆಗದೆ ಇರೋ ಟೈಮ್ಗಳಿದ್ರೆ, ಆದ್ರೆ ನಮ್ಮಲ್ಲಿ COVID-19 ಪೀರಿಯಡ್ ನಲ್ಲೂ ಕೂಡ ಹೊಸ ಹೊಸ ಕಾರ್ಗಳು ಲಾಂಚ್ ಆಗ್ತಿದ್ದಾವೆ ಮೋದಿಕೇರ್ ನಲ್ಲಿ. ಆಮೇಲೆ ಜಸ್ಟ್ ಇಮ್ಯಾಜಿನ್ ಯಾವ ಲೆವೆಲ್ ಹೋಗ್ತಿದೆ ಮೋದಿಕೇರ್, ಎಷ್ಟು ಚೆನ್ನಾಗಿದೆ ಮೋದಿಕೇರ್. ಹಿಂಗಿದ್ದಾಗ ನಾವು ಯಾರನ್ನು ಕನ್ವೆ ಮಾಡೋದಲ್ಲ, ನನ್ನ ಪ್ರೆಸೆಂಟೇಶನ್ ಪರ್ಫೆಕ್ಟ್ ಆಗಿದ್ರೆ, ನನ್ನ ಪ್ರಿಯಾರಿಟಿ ಕರೆಕ್ಟ್ ಆಗಿದ್ರೆ, ನನ್ನ ಪ್ರಿಪರೇಷನ್ ಪರ್ಫೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ, ನನ್ನ ಕಡೆಯಿಂದ 100% ಎಲ್ಲ ಸರಿ ಇದ್ರೆ, ಪ್ರಮೋಟ್ ಮಾಡೋ ವಿಧಾನ ಸರಿ ಇತ್ತು ಅಂತ ಹೇಳಿದ್ರೆ, ನನ್ನ ಪ್ರೆಸೆಂಟೇಶನ್ಗೆ ಮತ್ತು ನನಗೆ ಜನಗಳೇ ಕನ್ವೆ ಆಗ್ತಾರೆ. ನಾವ್ ಯಾರನ್ನೂ ಕನ್ವೆ ಮಾಡ್ಬೇಕಾಗಿಲ್ಲ. ನಿಮ್ಮ ಪ್ರೆಸೆಂಟೇಶನ್, ನಿಮ್ಮ ಲುಕ್, ನಿಮ್ಮ ಮೆಸೇಜು, ನೀವು ಕೊಡುವಂತ ರೀತಿನೇ ಜನಗಳನ್ನ ಕನ್ವೆ ಮಾಡ್ಬೇಕು ಹೊರತು ನೀವ್ಯಾರನ್ನು ಜಾಯ್ನ್ ಆಗಿ ಅಂತ ಕನ್ವೆ ಮಾಡಕ್ ಹೋಗ್ಬೇಡಿ. ನೀವು ಜಾಯ್ನ್ ಆಗಿ ಅಂತ ಅವ್ರನ್ನ ಕನ್ವೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನೀವೆಲ್ಲೋ ಒಂದ್ ಕಡೆ ಹೇಳೋ ತಪ್ಪು ಮಾಡಿದೀರಾ, ಅಥವಾ ಎಲ್ಲೋ ಒಂದ್ ಕಡೆ ಹೇಳೋ ರೀತಿನೆಲ್ಲೋ ಮಿಸ್ಟೇಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಯಾಕೆ ಕನ್ವೆ ಮಾಡಬಾರ್ದು ಅಂತ ಹೇಳ್ತಿದೀನಿ ಅಂದ್ರೆ, ಇಲ್ಲಿ ಏನ್ ಕೊರತೆ ಇದೆ ಅಂತ ಕನ್ವೆ ಮಾಡ್ಬೇಕು, ಎಲ್ಲನೂ ಇದೆ, ಆದ್ರೆ ಅವ್ರಿಗೆ ಅದು ಬೇಕಿದೆ. ಅದಕ್ಕಾಗಿ ನಮ್ಮ ಹತ್ರ ಏನಿದೆ ಅನ್ನೋದನ್ನ ನಾವು ಬೆಸ್ಟ್ ನ ಪ್ರಮೋಟ್ ಮಾಡ್ತು ಅಂತ ಹೇಳಿದ್ರೆ, ಆ ಬೆಸ್ಟಿಗೆ ಅವರೇ ಕನ್ವೆ ಆಗ್ತಾರೆ. ಸೊ ಇದು ನನ್ನ ಕಡೆಯಿಂದ ಪ್ರೆಸೆಂಟೇಶನ್ ಅಂದ್ರೆ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ನೀವು ಪ್ರೆಸೆಂಟೇಶನ್ ಕೊಡ್ತು ಅಂತ ಹೇಳಿದ್ರೆ, ನಿಮ್ಮ ಪ್ರೆಸೆಂಟೇಶನ್ ಅವರೇ ಕನ್ವೆ ಆಗಿ ಇಷ್ಟೆಲ್ಲ ಚೆನ್ನಾಗಿದ್ಮೇಲೆ ನಾನು ಯಾಕೆ ಮಾಡಬಾರ್ದು ಅಂತ ಫ್ರಂಟಿಗೆ ಬರ್ಬೇಕು ಹೊರತು, ದಯವಿಟ್ಟು ಬನ್ನಿ, ಚೆನ್ನಾಗಿದೆ ಬನ್ನಿ, ಬೇಗ ಜಾಯ್ನ್ ಆಗಿ ಅಂತ ನಾವ್ ಹೇಳ್ಬಾರ್ದು. ಇದು ನನ್ನ ಮೆಸೇಜ್. ಸೊ ಹಾಗಾಗಿ ಐ ಥಿಂಕ್ ಇದನ್ನೆಲ್ಲನೂ ಕೂಡ ನೀವು ಫಾಲೋ ಮಾಡ್ತೀರಾ. ಇವತ್ತಿನ ಈ ಒಂದು ವಿಷಯ ನಿಮ್ಗೆ ಯೂಸ್ ಆಗಿದೆ ಅಂತ ನಾನು ಅನ್ಕೊಂತೀನಿ, ಹೆಲ್ಪ್ ಆಗಿದೆ ಅನ್ಕೊಂತೀನಿ. ಪ್ರೆಸೆಂಟೇಶನ್ ನೀವು ಕಿಂಗ್ ಆಗಿ, ನೀವು ಪ್ರೆಸೆಂಟೇಶನ್ ಕಿಂಗ್ ಆಯ್ತು ಅಂತ ಹೇಳಿದ್ರೆ, ದೊಡ್ಡ ಮಟ್ಟದ ನೀವು ಟೀಮ್ ನ ಕ್ರಿಯೇಟ್ ಮಾಡ್ತೀರಾ. ನಿಮ್ಮ ಜೀವನದಲ್ಲಿ ನೀವೇನಾಗ್ಬೇಕು ಅನ್ಕೊಂಡಿರೋ ಮೋದಿಕೇರ್ನಲ್ಲಿ ಅದಕ್ಕಿಂತ 1000 ಟೈಮ್ಸ್ ನೀವು ದೊಡ್ಡದಾಗಿ ಬೆಳಿತೀರಾ. ಯಾವಾಗ ಅಂತ ಹೇಳಿದ್ರೆ, ನೀವು ಬೆಸ್ಟ್ ಪ್ರೆಸೆಂಟರ್ ಆದ್ರೆ ನೀವೇನ್ ಬೇಕು ಅದನ್ನ ಸಾಧಿಸ್ತೀರಾ. ಇದಿಷ್ಟು ನನ್ನ ಮೆಸೇಜು. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಸೊ ಈ ಪ್ರೆಸೆಂಟೇಶನ್ ಕೊಡೋ ಏನು ಟ್ರೈನಿಂಗ್ ಕೊಡೋ ಒಂದು ದಾಟಿನಲ್ಲಿ ಏನಾದ್ರು ಗೊತ್ತಿಲ್ಲ ಯಾರಿಗಾದ್ರು ಹರ್ಟ್ ಆಗೋ ತರ ಏನಾದ್ರು ಮಾತಾಡಿದ್ರೆ, ಸೊ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಅದು ಭರಾಟೆಲ್ ಬಂದಿದೆ. ಸೊ ಅಂಡ್ ಸಾರಿ. ಅಂಡ್ ಜೊತೆಗೆ ಇನ್ನೊಂದನಪ್ಪ ಅಂತ ಹೇಳಿದ್ರೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಇಷ್ಟ ಹೇಳ್ತಾ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡಕ್ಕೆ ನಾನು ಮಂಜುನಾಥ್ ಸರ್ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಮಂಜುನಾಥ್ ಸರ್. ಥ್ಯಾಂಕ್ ಯು. ಎಲ್ಲಾ ಪಾರ್ಟಿಸಿಪೆಂಟ್ಸ್ ಯಾರೆಲ್ಲ ಉಳ್ಕೊಂಡಿದ್ದಾರೆ ಅವ್ರಿಗೆ ಒಂದು ಬೋನಸ್ ಕೊಡೋಣ. ಓಕೆ ಸರ್. ಅದು ಕೂಡ ನಿಮ್ ಕಡೆ ಇದ್ದಾನೆ. ಓಕೆ. ಬೋನಸ್ ಏನಪ್ಪಾ ಅಂತ ಹೇಳಿದ್ರೆ, ಬೇಸಿಕಲಿ ಪ್ರೆಸೆಂಟೇಶನ್ ಬಿಯೋ ಮುಗಿದಾದ್ಮೇಲೆ ನಿಮ್ಮ ಕೌನ್ಸಿಲಿಂಗ್ ಅಪ್ಲೈನ್ ಯಾರೆಲ್ಲ ಇನ್ವೈಟ್ ಮಾಡಿದ್ದಾರೆ, ಕೌನ್ಸಿಲಿಂಗ್ ಮಾಡ್ತಾರಲ್ಲ, ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬೇಕು, ಆ ಕೌನ್ಸಿಲಿಂಗ್ ಇಲ್ಲ ಅಂತ ಹೇಳಿದ್ರೆ ಕ್ಲೋಸಿಂಗ್, ಅದನ್ನು ಕೊಟ್ಬಿಡಿ. ಅದು ತುಂಬಾ ಇಂಪಾರ್ಟೆಂಟ್. ಪ್ರೆಸೆಂಟೇಶನ್ ಅಂದ್ರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ನೆನಪಿಸಿದ್ರು. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಹೌದು, ಒಂದು ಪ್ರೋಗ್ರಾಮ್ ಆದ್ಮೇಲೆ ಅಥವಾ ಒಂದು ಹೋಮ್ ಮೀಟಿಂಗ್ ಆದ್ಮೇಲೆ, ಒಂದು ಪ್ರೆಸೆಂಟೇಶನ್ ಆದ್ಮೇಲೆ ನಾವು ಅವ್ರಿಗೆ ಆ ಕ್ಲೋಸಿಂಗ್ ಕೊಡೋ ರೀತಿನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ನಾವು ಪ್ರೆಸೆಂಟೇಶನ್ ಆದ ತಕ್ಷಣ ಹಾಗೆ ಕಳ್ಸಿಬಿಡೋದಲ್ಲ, ಅಥವಾ ಹೇಗೋ ಒಂದು ಅವ್ರನ್ನ ವಿಶ್ ಮಾಡಿ ಕಳ್ಸಿಬಿಡೋದಲ್ಲ. ಅದಾದ್ಮೇಲೆ ಅವ್ರಿಗೆ ನಾವು ಪ್ರೆಸೆಂಟೇಶನ್ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ ಅಂತ ಹೇಳಿ, ಫಸ್ಟ್ ಅವರ ಏನ್ ಕಮಿಟ್ಮೆಂಟ್ ಕೊಟ್ರು ನಮ್ಗೆ, ಅದಕ್ಕೆ ಫಸ್ಟ್ ನಾವು ಥ್ಯಾಂಕ್ಸ್ ಹೇಳ್ಬೇಕು, ವಿಶ್ ಮಾಡ್ಬೇಕಾಗತ್ತೆ. ಒಂದನೇದು. ಎರಡನೇದು, ಇಷ್ಟೊತ್ತು ನೀವು ನೋಡಿದ್ರಲ್ಲ, ನಿಮ್ಗೆ ಇಷ್ಟೊತ್ತು ನೋಡಿದ್ರಲ್ಲಿ ನಿಮ್ಗೆ ಏನೇನ್ ಇಷ್ಟ ಆಯ್ತು ಅಂತ ಕೇಳ್ಬೇಕಾಗತ್ತೆ. ತುಂಬಾ ಜನಗಳು ಏಕ್ತಮ್ ಏನ್ ಕೇಳ್ತಾರೆ ಅಂದ್ರೆ, ಥ್ಯಾಂಕ್ ಯು ರೀ ನೀವು ಬಂದಿದ್ದಕ್ಕೆ, ಜೊತೆಗೆ ಏನ್ ನಿಮ್ಗೆ ಡೌಟ್ ಇದೆ ಇಷ್ಟೊತ್ತು. ಅಲ್ಲಿ ಡೌಟ್ ಅನ್ನೋ ಪ್ರಶ್ನೆ ವರ್ಡೇ ನಾವು ಬರಬಾರದು. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಇಲ್ದಿರೋದನ್ನ ನಾವೇ ಕ್ರಿಯೇಟ್ ಮಾಡ್ದಂಗ ಆಗತ್ತೆ. ಎಷ್ಟೊಂದ್ಸರಿ ತುಂಬಾ ಜನ ಕನ್ಸಲ್ಟೆಂಟ್ ಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸರಿ ಮಾಡಕ್ ಹೋಗಿ ಕೆಡಿಸ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ಕ್ಲಾರಿಟಿ ಕೊಡಕ್ ಹೋಗಿ ಇನ್ನಷ್ಟು ಕ್ರಾಸ್ ಕ್ವಶನ್ಸ್ ಗಳು ಕ್ರಿಯೇಟ್ ಮಾಡಿ ಅವ್ರು ಇನ್ನಷ್ಟು ಡಿಸ್ಟರ್ಬ್ ಮಾಡ್ಬಿಡ್ತಾರೆ. ಹಂಗಾಗ್ಬಾರ್ದು. ನಾವು ಅವ್ರ ಹತ್ರ ಕೇಳ್ಬೇಕಾಗಿದ್ದು, ಇಷ್ಟೊತ್ತು ನೋಡಿದ್ರೆ ಇದ್ರಲ್ಲಿ ಏನ್ ಇಷ್ಟ ಆಯ್ತು ಅಂತ ಕೇಳ್ಬೇಕು. ಹಂಗಂದಾಗ ಕೆಲವ್ರಿಗೆ ಇಲ್ಲ ರೀ ಚೆನ್ನಾಗಿದೆ ಅಂತ ಹೇಳ್ತಾರೆ, ಇನ್ ಕೆಲವ್ರಿಗೆ ಹೇಳಕ್ ಟೈಮ್ ತಗೊಳ್ತಿರ್ತಾರೆ. ಹಂಗೆ ಹೇಳ್ಬೋದು, ಈಗ ಇಷ್ಟೊತ್ತು ನೋಡಿದ್ರೆ ನೀವು ಜನಗಳು ಸಕ್ಸಸ್ ಆಗಿದ್ದಾರೆ, ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ರು, ಕಂಪನಿ ಬ್ಯಾಕ್ ಗ್ರೌಂಡ್ ತುಂಬಾ ಅಥವಾ 86-87 ವರ್ಷದ ಇತಿಹಾಸ ಇರುವಂತ ಕಂಪನಿ ಅಂತ ಹೇಳಿದ್ರು, ಸ್ವದೇಶಿ ಕಂಪನಿ ಅಂತ ಹೇಳಿದ್ರು, ಪ್ರಾಡಕ್ಟ್ಗೆಲ್ಲ ಗ್ಯಾರಂಟಿ ಇದೆ ಅಂತ ಹೇಳಿದ್ರು, ಇಲ್ಲಿ ಬೇಗ ಅಚೀವ್ ಮಾಡಬಹುದು ಅಂತ ಹೇಳಿದ್ರು, ಫಾರಿನ್ ಟ್ರಿಪ್ ಅಂತೆಲ್ಲ ಹೇಳಿದ್ರು, ಕಾರ್ ಫಂಡ್ ಅಂತೆಲ್ಲ ಇದು ಅಂತ ಇಷ್ಟೆಲ್ಲ ಕೇಳಿದ್ರು. ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಮತ್ತೆ ನಾವು ಆಪ್ಷನ್ಸ್ ಕೊಡಬೇಕು. ಹಾಗೆ ಇಷ್ಟೆಲ್ಲ ಹೇಳ್ಬೇಕಾದ್ರೆ ಏನಾಗುತ್ತೆ, ಅವ್ರಿಗೆ ಯಾವ್ದು ಒಂದು ಮನ್ಸಲ್ಲಿ ಇರುತ್ತಲ್ಲ ಅದನ್ನ ಅವ್ರು ಪಿಕ್ ಮಾಡ್ತಾರೆ. ಇಲ್ಲ ನಾವು ಬೇಗ ಬೆಳಿಬಹುದು ಅನ್ಸಲ್ಲ, ಅದಿಷ್ಟ ಆಯ್ತು. ಇನ್ ಕೆಲವ್ರಿಗೆ ಅನ್ಸರಿ ಸ್ವದೇಶಿ ಪ್ರಾಡಕ್ಟ್
ಪ್ರಾಡಕ್ಟ್ ಸ್ವದೇಶಿ ಇಂಡಿಯನ್ ಕಂಪನಿ ಅಂತ ಹೇಳಿದ್ರೆ ಅದ್ ನನಗೆ ಇಷ್ಟ ಆಯ್ತು ಅಂತ ಹೇಳ್ತಾರೆ. ಇನ್ ಕೆಲವ್ರಿಗೆ ನಾವು ಬೆಳೆಯೋದಲ್ದೆ ಅವ್ರನ್ನ ಜನಗಳಿಗೆಲ್ಲ ಸಪೋರ್ಟ್ ಮಾಡೋದು ಅದಿಷ್ಟ ಆಯ್ತು ಅಂತ ಹೇಳ್ತಾರೆ. ಅಲ್ಲಿಗೆ ಅವ್ರಿಗೆ ಯಾವ್ದು ಹತ್ರ ಆಗತ್ತೆ ಪಾಯಿಂಟ್ ಹೃದಯಕ್ಕೆ ಅದನ್ನ ಅವ್ರು ಪಿಕ್ ಮಾಡಿ ಹೇಳ್ತಾರೆ. ಸೊ ಈ ತರ ನಾವು ಏನ್ ಇಷ್ಟ ಆಯ್ತು ಅಂತ ಕೇಳಬೇಕು. ಅದ್ರ ಜೊತೆಗೆ ಕೆಲವರು ಇನ್ನು ಹೇಳಕ್ ಹಿಂದೆ ಮುಂದೆ ನೋಡ್ತಿದ್ದಾರೆ ಅಂದಾಗ ನಾವು ಒಂದಷ್ಟು ಆಪ್ಷನ್ಸ್ ಗಳು ಕೊಡಬೇಕು. ಅದಾದ ನಂತರ ಇಷ್ಟು ನೋಡಿದ್ರಲ್ಲಿ ಇನ್ನು ಏನಾದ್ರೂ ಕ್ಲಾರಿಟಿ ಬೇಕು ಅಂತ ನಿಮ್ಗೆ ಏನಾದ್ರು ಇದೆಯಾ ಅಂತ ಮತ್ತೆ ಕ್ಲಾರಿಟಿ ಏನಾದ್ರು ಬೇಕಿದ್ಯಾ, ಏನಾದ್ರೂ ಅಕಸ್ಮಾತ್ ಸಣ್ಣ ಪುಟ್ಟ ಕನ್ಫ್ಯೂಸ್ ಏನಾದ್ರು ಇದ್ರೆ ನೀವು ಹತ್ರ ಕೇಳಿ ಕ್ಲಾರಿಟಿ ತಗೋಬಹುದು ಅಂತ ಹೇಳ್ಬೇಕು ಹೊರತು ನಿಮ್ಗೆ ಏನೇನೇನು ಕ್ವಶನ್ಸ್ ಇದೆ ಕೇಳಿ, ನಿಮ್ಗೆ ಏನೇನ್ ಡೌಟ್ಸ್ ಬಂತು ಕೇಳಿ ಅಂತ ನಾವು ಈ ಪ್ರಶ್ನೆಗಳನ್ನ ಈ ತರದ್ದು ಒಂದು ವರ್ಡ್ಗಳನ್ನ ನಾವು ಈ ಪದಗಳನ್ನ ಯೂಸ್ ಮಾಡಬಾರ್ದು. ಅದಾದ ತಕ್ಷಣ ನಾವು ಅವ್ರಿಗೆ ಕ್ಲಾರಿಟಿ ತಗೋಬೇಕು, ಜೊತೆಗೆ ಥ್ಯಾಂಕ್ಸ್ ಹೇಳ್ಬೇಕು, ಜೊತೆಗೆ ಬಿಸ್ನೆಸ್ ಬಗ್ಗೆ ಇವನ್ ನೀವು ರೆಡಿ ಇದ್ರು ರೆಡಿ ಇಲ್ದೇ ಇದ್ರು ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀವು ಇದನ್ನ ನಿಮ್ಮ ಸ್ವಇಚ್ಛೆಯಿಂದ ಆಯ್ಕೆ ಮಾಡಿ ಇಟ್ಸ್ ಗುಡ್, ಕಂಪನಿ ಸೂಪರ್ ಆಗಿದೆ, ಪ್ಲಾನ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿರ್ಧಾರ ತಗೊಳ್ಳಿ. ನಿಮಗೆ ಇವನ್ ನಾವೆಲ್ಲರೂ ಕೂಡ ಬಿಸ್ನೆಸ್ ಅಲ್ಲಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ವಿಶ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆ ಕಂಪನಿ ನಿಮಗೆ ಬಿಸ್ನೆಸ್ ಅಲ್ಲಿ ಬೆಳೆಯೋದಕ್ಕೆ ಸಾಕಷ್ಟು ಟ್ರೈನಿಂಗ್ಸ್ ಗಳು ಮೀಟಿಂಗ್ಸ್ ಗಳ ಮುಖಾಂತರ ನಿಮ್ಮನ್ನು ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ನಾವು ಅವ್ರಿಗೆ ಐಡೆಂಟಿಫೈ ಮಾಡಿ ಇದೊಂದು ಮೆನ್ಷನ್ ಮಾಡ್ಬೇಕಾದ್ರೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಇದೊಂದು ವರ್ಡ್ ಇಸ್ ನನ್ನ ಪ್ರಕಾರ ಈ ಬಿಸ್ನೆಸ್ ಈ ಒಂದು ಆಪರ್ಚುನಿಟಿ ನಿಮ್ಗೆ ಬಹಳ ಯೂಸ್ ಆಗುತ್ತೆ ಅನ್ಸುತ್ತೆ ಅಂತ ಹೇಳ್ಬೇಕು. ನೀವು ಈ ಬಿಸ್ನೆಸ್ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಆಪರ್ಚುನಿಟಿ ಈ ಒಂದು ಪ್ಲಾಟ್ಫಾರ್ಮ್ ನಿಮಗ್ ತುಂಬಾ ಹೆಲ್ಪ್ ಆಗತ್ತೆ, ನೀವು ತುಂಬಾ ಚೆನ್ನಾಗಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಬೆಳಿಬಹುದು ಅಂತ ಅವ್ರನ್ನ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ನಾವು ಕೆಲವೊಂದು ಟೈಮ್ ಇಲ್ಲ ಚೆನ್ನಾಗಿದೆ ಬನ್ರಿ ನಾವೆಲ್ಲ ಸೇರೋಣ, ಅವ್ರನ್ನೆಲ್ಲ ಸೇರ್ಸೋಣ, ಇವ್ರನ್ನೆಲ್ಲ ಸೇರ್ಸೋಣ. ಕೆಲವೊಂದು ಟೈಮ್ ನಾವೇ ಅವ್ರಿಗೆ ಒಂಥರ ಎಲ್ಲೋ ಒಂದ್ ಕಡೆ ಗೊತ್ತಿಲ್ದಂಗೆ ಮಿಸ್ಟೇಕ್ಸ್ ವರ್ಡ್ ಗಳನ್ನ ಯೂಸ್ ಮಾಡ್ಬಿಡ್ತೀವಿ. ಮತ್ತೆ ರೀ ಈಗ ಒಂದ್ ಕೆಲಸ ಮಾಡ್ರಿ, ನೀವು ಹೋಗ್ಬಿಟ್ಟು ಏನೋ ಇವ್ರಿಗೆಲ್ಲ ಹೇಳ್ರಿ, ಅವ್ರಿಗೆಲ್ಲ ಹೇಳ್ರಿ, ಇವ್ರಿಗೆಲ್ಲ ಹೇಳಿದ್ರೆ ಬರಲ್ವೇನ್ರಿ ಅವರು, ಹಿಂಗೆಲ್ಲ ಆಲ್ರೆಡಿ ನಾವೇನೋ ಒಂದ್ ಮಾಡ್ತೀವಿ. ಆ ತರ ಅವ್ರು ನಿರ್ಧಾರ ತಗೊಳಕ್ ಮುಂಚೆ ಇನ್ನೇನೋ ಎಕ್ಸ್ಟ್ರಾ ಹೇಳ್ಬಿಟ್ಟು ನಾವು ಕನ್ಫ್ಯೂಸ್ ಮಾಡ್ತೀವಿ. ಅದ್ ಯಾವ್ದು ಮಾಡಕ್ ಹೋಗ್ಬಾರ್ದು. ನೀವು ನಿಮ್ ನಿರ್ಧಾರ ಮಾಡಿ. ನನ್ನ ಪ್ರಕಾರ ಈ ಬಿಸ್ನೆಸ್ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ, ಈ ಬಿಸ್ನೆಸ್ ನೀವು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ, ಈ ಬಿಸ್ನೆಸ್ ಅಲ್ಲಿ ನೀವು ಖಂಡಿತ ನೀವು ಡೆವಲಪ್ಮೆಂಟ್ ಆಗ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಅಂತ ಕ್ವಾಲಿಟಿ ನಿಮ್ಮಲ್ಲಿ ಇದೆ ಅಂತ ಹೇಳಿ ಅವ್ರನ್ನ ಅಪ್ರಿಶಿಯೇಷನ್ ಮಾಡಿ ವಿಶ್ ಮಾಡಿ ನಾವು ಸೆಂಡ್ ಅಪ್ ಮಾಡ್ಬೇಕಾಗತ್ತೆ. ಅದಾದ ನಂತರ ನಾವು ನೆಕ್ಸ್ಟ್ ವರ್ಷನ್ ಬರುತ್ತೆ ಫಾಲೋ ಅಪ್ ವರ್ಷನ್. ಆಮೇಲೆ ನಾವು ಅಲ್ಲೇ ಏನ್ ಹೇಳಿ ಕಳಿಸ್ಬೇಕು ಅಂತ ಹೇಳಿದ್ರೆ ಅಕಸ್ಮಾತ್ ಆದ್ರೆ ನಾಳೆ ಅಥವಾ ನಾಳೆ ಸಂಜೆ ಆಗ್ಬೋದು ಅಥವಾ ನಾಳಿದ್ದೊಳಗಡೆ ನಾನು ಫ್ರೀ ಮಾಡ್ಕೊಂಡು ನಿಮ್ಮನ್ನ ನೇರವಾಗಿ ಮೀಟ್ ಮಾಡಕ್ ಟ್ರೈ ಮಾಡ್ತೀನಿ. ಆದ್ರೆ ಫ್ರೀ ಆದ್ರೆ ನಾನೇ ಫೋನ್ ಮಾಡಿ ಮೀಟ್ ಮಾಡೋಣ, ಸಿಗೋಣ, ತೊಂದ್ರೆ ಏನಿಲ್ಲ. ಅಷ್ಟೊಳಗಡೆ ನೀವೇನ್ ನಿರ್ಧಾರ ತಗೊಳ್ತೀರ ತಗೊಳ್ಳಿ. ಅಕಸ್ಮಾತ್ ಇನ್ನೇನಾದ್ರೂ ಮನೆಗೆ ಹೋದ್ಮೇಲೆ ಏನಾದ್ರು ಕ್ಲಾರಿಟಿ ಬೇಕು ಅಂದ್ರೆ ಫೋನ್ ಮಾಡಿ, ಸೊ ಸಿಗೋಣ, ತೊಂದ್ರೆ ಇಲ್ಲ. ಸೊ ಈ ತರ ಅವ್ರನ್ನ ಸಾಫ್ಟ್ ಆಗಿ ನಾವು ಮಾತಾಡ್ಬಿಟ್ಟು ಕಳ್ಸ್ಕೊಡ್ಬೇಕಾಗತ್ತೆ. ಸೊ ಇದು ಮತ್ತೆ ಇನ್ನೊಂದು ಅಕಸ್ಮಾತ್ ಜೊತೆಗೆ ಇನ್ನೊಂದು ನಮ್ಗೆ ಅವ್ರ ಬಗ್ಗೆ ಗೊತ್ತಿರ್ಬೇಕು ಬ್ಯಾಕ್ ಗ್ರೌಂಡ್. ನಾವು ಫಾಲೋ ಅಪ್ ಹೋಗ್ಬೇಕು ಮುಂಚೆ ಅವರು ಅಟ್ಲೀಸ್ಟ್ ಏನ್ ಮಾಡ್ತಿದ್ದಾರೆ, ಏನ್ ಟೈಮಿಂಗ್ಸ್, ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ, ಫ್ಯಾಮಿಲಿ ಯಾರೆಲ್ಲ ಇದಾರೆ ಸ್ವಲ್ಪ ನಾವು ಅವ್ರ ಬಗ್ಗೆ ಗೊತ್ತಿರೋ ಚೆನ್ನಾಗಿರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಯಾವ ಟೈಮಲ್ಲಿ ಇರ್ತಾರೆ ಅಂತ ಹೇಳಿ ನೆಕ್ಸ್ಟ್ ನಾವು ಅವ್ರನ್ನ ನೇರವಾಗಿ ಮೀಟ್ ಮಾಡಿ ಕೇರ್ ತಗೋಬಹುದು. ಮತ್ ಇನ್ನೊಂದು ನೀವು ಬಿಸ್ನೆಸ್ ಜಾಯಿನ್ ಆಗಿ ಅಂತ ಪ್ರೆಸರ್ ಹಾಕೋ ತರ ನಿಮ್ಮ ವರ್ಡ್ ಇತ್ತು ಅಂತ ಹೇಳಿದ್ರೆ, ನಿಮ್ಮ ಮಾತು ಆ ತರ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಅವ್ರು ನೆಕ್ಸ್ಟ್ ಕೆಲವೊಂದು ಟೈಮು ಅಕಸ್ಮಾತ್ ಏನಾದ್ರು ಕ್ವಶನ್ಸ್ ಇದ್ದು ಇಲ್ಲ ಅಂತ ಹೇಳಿದ್ರೆ ಮನೆಗೆ ಹೋದ್ಮೇಲೆ ಯಾರಾದ್ರೂ ಅವ್ರಿಗೆ ನೆಗೆಟಿವ್ ಥಾಟ್ ನ ಕ್ರಿಯೇಟ್ ಮಾಡಿದ ಮೇಲೂ ನೀವು ಫೋನ್ ಮಾಡಿದಾಗ ರೆಸ್ಪಾನ್ಸ್ ಮಾಡಲ್ಲ. ನಿಮ್ಮ ರೆಸ್ಪಾನ್ಸ್ ನಾರ್ಮಲ್ ಆಗಿದ್ದಾಗ ಇಟ್ಸ್ ಓಕೆ, ನಿಮ್ಮ ಆಯ್ಕೆ ನೀವು ತಗೊಳ್ಳಿ, ಪರವಾಗಿಲ್ಲ. ಸೊ ಏನಾದ್ರು ಇತ್ತು ಅಂತ ಹೇಳಿದ್ರೆ ನನ್ ಕಾಂಟ್ಯಾಕ್ಟ್ ಮಾಡಿ, ತೊಂದ್ರೆ ಇಲ್ಲ, ನಾನು ಫ್ರೀ ಇದ್ರೆ ಸಿಗ್ತೀನಿ ಅಂತ ಹೇಳಿ ಕಳ್ಸಿಕೊಟ್ಟಾಗ ಯಾರಾದ್ರೂ ಇವನ್ ಇನ್ ಕೇಸ್ ನೆಗೆಟಿವ್ ನ ಅವ್ರು ಫೀಡ್ ಮಾಡಿದ್ರು ಕೂಡ ನಾವು ಫೋನ್ ಮಾಡಿದಾಗ ಆರಾಮ್ಸೆ ಪಿಕ್ ಮಾಡ್ತಾರೆ. ಇಲ್ಲ ರೀ ಇವ್ರು ಹಿಂಗಂದ್ರು ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಅವ್ರ ನೆಗೆಟಿವ್ ನೋ ಅಥವಾ ಇನ್ನೊಂದು ಕನ್ಫ್ಯೂಸ್ ನ ಹೇಳುವಷ್ಟು ಫ್ರೀಡಮ್ ನಾವು ಕೊಡ್ಬೇಕು. ಇವ್ರೆಲ್ಲಿ ರಿಸೀವ್ ಮಾಡಿರೋ ಫೋನ್ ಅನ್ನ ಜಾಯಿನ್ ಆಗು ಅಂತ ಹೇಳ್ಬಿಡ್ತಾರೋ ಅನ್ನೋ ಫೀಲ್ ನಾವು ಕ್ರಿಯೇಟ್ ಮಾಡಬಾರ್ದು. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇದಿಷ್ಟು ಕ್ಲೋಸಿಂಗ್ ನಲ್ಲಿ ಅವ್ರು ಕಳ್ಸ್ಕೊಡ್ಬೇಕು, ನಾವು ಮಾತಾಡಿ ಕಳ್ಸ್ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಅದಾದ ತಕ್ಷಣ ಪಾಸಿಬಲ್ ಆದ್ರೆ ಅವ್ರಿಗೆ ಯಾವ್ದಾದ್ರು ಒಂದು ಟೂಲ್ ನಾವು ಜೊತೆ ಕಳ್ಸ್ಬೇಕಾಗತ್ತೆ. ಇದು ಇಂಪಾರ್ಟೆಂಟ್. ನಮ್ಮ ಹತ್ರ ಯಾವ್ದಾದ್ರು ಒಂದು ಕನೆಕ್ಟ್ ಮ್ಯಾಗಝಿನ್ ಇದ್ರೆ ಆ ಕನೆಕ್ಟ್ ಮ್ಯಾಗಝಿನ್ ಕೊಟ್ಬಿಟ್ಟು ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಈ ಮ್ಯಾಗಝಿನ್ ಅಲ್ಲಿ ಸಾಕಷ್ಟು ಸಕ್ಸಸ್ ಸ್ಟೋರೀಸ್ ಗಳಿದೆ. ಇದೆಲ್ಲ ಆದ್ರೆ ನಾಳಿದ್ದು 1-2 ಸಕ್ಸಸ್ ಸ್ಟೋರಿ ಸ್ಟಡಿ ಮಾಡಿರಿ ನೀವು. ನಾನು ಆ ಕಡೆ ಫ್ರೀ ಆದ್ರೆ ಬಂದು ಮೀಟ್ ಮಾಡ್ತೀನಿ, ಇಲ್ಲ ನಾನು ಕಾಲ್ ಮಾಡ್ತೀನಿ, ಸಿಗೋಣ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕಂತ ಒಂದು ಟೂಲ್ ನಾವು ಜೊತೆಲಿ ನಾವು ಕಳ್ಸ್ಕೊಡ್ಬೇಕಾಗತ್ತೆ ಒಂದು. ಸೊ ಇಷ್ಟು ಮಾಡ್ರೆ ಸಾಕು, ಒಂದ್ ಲೆವೆಲ್ಗೆ ಅವ್ರ ನೆಕ್ಸ್ಟ್ ಅವ್ರನ್ನ ಕನೆಕ್ಟಿವಿಟಿ ತಗೊಳಕ್ಕೆ ಹೆಲ್ಪ್ ಆಗತ್ತೆ. ಓಕೆ, ಇದಿಷ್ಟು ಎಕ್ಸ್ಟ್ರಾ ಮೆಸೇಜ್. ಥ್ಯಾಂಕ್ ಯು ಸರ್. ಇನ್ನೇನಾದ್ರೂ ಎಕ್ಸ್ಟ್ರಾ ಇದ್ರೆ ಆಡ್ ಮಾಡಿ ಸರ್. ಥ್ಯಾಂಕ್ ಯು ಫಾರ್ ದಿ ಎಕ್ಸ್ಟ್ರಾ. ಇನ್ನೇನಿಲ್ಲ, ಬೇಸಿಕಲಿ ಅದನ್ನೇ ಸಾಫ್ಟ್ ಆಗಿ ಕ್ಲೋಸ್ ಮಾಡ್ಬೇಕು. ಅಕಸ್ಮಾತ್ ಯಾರಾದ್ರೂ ಜಾಯಿನ್ ಆಗಕ್ ರೆಡಿ ಇದಾರೆ ಅಂತ ಕಾನ್ಫಿಡೆನ್ಸ್ ಏನಾದ್ರು ಅವ್ರ ಮುಖದಲ್ಲಿ ಏನಾದ್ರು ತೋರಿಸಿದ್ರೆ, ನಾನು ಸೇಲ್ಸ್ ಅಲ್ಲಿ ಕೆಲವರಿಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಸಿಗುತ್ತೆ. ನಿಮಗೆ ಇವ್ರು ಆಲ್ರೆಡಿ ರೆಡಿ ಇದಾರೆ, ಜಾಯಿನ್ ಆಗಕ್ ರೆಡಿ ಇದಾರೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಮತ್ತೆ ನೀವು ಮತ್ತೆ ಟೈಮ್ ತಗೊಳ್ಳಿ ಅಂತ ಹೇಳಕ್ ಹೋಗ್ಬೇಡಿ, ಅದು ರಾಂಗ್ ಆಗುತ್ತೆ. ಫುಲ್ ರೆಡಿ ಇದಾರೆ, ಇವಾಗ ನೀವು ರೆಡಿ ಇದಾರೆ, ಇವಾಗ್ಲಿಂದಾನೇ ಸ್ಟಾರ್ಟ್ ಮಾಡ್ತೀರಾ, ಇವಾಗ ಇಲ್ಲ ಅಂತ ಹೇಳಿದ್ರೆ ಮನೆಗೆ ಹೋಗಿ ಸ್ಟಾರ್ಟ್ ಮಾಡ್ತೀರಾ. ಸೊ ಅಲ್ಲೇ ನೀವು ಬೇಕಾದ್ರೆ ಇನ್ನೊಂದು
ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಾನೆ ಕೇಳ್ಬೇಕು. ಇವತ್ತು ಅಂತ ಹೇಳೋ ಬದಲು ಇವಾಗಿಂದ ಅಂತಾನೆ ಹೇಳ್ಬೇಕು. ಇವಾಗಿಂದಾನೇ ನಾ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅವ್ರ ಕೆಲ್ಸ ಅಲ್ಲಿಂದಾನೆ. ಯಾವ ತರ ಪುಟ್ಟವ್ರು ಹೇಳಿದ್ರು, ನೀವು ಕನೆಕ್ಟ್ ಮ್ಯಾಗಝಿನ್ ಕೊಡ್ಬೋದು. ಆ ಕನೆಕ್ಟ್ ಮ್ಯಾಗಝಿನ್ ಪ್ರಾಡಕ್ಟ್ ಇದೆ, ಆಮೇಲೆ ಸಕ್ಸಸ್ ಸ್ಟೋರಿನೂ ಇದೆ. ಅವ್ರಿಗೆ ಹೇಳಿ ಈ ತರ ಪ್ರಾಡಕ್ಟ್ ಅಂತ ಹೇಳಿದ್ರಲ್ಲ, ಇನ್ನು ಬೇಕಾದಷ್ಟು ಪ್ರಾಡಕ್ಟ್ ಇದೆ, ನೀವೇ ಒಂದ್ಸತಿ ಗ್ಲಾನ್ಸ್ ಮಾಡಿ. ಹಾಗೇನೆ ನಿಮ್ಮ ತರನೇ ಅವರ ಒಂದು ಬ್ಯಾಕ್ ಗ್ರೌಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ, ನಿಮ್ಮ ತರನೇ ಇರುವಂತ ಈ ಒಬ್ಬ ವ್ಯಕ್ತಿ ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತ ವ್ಯಕ್ತಿನೇ. ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್ ಬ್ಯಾಕ್ ಗ್ರೌಂಡ್, ಇಲ್ಲ ಅಂತ ಹೇಳಿದ್ರೆ ವರ್ಕರ್ ಆಗಿದ್ರೆ ವರ್ಕಿಂಗ್ ಬ್ಯಾಕ್ ಗ್ರೌಂಡ್. ಫಾರ್ ಎಕ್ಸಾಂಪಲ್ ಪುಟ್ಟು ಅವರು ಈ ತರ ಒಂದು ಬ್ಯಾಕ್ ಗ್ರೌಂಡ್, ಇಲ್ಲಾಂದ್ರೆ ಹೌಸ್ ವೈಫ್ ಆಗಿದ್ರೆ ಹೌಸ್ ವೈಫ್ ಬ್ಯಾಕ್ ಗ್ರೌಂಡ್ ಇರುವಂತವ್ರು ಈ ತರ ಇದಾರೆ ನೋಡಿ, ಆ ತರ ಅಚೀವ್ ಆಗಿದ್ದಾರೆ ಅಂತ ಹೇಳಿ ಅವ್ರಿಗೆ ತೋರಿಸಿ, ಇವ್ರನ್ನ ಐಡೆಂಟಿಫೈ ಮಾಡಿ ತೋರಿಸಿ, ಇವ್ರ ಬಗ್ಗೆ ನೋಡ್ಕೊಳ್ಳಿ. ಇವ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಬೇಕಾದ್ರೆ ನಮ್ಮ ವೆಬ್ಸೈಟ್ಗೆ ಹೋಗಿ, ಇಲ್ಲ ಅಂತ ಹೇಳಿದ್ರೆ ನಾನು ಮತ್ತೆ ಫ್ರೀ ಮಾಡ್ಕೊಂಡು ನಿಮ್ಗೆ ಮೀಟ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಮತ್ತೆ ಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ತೀನಿ. ಸೊ ಇನ್ನೂ ಅವ್ರು ಓಕೆ ರೆಡಿ ಇದ್ದೀನಿ, ನಾನು ಯಾವಾಗ ಪರ್ಚೇಸ್ ಮಾಡ್ಬೋದು ಅಂತ ಏನಾದ್ರು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ರೆ ದೆನ್ ಯುವರ್ ಥ್ರೂ. ದೆನ್ ನಿಮ್ಮ ಹತ್ರ ಪ್ಯಾಕೇಜ್ ರೆಡಿ ಇರಬೇಕು. ಅವ್ರಿಗೆ ಮತ್ತೆ ಆಪ್ಷನ್ ಕೊಡ್ಬೇಡಿ, ನೀವೇ ಚೂಸ್ ಮಾಡಿ ಅಂತ ಕೊಡ್ಬೇಡಿ, ಯಾವ್ದೇ ಕಾರಣಕ್ಕೂ ಅದು ಒಳ್ಳೇದಲ್ಲ. ಅದರ ಬದಲು ನಾನು ಆಲ್ರೆಡಿ ಈ ಒಂದು ಸೆಟ್ ಆಫ್ ಪ್ರಾಡಕ್ಟ್ ನ ಯೂಸ್ ಮಾಡಿದ್ದೀನಿ. ನಿಮ್ಗೆ ಇವಾಗಿಂದ ರೆಡಿ ಇದೆ, ಒಂದು 3,000 ರಿಂದ 5,000 ರೂಪಾಯಿ ನಿಮ್ಮ ಟೀಮ್ ಲೀಡರ್ನ ವಿಚಾರಿಸ್ಕೊಳ್ಳಿ. ನಿಮ್ಮ ಟೀಮ್ ಅಲ್ಲಿ ಆಲ್ರೆಡಿ ಒಂದು ಪ್ಯಾಕೇಜ್ ಡಿಸಿಷನ್ ತಗೊಂಡಿದ್ರೆ ಅದನ್ನ ಕೊಟ್ಬಿಡಿ. ಸೊ ರೆಡಿ ಇರಬೇಕು, ನೀವು ಅಷ್ಟು ರೆಡಿ ಇರಬೇಕು. ಅವ್ರು ರೆಡಿ ಆದ್ಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ಮಾಡ್ತೀನಿ ಅಂತ ಯಾವತ್ತು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರಬಾರ್ದು. ನಿಮ್ ಬಾಡಿ ಲ್ಯಾಂಗ್ವೇಜ್ ಅವ್ರು ರೆಡಿ ಇದಾರೆ, ನನ್ನ ಬಿಸ್ನೆಸ್ ಅವರು ಇವಾಗಲೇ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾರೆ, ಆ ಒಂದು ಪಾಸಿಟಿವ್ ಇನ್ಫಾರ್ಮೇಶನ್ ನಿಮ್ ಕಡೆಯಿಂದ ಹೋಗ್ಬೇಕು. ಸೊ ನಿಮ್ಮ ಒಂದು ನೆಗೆಟಿವ್ ಇನ್ಫಾರ್ಮೇಶನ್ ಅವ್ರಿಗೆ ಪಾಸ್ ಆಗಬಾರ್ದು. ಅದ್ರ ಬದಲು ಅವ್ರಿಗೆ ಒಂದು ಪಾಸಿಟಿವ್ ಮೆಸೇಜ್ ನೀವೇ ಕೊಡೋ ತರ ಇರ್ಬೇಕು. ಅಷ್ಟು ಕ್ಲೋಸ್ ಮಾಡಿ. ಸೊ ಕ್ಲೋಸಿಂಗ್ ಅಲ್ಲಿ ಇವನ್ ಡಿಸಿಷನ್ ಮೇಕಿಂಗ್ ಟೈಮ್ ಕೊಡ್ಬೇಕು. ಅದರ್ವೈಸ್ ಇದು ಈ ತರ ಒಂದು ಆಪ್ಷನ್ ನಿಮಗೆ ಇವಾಗಲಿಂದಾನೇ ಸ್ಟಾರ್ಟ್ ಮಾಡಿ ಅಂತಾನೆ ಹೇಳ್ಬೇಕು. ಇವೆರಡರಲ್ಲಿ 2 ಆಪ್ಷನ್, ಡಿಪೆಂಡಿಂಗ್ ಆನ್ ಯಾರು ಚೂಸ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್ಸ್ ಅಷ್ಟೇನೆ ನಾನು ಹೇಳೋದು. ಸೊ ಇನ್ನೇನಿಲ್ಲ. ಓಕೆ, ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೂ ಥ್ಯಾಂಕ್ ಯು. ಆಮೇಲೆ ನಮ್ಮ ಪ್ರೆಸೆಂಟ್ ಅಲ್ಲಿ ಪುಟ್ಟವ್ರಿಗೂ ಕೂಡ ಥ್ಯಾಂಕ್ ಯು, ಫ್ರೀ ಮಾಡ್ಕೊಂಡು ಇಲ್ಲಿ ತನಕ ಟೈಮ್ ಕೊಟ್ಟಿದ್ದಕ್ಕೆ. ಇವತ್ತು ರಿಲ್ಯಾಕ್ಸ್ ಆಗಿ ಪುಟ್ಟವ್ರು ಮಾತಾಡಿದ್ರು, ಅನ್ಲೈಕ್ ನನ್ನ ನಾಲ್ಕನೇ ದಿನ. ಸೊ ರಶ್ ಮಾಡ್ತಾ ಇದ್ರು. ಸೊ ನನಗೆ ಅನ್ನಿಸ್ತು ಇದಕ್ಕೆ ಟೈಮ್ ಬೇಕು ಅಂತ. ಸೊ ಇವತ್ತು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕಂಪ್ಲೀಟ್ ಪಾಯಿಂಟ್ ಎಲ್ಲಾನು ಕವರ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಪುಟ್ಟು. ಥ್ಯಾಂಕ್ ಯು ಸರ್. ಸೊ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಯ್ತು, ನಾನು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಡಿಮ್ಯಾಂಡ್ ಜಾಸ್ತಿ ಆಗಿದ್ದಕ್ಕೆ ಮತ್ತೆ ಫೇಸ್ಬುಕ್ ಕೂಡ ಆಫ್ಟರ್ ಹಾಫ್ ಆನ್ ಅವರ್ ಕನೆಕ್ಟ್ ಮಾಡಿದೆ. ಫುಲ್ ಆದ್ಮೇಲೆ ನನಗೆ ಮೆಸೇಜ್ ಬರ್ತಾ ಇತ್ತು ವಾಟ್ಸ್ಆಪ್ ಅಲ್ಲಿ ಜಾಯ್ನ್ ಆಗ್ತಾ ಇಲ್ಲ ಅಂತ. ಸೊ ಅದಕ್ಕೆ ಆಮೇಲೆ 30 ಮಿನಿಟ್ಸ್ ಆದ್ಮೇಲೆ ಫೇಸ್ಬುಕ್ ಕನೆಕ್ಟ್ ಮಾಡಿದ್ದೀನಿ. ಸೊ ಬೇಸಿಕಲಿ ಅವರ ಮೊದಲನೇ ಒಂದು ಪಾರ್ಟ್ ಇಂದಾನೆ ಕನೆಕ್ಟ್ ಆಗಿದೆ, ಫಸ್ಟ್ ಸ್ಟೆಪ್ ಇಂದ. ಸೊ ಅದು ಮತ್ತೆ ನೀವು ಫೇಸ್ಬುಕ್ ಅಲ್ಲಿ ಕನೆಕ್ಟ್ ಮಾಡ್ಕೋಬಹುದು, ಅಶ್ವಮೇಧದಲ್ಲೇ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ನಮ್ಮ ಮಧ್ಯಾಹ್ನ ಸೆಷನ್ಗೆ ಎಲ್ಲರೂ ಬಂದಿದ್ದಕ್ಕೆ. ಮತ್ತೆ ನಾಳೆ ಸಿಗೋಣ. ನಾಳೆ ಸಿಗೋದಕ್ಕಿಂತ ಮುಂಚೆ ಮತ್ತೆ ನಾನು ಸಾಯಂಕಾಲ ಸಿಗ್ತಿದ್ದೀನಿ. ಸಾಯಂಕಾಲ ನಮ್ಮ ಇನ್ನೊಬ್ರು ಲೀಡರ್ ಬರ್ತಾ ಇದಾರೆ, ನಮ್ಮ ಲೋಕೇಶ್ ಅವ್ರು ಬರ್ತಿದ್ದಾರೆ ಭಟ್ಕಳಿಂದ. ಅವ್ರ ಕಡೆಯಿಂದ ಒಂದು ಆಟಿಟ್ಯೂಡ್ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಆಟಿಟ್ಯೂಡ್ ನ ತಿಳ್ಕೊಂಡು ಮತ್ತೆ ನಾಳೆ ಸೇಮ್ ಟೈಮ್ ನಮ್ಮ ರಫ್ತಾರ್ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ರಫ್ತಾರ್ ಬೇಸಿಕಲಿ 4 days ಪ್ರೋಗ್ರಾಮ್, ಅದರಲ್ಲಿ ಶುರುವಾತ್ ಕೂಡ ಇರುತ್ತೆ. ಸೊ ಇದು ನಾಳೆಯಿಂದ ರಫ್ತಾರ್ ನಮ್ಮ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ, ಕಂಪ್ನಿ ಕಡೆಯಿಂದ. ಸೊ ಇದು 10% ಇಂದ ಬಂದ್ರೆ ಆಕ್ಚುಲಿ ಒಳ್ಳೇದು. 7% ಕೂಡ ಯಾರಾದ್ರೂ ಸೀರಿಯಸ್ ಆಗಿದ್ರೆ ಸ್ಟಿಲ್ ವೆಲ್ಕಮ್. ಇದರಲ್ಲೂ ಅವ್ರಿಗೂ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಜೊತೆಗೆ ಫೈನಲಿ ವಿ ವಿಲ್ ಎಂಡ್ ವಿತ್ ದಿ ಪ್ಲಾನ್. ಸೊ ಪ್ಲಾನ್ ಕ್ಯಾಲ್ಕುಲೇಷನ್ ಕೂಡ ಫೈನಲಿ ಎಂಡ್ ಮಾಡ್ತೀವಿ. ಸೊ ಇದಿಷ್ಟು ನಮ್ಮ ಈ ಒಂದು ವೀಕ್ ಅಲ್ಲಿ ಇರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ. ಸೊ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಜಾಯಿನ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಪುಟ್ಟವ್ರು ಹೇಳಿದ್ದಾರೆ. ಅದಾದ್ಮೇಲೆ ಒಂದು ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಮಾಡಾದ್ಮೇಲೆ ಏನ್ ಮಾಡ್ಬೇಕು ಅಂತ ಈ ಒಂದು ಪ್ರೆಸೆಂಟೇಷನ್ ಕವರ್ ಮಾಡ್ತೀವಿ. ಓಕೆ, ಸೊ ಮತ್ತೆ ಈವ್ನಿಂಗ್ ಸಿಗೋಣ, ಇಲ್ಲಾಂದ್ರೆ ನಾಳೆ ಸಿಗೋಣ. ಪುಟ್ಟವರಿಗೆ ಮತ್ತೆ ಥ್ಯಾಂಕ್ ಯು ಹೇಳ್ತಾ, ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಕೂಡ ಥ್ಯಾಂಕ್ ಯು. ಎಲ್ಲರೂ ಟೈಮ್ ಕೊಟ್ಟಿದ್ದಕ್ಕೆ, ಪುಟ್ಟವರು ಕೂಡ ಟೈಮ್ ಕೊಟ್ಟು ಪ್ರೆಸೆಂಟೇಷನ್ ಕೊಟ್ಟಿದ್ದಕ್ಕೆ, ಬೇಕಾದಷ್ಟು ಪಾಯಿಂಟ್ ಕಲೆಕ್ಟ್ ಮಾಡಿದ್ರೆ. ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ, ಹೇಳ್ಕೊಟ್ಟಿದ್ದಾರೆ ಅಂತ ಕೂತ್ಕೋಬೇಡಿ. ಜಸ್ಟ್ ಅವ್ರ ಏನ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಗ್ಲಾನ್ಸ್ ಮಾಡಿ ಒಂದ್ಸತಿ, ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಾಗ ನೀವೇನಾದ್ರು ತಪ್ಪು ಮಾಡ್ಕೊಂಡ್ರೆ ಇಟ್ಸ್ ವೆರಿ ಗುಡ್, ಬಿಕಾಸ್ ಯು ಆರ್ ಲರ್ನಿಂಗ್. ಫೇಲ್ಯೂರ್ ಅಲ್ಲೇ ಲರ್ನಿಂಗ್ ಇರೋದು, ಮರಿಬೇಡಿ. ಮತ್ತೆ ಅಟೆಂಪ್ಟ್ ಮಾಡ್ತಾ ಇರಿ, ಯು ವಿಲ್ ಬಿ ಪರ್ಫೆಕ್ಟ್. ಮುಂದೆ ಒಂದು ದಿನ ನೀವು ಕೂಡ ಪುಟ್ಟು ಅವ್ರ ತರನೇ ಪ್ರೆಸೆಂಟೇಷನ್ ಕೊಡ್ತೀರಾ. ಪುಟ್ಟು ಅವರು ಹಿ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ರೆಸೆಂಟರ್ ನಮ್ಮ ಒಂದು ಕರ್ನಾಟಕದಲ್ಲಿ. ಸೊ ಅದಕ್ಕೆ ಈ ಒಂದು ಪ್ರೆಸೆಂಟೇಷನ್ ಅವ್ರಿಗೆ ಮಾಡಿ ಅಂತ ಕೊಟ್ಟಿದ್ದು.
ಸೊ ಅದಕ್ಕೆ ಫುಲ್ ಗೈಡೆನ್ಸ್ ಕೊಟ್ಟಿದ್ದಾರೆ. ಸೊ ಎನಿಥಿಂಗ್ ಪ್ರೆಸೆಂಟೇಷನ್ ಸ್ಕಿಲ್ ಅಲ್ಲಿ ಹಿ ಇಸ್ ಒನ್ ಆಫ್ ದಿ ಟಾಪ್ ಲೀಡರ್ಸ್ ನಮ್ಮ ಹತ್ರ ಇರುವಂತರು. ಸೊ ಅವ್ರ ಕಡೆಯಿಂದಾನೇ ಇದು ಸಿಕ್ಕಿದೆ. ಸೊ ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ. ಯು ನೆವರ್ ನೋ, ಯು ವಿಲ್ ಬಿ ಅವರ್ ನೆಕ್ಸ್ಟ್ ಪುಟ್ಟು. ಓಕೆ, ಸೊ ಥ್ಯಾಂಕ್ ಯು ಪುಟ್ಟು. ಮತ್ತೆ ನೀವು ಫೋನ್ ಮಾಡ್ತೀನಿ, ನಿಮಗೆ ನಿಮ್ಮ ವೈಫ್ಗೆ ಒಂದು ಇನ್ಫಾರ್ಮೇಶನ್ ಇದೆ. ಮತ್ತೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಸೊ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಕೂಡ ಥ್ಯಾಂಕ್ ಯು. ಆರಾಮಾಗಿ ಇವಾಗ ಊಟ ಮಾಡ್ಕೊಳ್ಳಿ. ಇಟ್ ಈಸ್ ಪರ್ಫೆಕ್ಟ್ ಟೈಮ್ ಫಾರ್ ಲಂಚ್ ಮುಗಿಸ್ಕೊಂಡು ಯಾರೆಲ್ಲ ಮೈಟಿ ಕಾರ್ಡ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಬೇಕು ಅನ್ಕೊಂಡಿದ್ರೆ 3 o'clock ಕನೆಕ್ಟ್ ಮಾಡಿ ನಮ್ಮ ಶ್ರೀಕಾಂತ್ ಅವ್ರ ಜೊತೆ. ಥ್ಯಾಂಕ್ ಯು ಅಂಡ್ ಹ್ಯಾವ್ ಎ ಗ್ರೇಟ್ ಈವ್ನಿಂಗ್. ಥ್ಯಾಂಕ್ ಯು. Thank you, sir. Thank you so much. Thank you.